ಅಯ್ಯೋ ಅಣ್ಣಯ್ಯ, ರಿಯಲಿ ಹಬ್ಬ ಎಷ್ಟು ತುಂಬಾ ಖುಷಿ ಆಯ್ತು. ಅಯ್ಯೋ ತಡ್ಕೊಳಕ್ ಆಗ್ತಾ ಇಲ್ಲ. ನಿಜ ನಿಜ ಅಣ್ಣಯ್ಯ, ನಿಮ್ ಜೊತೆ ನೀವು ಕಾಲ್ ರಿಸೀವ್ ಮಾಡಿದ್ರ ಅಯ್ಯೋ ನನ್ ಖುಷಿ ಸರಿಯಕ್ ಆಗ್ತಾ ಇಲ್ಲ. ಅಯ್ಯೋ ದೇವ, ಬೈರುವ ನನ್ನಪ್ಪ ಇದು ಬೇಡ್ಕತಾ ಇದೆ. ಅಣ್ಣ ಕರೆಕ್ಟ್ ಅಣ್ಣಯ್ಯ ರಿಸೀವ್ ಮಾಡ್ಲಿದೇವ್ರೆ, ನನ್ ಕೈ ಬಿಡ್ಬೇಡ ದೇವ್ರೆ ಅಂತ ಬೇಡ್ಕತಾ ಇದೆ. ಸ್ವಾಮಿ ಕೊರಗಜ್ಜ ಬೈರವನ ಹತ್ರ ಎಲ್ಲ ಬೇಡ್ಕತಾ ಇದೆ ಅಣ್ಣಯ್ಯ. ರಿಯಲಿ ನನ್ ಕಾಲ್ ಕನೆಕ್ಟ್ ಆಯ್ತದೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಣ್ಣಯ್ಯ. ನಾನು ನೀವು ಕುಣಿತಾ ಇದ್ದೀನಿ, ತಡ್ಕೊಳಕ್ ಆಯ್ತಾ ಇಲ್ಲ ಖುಷಿನ. ಏನ್ ಹೇಳಿ, ನನ್ನ ಪದಗಳಿಲ್ಲವಾ ಬಹುಶಃ. ತುಂಬಾ ಶನಿವಾರ ಸಾಟರ್ಡೆ ನಿಮ್ ಹತ್ರ ಮಾತಾಡ್ಲೇಬೇಕು ಅಂತ ತುಂಬಾ ಟ್ರೈ ಮಾಡ್ದೆ ಅಣ್ಣಯ್ಯ, ಬಟ್ ಕಾಲ್ ಕನೆಕ್ಟ್ ಆಗ್ಲಿಲ್ಲ. ಬಟ್ ಇವತ್ತು ನನ್ ಬೈರುವ ನನ್ ಕೈ ಬಿಡ್ಲಿಲ್ಲ, ಬೇಡ್ಕತಾ ಇದೆ. ಒಂದ್ 5 ನಿಮಿಷ ಅಣ್ಣಯ್ಯ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯೋ ಅಯ್ಯೋ, ಇನ್ನೊಂದು 10 ನಿಮಿಷ ತಗೋ, ಏನ್ ತೊಂದ್ರೆ ಇಲ್ಲ. ಅಯ್ಯೋ ನನ್ಗೆ ಕೈ ಕಾಲೆಲ್ಲ ಫುಲ್ ಶೇಕ್ ಆಗ್ತಾ ಇದೆ. ಖುಷಿ ಪಡ್ಬೇಕು ಅಳ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಅಲ್ಲ, ನೀವೇನ್ ದೇವ್ರ ಜೊತೆ ಮಾತಾಡ್ತಿದ್ದೀರೇನು? ಅಣ್ಣಯ್ಯ, ದೇವ್ರಿಗಿಂತ ಹೆಚ್ಚು ನೀವು ನನ್ಗೆ ನನ್ ಮನೆ ದೇವ್ರು ಬೈರವು ನಂಬಿದೀನಿ. ಅದಕ್ಕಿಂತನೂ ನೀವು ಹೆಚ್ಚು. ಫಸ್ಟ್ ಆಫ್ ಆಲ್ ನನ್ ಸ್ವಂತ ಅಣ್ಣಯ್ಯ ಅಂತ ನಿಮ್ಮನ್ನ ನಂಬ್ಕೊಂಡಿರೋ, ನನ್ಗೆ ಅಣ್ಣ ಇಲ್ಲ ಅನ್ನೋ ಕೊರಗಿತ್ತು. ಅದನ್ನ ನಾನ್ ನಿಮ್ಮ ಹತ್ರ ನನ್ನ ಅಣ್ಣಯ್ಯ ಅಂತಾನೆ, ನನ್ನ ಫೋನ್ ಅದು ನನ್ ಸೋನು ಅಣ್ಣಯ್ಯ ಅಂತಾನೆ ಸೇವ್ ಮಾಡ್ಕೊಂಡಿರೋದು ಅಣ್ಣಯ್ಯ ನಿಮ್ ನೇಮ. ದೇವ್ರು ಒಳ್ಳೇದು ಮಾಡ್ಲವ, ಶುಭ ಮಸ್ತು. ಭಗವಂತ ನಿನ್ಗೆ ಒಳ್ಳೇದು ಮಾಡ್ಲಿ. ನನ್ನ ಅಣ್ಣಯ್ಯ ಅಂತಾನೆ ಕೂಡ ನೀವು ಆತ್ಮದಲ್ಲಿ ಬೆರೆತು ಹೋಗಿದ್ದೀರಿ, ಬಹಳ ಪೂರ್ವದಲ್ಲಿ ನೀವು ಅದನ್ನು ಸ್ವೀಕರಿಸಿದ್ದೀರಿ, ಅಥವಾ ನೀವು ಹಾಗೆ ಬದುಕ್ತಾ ಇದ್ದೀರಿ ಕೂಡ. ನನ್ಗೆ ಅಣ್ಣ ಇಲ್ಲ ಅನ್ನೋದೊಂದು ಕೊರಗಿತ್ತು, ಅದನ್ನ ನೀವು ನೀಗಿಸ್ಬಿಟ್ರಿ ಅಣ್ಣಯ್ಯ. ನನ್ಗೆ ನನ್ ಬಾಯಿ ತುಂಬಾ ಮನ್ಸಾರ ನಿಮ್ನ ಅಣ್ಣಯ್ಯ ಅಂತಾನೆ ಕರೆಯೋದು ಅಣ್ಣಯ್ಯನ. ಸಂತೋಷ, ನಾವು ಒಳ್ಳೇದಾಗ್ಲಿ. ಭೈರವನನ್ನು ತುಂಬಾ ಆರಾಧಿಸ್ತೀರಾ ಅನ್ಸುತ್ತೆ. ಹೌದು ಅಣ್ಣಯ್ಯ, ನನ್ ಭೈರವ ಸ್ವಾಮಿ ಕೊರಗಜ್ಜ ಇಬ್ರು ಭಕ್ತರು. ದೇವ್ರನ್ನ ತುಂಬಾ ನಂಬ್ತೀನಿ ನಾನು. ಅದ್ರಲ್ಲೂ ನಮ್ ಭೈರವ, ಕಾಲ ಭೈರವ ಅಂದ್ರೆ ತುಂಬಾನೇ ಇಷ್ಟ. ಈಗ ಗುರುವಾರ ಹೋಗಿದ್ ಬಂದೆ ದರ್ಶನ ಮಾಡ್ಕೊಂಡು. ಭೈರವನ್ ದಯೆ ಏನೋ ಲೈನ್ ಸಿಕ್ಬಿಡ್ತು ಇವತ್ತು ನನ್ಗೆ. ಆಗ್ಲಿವಾ, ಬಹಳ ಸಂತೋಷ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? 1.5 ವರ್ಷದಿಂದ ನೋಡ್ತಾ ಇದ್ದೀನಿ ಅಣ್ಣಯ್ಯ. 1.5 ವರ್ಷ. ಬಟ್ ಯಾವತ್ತು ಟ್ರೈ ಮಾಡಿರ್ಲಿಲ್ಲ, ಮಾಡ್ಬೇಕು ಮಾತಾಡ್ಬೇಕು ಅಂತವ. ಈಗ ಸಾಟರ್ಡೆ ಟ್ರೈ ಮಾಡಿದೆ. ಬಟ್ ನಾನೀಗ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ. ಇದಕ್ಕೆ ಸಜೆಷನ್ ನಿಮ್ಮಿಂದಾನೇ ಕೇಳ್ಬೇಕು. ನನ್ ಬೈರುವನೇ ಹೇಳಷ್ಟು ಆಯ್ತದೆ ಅಂತ ಟ್ರೈ ಮಾಡ್ತೇನೆ ಇದೆ. 8 ಗಂಟೆ 7:45 ಸ್ಟಾರ್ಟ್ ಮಾಡಿದೆ. ಆಗ್ಲವಾ, ಭಗವಂತನ ಇಚ್ಛೆ ಇದ್ರೆ ನಿನಗೊಂದು ದಾರಿ ಕಾಣ್ಲಿ, ಶುಭ ಆಗ್ಲಿ. ಹೌದು, ನೀವು? ನಾನು ಹೌಸ್ ವೈಫು, ಮತ್ತೆ ಇದು ಅಣ್ಣ ರೈತರು, ಮಾಮೂಲಿ ಜಮೀನಲ್ಲಿ ಕೆಲಸ ಮಾಡ್ತೀನಿ. ಏನ್ ಕೆಲಸ ಮಾಡೋದವ? ನಾವು ಜಮೀನಲ್ಲಿ ಮಾಮೂಲಿ ಹೂವ ಬೆಳೆಯೋದು, ಮತ್ತೆ ಹೈನುಗಾರಿಕೆ, ರೈತರ ಕೆಲಸ. ರೈತರ ಕೆಲಸ, ಮತ್ತೆ ಬ್ಯೂಟಿಷಿಯನ್ ಹೌದು, ಟೈಲರಿಂಗು ಹೌದು. ಆಲ್ರೌಂಡ್. ಬಟ್ ಇಷ್ಟಪಟ್ಟು ಮಾಡೋದು ಹೈನುಗಾರಿಕೆ ಕೆಲಸ ತುಂಬಾ ಇಷ್ಟ ನನಗೆ. ಎಲ್ಲಾ ಕೆಲಸ. ಎಷ್ಟು ವರ್ಷ ನಿಮಗೆ? ನನಗೆ 34 ವರ್ಷ ಅಣ್ಣಯ್ಯ. ಸಂತೋಷ. ವಯಸ್ಸಲ್ಲಿ ದೊಡ್ಡವರಿದ್ರು ಆ ಮಟ್ಟಿಗೆ ನೀವು ನನ್ನನ್ನ ಪ್ರೀತಿ. ಅಣ್ಣಯ್ಯ, ನಾನು ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡವರೇ ಇರ್ಬೋದು, ಆದ್ರೆ ನಾನು ನಿಮ್ನ ಅಣ್ಣಯ್ಯ ಅಂತಾನೆ ಕರೆಯೋದು ನಾನು. ಇರ್ಲಿ, ಕೆಲವೊಮ್ಮೆ ಸ್ಥಾನಮಾನಗಳು ನಿರ್ಧಾರವಾಗುವುದು ಗುಣ ಹಾಗೂ ಅವರ ಶಕ್ತಿಗಳಿಂದ. ವಯಸ್ಸು ಮುಖ್ಯವಾಗುವುದಿಲ್ಲ, ಹೌದಲ್ಲ? ಹೌದು ಅಣ್ಣಯ್ಯ. ಆಗ್ಲಿ ತಾಯಿ, ಹೇಳು ತಾಯಿ, ಏನ್ ವಿಚಾರನವಾ? ವಿಚಾರ ತುಂಬಾ ಇದೆ ಅಣ್ಣಯ್ಯ, ತುಂಬಾ ಶೇರ್ ಮಾಡ್ಬೇಕು. ನೀವು ಮೂಲತಃ ಯಾವ ಕಡೆಯವರು? ನಾವು ಮೈಸೂರು ಜಿಲ್ಲೆ ಅಣ್ಣಯ್ಯ. ಹೇಳುವ, ಆಯ್ತು. ಮೈಸೂರು ಜಿಲ್ಲೆ ಅಣ್ಣಯ್ಯ. ನಮ್ಮ ಅಪ್ಪ ಅಮ್ಮಂಗ್ ಬಂದ್ಬಿಟ್ಟು ನಾವು 3 ಜನ ಮಕ್ಕಳು. ನಾನು ಮಧ್ಯದವಳು. ತಮ್ಮ ಇದ್ದಾನೆ, ಅಕ್ಕ ಇದ್ದಾಳೆ. ನಾನು ಹಿಂಗೆ ಯೂಟ್ಯೂಬ್ ಅಲ್ಲ ಫೇಸ್ಬುಕ್ ನೋಡ್ಬೇಕಾದ್ರೆ ನಿಮ್ ಪ್ರೋಗ್ರಾಮ್ ಸಿಕ್ತು ಅಣ್ಣಯ್ಯ. ಅಂದ್ರೆ ಯಾರು ಹೇಳಿದ್ದಲ್ಲ? ಯಾರು ಹೇಳಿದ್ದಲ್ಲ. ಅಚಾನಕವಾಗಿ ತುಂಬಾ ಬೇಜಾರು ನೋವಲ್ಲಿದ್ದೆ ನಾನು. ನೋಡಿ, ಅವಾಗ್ಲೇ ಸಿಕ್ಕಿದೆ ಇದು. ಆ ಟೈಮಲ್ಲೇ ಸಿಕ್ತು. ಅವತ್ತು ಸ್ಟಾರ್ಟ್ ಮಾಡ್ದವಳು ನಿಮ್ ವಿಡಿಯೋನ ನೋಡಕ್ಕೆ ಅಣ್ಣಯ್ಯ. ಹೂ ಬಿಡಿಸುವಾಗ, ಹೂ ಕಟ್ಟುವಾಗ ನಮ್ಮ ಯಜಮಾನ್ರು ಬೈಯೋರು, ಚಿಟ್ಕೊಬಿಟ್ಟೋದು ನಿನ್ಗೆ ಅಂತವ. ಪ್ರತಿಯೊಂದು ಅವ್ರು ಬೈತಾರೆ ಅನ್ಬಿಟ್ಟು ಅವ್ರು ಇದ್ದಾಗ ಸ್ಟಾಪ್ ಮಾಡ್ಬಿಟ್ಟಿದೀನಿ. ಅವ್ರು ಇಲ್ಲದೆ ಹೋದಾಗ ಪ್ರತಿ ಸಲ ಈಗ್ಲೂ ಅಷ್ಟೇ, ಹಸು ಮೇವ್ ಕಟ್ ಮಾಡುವಾಗ ಆಗ್ಲಿ, ಹಾಲ್ ಕರಿಯುವಾಗ, ಹಸು ಮೇಯಿಸುವಾಗ
ಪ್ರತಿ ಸಲನು ನಿಮ್ ವಿಡಿಯೋ ಹಾಕೊಂಡೆ ಸಮಾಧಾನ ಮಾಡ್ಕೊಂಡು ನಾನು ವಿಡಿಯೋಸ್ಗಳು ಅವ್ರ ಕಥೆಗಳು ಕೇಳ್ತಾನೆ ಅದೇ ಸಮಾಧಾನ ನನ್ಗೆ. ಸೂಪರ್ ಸೂಪರ್. ಹೌದಾ ಹೌದು. ಅಂದರೆ ಬೇರೆ ಹೆಣ್ಮಕ್ಳು ಅಥವಾ ನಿಮ್ಮದೇ ರೀತಿಯ ನಿಮ್ಮದೇ ವಯಸ್ಸಿನ ಅಥವಾ ನಿಮ್ಮದೇ ಹೆಚ್ಚು ಕಡಿಮೆ ನಿಮ್ಮದೇ ದುಃಖ ಅನುಭವಿಸ್ತಿರೋ ಬೇರೆಯವ್ರ ಕತೆ ಕೇಳಿದಾಗ ಹೌದಪ್ಪ ಅವ್ರ ಅಂದರೆ ದುಃಖ ನನಗೆ ಮಾತ್ರ ಅಲ್ಲ ಅವ್ರಿಗೂ ಇದೆ, ಮತ್ತೆ ಅವ್ರಿಗೆ ಹೇಳಿದ್ ನಿನಗೂ ಕೆಲವೊಮ್ಮೆ ಪಾಠ ಆಗಿರ್ಬೋದು. ಕೆಲವೊಮ್ಮೆ ಹೌದು ಅಣ್ಣಯ್ಯ, ಅರ್ಥ ಆಗಿದೆ. ನಾನು ಇದು ತಪ್ಪು ಮಾಡಿದೀನಿ, ಅಣ್ಣಯ್ಯ ನಾನು ತಪ್ಪು ಮಾಡಿಲ್ಲ ಅಂತಲ್ಲ, ತಪ್ಪು ಮಾಡಿದೀನಿ. ನಾನು ಫಸ್ಟ್ ಆಫ್ ಆಲ್ ಮೊದ್ಲೇ ಒಪ್ಕೊಬಿಡ್ತೀನಿ ಅಣ್ಣಯ್ಯ, ನಾನು ತಪ್ಪು ಆಯ್ತು, ನಾನು ಮಾಡಿದೀನಿ. ಅಲ್ಲಿಂದ ಬರ್ತೀನಿ. ನಿಮ್ಮ ತಂದೆ ತಾಯಿಗೆ ನೀವು 3 ಜನ ಮಕ್ಕಳು, ನೀವು ಮಧ್ಯದವರು. ಬಟ್ ಎಷ್ಟು ಓದಿದ್ರಿ, ಏನು ಓದಿದ್ರಿ? ನಾನು ಎಸ್ ಎಲ್ ಸಿ ಓದ್ದೆ ಅಣ್ಣಯ್ಯ, ಪಾಸ್ ಆಗಿದೆ. ಬಟ್ ಮುಂದೆ ಓದಕ್ಕೆ ಮನೇಲಿ ತುಂಬಾ ಬಡತನ, ಓದ್ಸಕ್ ಆಗ್ಲಿಲ್ಲ. 19 ವರ್ಷಕ್ಕೇನೆ ನಮ್ಗೆ ಮದ್ವೆ ಮಾಡ್ಕೊಟ್ರು. 19 ವರ್ಷ? 19 ವರ್ಷಕ್ಕೆ ಮದ್ವೆ ಮಾಡಿದ್ರು. ಅಂದ್ರೆ ರಿಲೇಟಿವ್ ಅಲ್ಲೇ ಮದ್ವೆ ಮಾಡ್ಕೊಟ್ರು. ನಮ್ ಗಂಡನ ಮನೆಯವ್ರಿಗೆ ಯಾರಿಗೂ ಇಷ್ಟ ಇರ್ಲಿಲ್ಲ ನನ್ ಮದ್ವೆ ಮಾಡ್ಕೊಳ್ಳೋದು. ನಮ್ಮ ಯಜಮಾನ್ರಿಗೆ ನನ್ನನ್ನೇ ಆಗ್ಬೇಕು ಅನ್ನೋ ಆಸೆ. ಅಂದ್ರೆ ಮದ್ವೆ ಆಗೋದು ಯಾರಿಗೂ ಇಷ್ಟ ಇರ್ಲಿಲ್ಲ? ಯಾರಿಗೂ, ಅವ್ರ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಅಕ್ಕ, ಅವ್ರ ರಿಲೇಟಿವ್ ಅಲ್ಲಿ ನಮ್ಮ ಯಜಮಾನ್ರು ಒಬ್ರು ಬಿಟ್ರೆ ಅವ್ರ ರಿಲೇಟಿವ್ ಅಲ್ಲಿ ಯಾರಿಗೂ ಇಷ್ಟ ಇಲ್ಲ ನನ್ನನ್ನ ಮದ್ವೆ ಮಾಡ್ಕೊಳಕ್ಕೆ. ಮದ್ವೆ ಆಗೋದೇ ಇಷ್ಟ ಇಲ್ವ ಅಥವಾ ನನ್ನನ್ನ ಮದ್ವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅವ್ರಿಗೆ? ಏನ್ ದೋಷ ಇತ್ತು ನಿಮ್ಮಲ್ಲಿ? ನಮ್ಮಲ್ಲಿ ಏನೋ ಅವರು ಅದು ಏನೋ ಬೇಡ ಅವಳು ಬೇಡ ಅಂದ್ರೆ. ನಾನು ಮದ್ವೆ ಮುಂಚೆನೆ ಈಗ SLC ಆದ್ಮೇಲೆ ಒಂದ್ 6 ಮಂತ್ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡಿದೆ ಅಣ್ಣಯ್ಯ, ಬೆಂಗಳೂರಿಗೆ. ಮನೇಲಿ ಬಡತನ ಇದ್ದಿದ್ದ ಉದ್ದೇಶ ನಾನು ಹೋಗಿ ಬೆಂಗಳೂರಲ್ಲಿ ಆವತ್ತಿನ ಕಾಲಕ್ಕೆ ಅದು ಒಂಥರ ಹೆಣ್ಮಕ್ಳು ಮನೆಯಿಂದ ಹೊರಗೆ ಹೋಗಿ ದುಡಿಯೋದು ಅಂದ್ರೆ ಏನೋ ಅವ್ರು ಕೆಟ್ಟವ್ರು, ಕೆಟ್ಟ ಭಾವನೆಯಾಗ. ಹಾಗಾಗಿ ನಾನು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವಳು ಅವಾಗ್ಲೇ ಬೆಂಗಳೂರಿಗೆ ಹೋಗಿರೋಳು, ಸಂಸಾರ ಮಾಡ್ತಾಳ, ಗಂಡನ ಜೊತೆ ಇರ್ತಾಳ, ಬಾಳಲ್ಲ ಬಿಟ್ಟು ಅಂತ ಐತಾಳೆ. ಅಂದ್ರೆ ಅದು ಈ ಹಳ್ಳಿ ಕಡೆ ಹೇಳ್ತಾರೆ ಪಟ್ಟಣಕ್ಕೂ ಬಂದವರು ಅಂತ. ಆ ಭಾವನೆ ಅವ್ರ ಎಲ್ಲಾರ ತಲೆಲೂ ಇತ್ತು. ಅಂದ್ರೆ ಅದರ ಅರ್ಥ ಹೊರಗಡೆ ಹೋಗಿ ದುಡಿಯೋ ಹೆಣ್ಮಕ್ಳು ಸಾಮಾನ್ಯವಾಗಿ ಶೀಲ ಹಾಳು ಮಾಡ್ಕೊಂಡಿರ್ತಾರೆ. ತಪ್ಪು, ಕೆಟ್ಟ ನಡವಳಿಕೆ ಇರುತ್ತೆ. ಬಟ್ ಇವ್ರಿಗೆ ನಮ್ಮನೆಯವ್ರಿಗೆ ಗೊತ್ತಿತ್ತು ನಾನು ಹೋಗಿದ್ದು ಬರೋದು, ಕರ್ಕೊಯ್ತಿದ್ದು ಇವ್ರೆ, ಕರ್ಕೊ ಬರಕ್ ಬರ್ತಿದ್ದು ಇವ್ರೆ, ಬಿಟ್ ಬರಕ್ ಬರ್ತಿದ್ದು ಇವ್ರೆ, ಎಲ್ಲ ಇವ್ರೆ. ಸೊ ಹಂಗಾಗಿ ಇವ್ರಿಗೆ ನನ್ ಮೇಲೆ ನಂಬಿಕೆ ಇಲ್ಲ, ಅದೇನೇ ಆದ್ರೂ ನನ್ ಇವಳನ್ನೇ ಆಗ್ಬೇಕು ಅನ್ನೋದು. ಆಯ್ತು ಅಣ್ಣಯ್ಯ, ಮದ್ವೆ ಆಯ್ತು. ಮದ್ವೆ ಆಗಿ ಸ್ವಲ್ಪ ದಿನಕ್ಕೆನೆ ಮನೇಲಿ ಮದ್ವೆ ಆಗಲ್ಲ ಅಂತ ನಮ್ಮ ಊರ್ಗೀತಿ ಇದ್ರು. ಅವರು ಎಲ್ಲ ಜಗಳ ತೆಗ್ದಿ ಎಲ್ಲ 2 ಲಕ್ಷ ಸಾಲ ಎಲ್ಲ ಕೊಟ್ರು ನಮ್ಗೆ. ಸಾಲ ತೀರ್ಸ್ಕೊಳ್ಳಿ, ನಿಮ್ ಮದ್ವೆ ಸಾಲನ ನೀವೇ ತೀರ್ಸ್ಕೊಳ್ಳಿ ಅಂತ ಕೈ ಬಿಟ್ರು. ಸರಿ ಅಂತೇಳಿ ಚಿಂತೆ ಮಾಡ್ಲಿಲ್ಲ. ಮೈಸೂರಿಗೆ ಹೋದ್ವಿ. ಅಲ್ಲಿ ನಮ್ಮ ಯಜಮಾನ್ರು ಒಂದು ಗಾರ್ಡನ್ ಕೆಲಸ ಮಾಡೋರು, ನಾನು ಒಂದ್ ಮನೆ ಕೆಲ್ಸಕ್ಕೆ ಸೇರ್ಕೊಂಡೆ. ಹೆಂಗೋ 2-3 ವರ್ಷ ಇರೋ ಸಾಲ ಎಲ್ಲ ತೀರ್ಸ್ಕೊಂಡ್ವಿ. ಮದ್ವೆ ಟೈಮಲ್ಲೆಲ್ಲ ಒಡವೆ ಚಿನ್ನ ಎಲ್ಲ ಕೊಡ್ತಾರಲ್ಲ ಅಪ್ಪನ ಮನೇಲಿ, ಅದನ್ನೆಲ್ಲ ನಮಗ್ ಗೊತ್ತಿಲ್ದಂಗೆ ಎಲ್ಲ ಇಡ್ಸ್ಕೊಂಡು ಅಡ ಇಟ್ಕೊಬಿಟ್ಟಿದ್ರು ನಮ್ ಬಾವ ಅವರು ಸಾಲ ಅಂತ. ಆಮೇಲೆ ಅದನ್ನು ನೀವ್ ಬೇಕಾದ್ರೆ ನೀವ್ ಬಿಡ್ಸ್ಕೊಳ್ಳಿ, ಬೇಡ ಅಂದ್ರೆ ಬಿಡಿ ಅಂತ ಅಂದ್ರು. ಸೊ ಅದನ್ನು ಎಲ್ಲ ನಾವು ಕಷ್ಟಪಟ್ಟು ಹೆಂಗೋ ಮಾಡಿ ಬಿಡ್ಸ್ಕೊಂಡು ನಮ್ದ ಅವ್ರ ಅಷ್ಟಂದ್ರಲ್ಲ ಅಂತ ಹೇಳ್ಬಿಟ್ಟು ನಮ್ದ ನಾವ್ ಬಿಡ್ಸ್ಕೊಂಡು ಅವ್ರದ್ದೇನಕ್ ಬಿಡಿಸ್ಲಿ ಅಂತ ಅವ್ರದೆಲ್ಲ ಕಳ್ದೋಯ್ತು. ಅದಾಯ್ತು, ಅದೆಲ್ಲ ಆಯ್ತು. 4 ವರ್ಷ ಮದ್ವೆ, 4 ವರ್ಷ ಆಯ್ತು. ಇನ್ನೇನು ಪ್ರೆಗ್ನೆಂಟ್ ಆದೆ 4 ವರ್ಷಕ್ಕೆ ನಾನು. ಇನ್ನ ಮೈಸೂರಲ್ಲಿ ಇರೋದ್ ಸರಿ ಇಲ್ಲ. ನಮ್ಮ ಯಜಮಾನ್ರ ಅಪ್ಪಂಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಸೊ ಇನ್ನು ಹಳ್ಳಿಗೆ ಹೊಂಟೋಗ್ಬಿಡೋಣ. ಯಾರಿಗೆ? ನಮ್ಮ ಯಜಮಾನ್ರ ಅಪ್ಪ ಮೀನ್ಸ್ ನಮ್ಮ ಮಾವಂಗೆ. ನಮ್ಮ ಮಾವಂಗೆ ಸ್ವಲ್ಪ ಅವರು ಸಾಯೋ ಸ್ಟೇಜಿಗೆ ಬಂದ್ಬಿಟ್ಟಿದ್ರು. ಅದ್ರಿಂದ ಬೇಡ, ಇರೋ ತನಕ ಸ್ವಲ್ಪ ದಿನ ನೋಡ್ಕೊಳ್ಳೋಣ, ಹೆಂಗು ನಾನು ಪ್ರೆಗ್ನೆಂಟ್ ಆಗಿದ್ದೀನಲ್ಲ, ಇಲ್ಲೆಲ್ಲ ಸಿಟಿಲಿ ಸರಿ ಹೋಗಲ್ಲ, ಊರ್ಗೆ ಹೊಂಟೋಗ್ಬಿಡೋಣ ಅಂತೇಳಿ ಊರಿಗೆ ಬಂದು ಅಣ್ಣಯ್ಯ. ಊರಿಗೆ ಬಂದು ಅಲ್ಲಿವರೆಗೂ ಯಾರ್ಯಾರು ಏನೇನ್ ಮೋಸ ಮಾಡ್ತಾರೆ ನಮ್ಗೊಂದು ಗೊತ್ತಿಲ್ಲ. ನಾವು ದುಡಿಯೋದು ಅದನ್ನ ನಮ್ ತಿನ್ನಕ್ಕೆ 500 ರೂಪಾಯಿ ಸಹ ಇಟ್ಕೊಳ್ತಿರ್ಲಿಲ್ಲ ನಮ್ ಖರ್ಚಿಗೆ ಅಂತ ಅಣ್ಣಯ್ಯ. ನಾವು ಎಲ್ಲ ಇಬ್ರು ಬರ್ತಿ ಸಂಬಳನು ನಮ್ಮ ಅತ್ತೆ ಕೈಗೆ ಕೊಟ್ಬಿಡವು ನಾವು. ನಮ್ಮ ಅತ್ತೆ ಯಾಕೆ ಸಾಲ ಎಲ್ಲ ಐತೆ ತೀರ್ಸ್ಕೊಳ್ಳಿ ನೀವ್ ಮಾಡಿ ಅಂತೇಳಿ. ಸೊ ಅವರು ನಮ್ಮ ಕೊಡಷ್ಟೆಲ್ಲ ಇಸ್ಕೊಂಡು ತುಂಬಾ ಮೋಸ ಮಾಡೋರು ನಮ್ಗೆ. ನಮಗ್ ಗೊತ್ತಿರ್ತಿಲ್ಲ ಅವೆಲ್ಲ. ಯಾಕೆಂದ್ರೆ ನಾವು ಊರಿಗೆ ಬರ್ತಿದ್ದು ಸಾಧಾರಣ ಹಬ್ಬ ಹುಣ್ಣಿಮೆ ಅಷ್ಟೇ. ಆಮೇಲೆ ಊರಿಗೆ ಬಂದ್ಮೇಲೆ ನಂಗೆ ಎಲ್ಲ ವಿಚಾರ ಗೊತ್ತಾಯ್ತು. ಹೆಂಗೆ ಗೊತ್ತಾಯ್ತು ಅಂದ್ರೆ ಅಣ್ಣಯ್ಯ, ಏನ್ ಗೊತ್ತಾಯ್ತು? ಅದೇ ಅವರು ನಮ್ಮ ಅತ್ತೆ ಮೋಸ ಮಾಡ್ತಿದ್ರಲ್ಲ ನಮ್ಮ ಹತ್ರ ದುಡ್ಡು ಇಸ್ಕೊಂಡು.
ನಿಮ್ಮತ್ತೆ ನಿಮಗೆ ಮೋಸ ಮಾಡ್ತಿದ್ರ? ನಾವು ಗೇರಿದ್ದು ನಮ್ಗ್ ಬರ್ತಿದ್ ಸ್ಯಾಲ್ರಿ ಎಲ್ಲ ಅವ್ರ ಕೈಗೇನೆ ಕೊಡ್ತಿದ್ವಿ ಸಾಲ ತೀರ್ಸಕ್ಕೆ. ಓಕೆ. ಅವರು ನಮ್ಗೆ ಮೋಸ ಮಾಡ್ತಿದ್ರು. ಹೆಂಗೆ ಅಂದ್ರೆ ಅಣ್ಣಯ್ಯ, ಈಗ ಒಂದ್ ಸಂಘದಲ್ಲಿ ಕಂತು 200 ರೂಪಾಯಿ ಕಟ್ಬೇಕು ಅಂದ್ರೆ ನಮ್ಮ ಹತ್ರ 1000 ರೂಪಾಯಿ ತಗೋತಿದ್ರು. ನಮ್ಗೆ ಮೈಸೂರಲ್ಲಿ ಇದ್ವಲ್ಲ, ನಮಗ್ ಗೊತ್ತಾಯ್ತಿರ್ಲಿಲ್ಲ ಅದೆಲ್ಲವ. ಇರ್ಬೋದು ಅಂತೇಳಿ ನಾವು ಕೊಡ್ತಿದ್ದೋ. ಸೊ ಇಲ್ಲಿ ಊರಿಗೆ ಬಂದಾಗ ನನ್ಗೆ ಎಲ್ಲ, ಈಗ ಊರಲ್ಲಿ ಸಂಘ ಅಂದಾಗ ಇಷ್ಟ್ ಕಟ್ತೀವಿ, ಇಷ್ಟ್ ಸಾವಿರ ತಗೊಂಡ್ರೆ ಇಷ್ಟ್ ಕಟ್ಟೋದು, ಇಷ್ಟ್ ಸಾವಿರ ತಗೊಂಡ್ರೆ ಇಷ್ಟ್ ಕಟ್ಟೋದು ಅನ್ನೋದೆಲ್ಲ ಮಾತಾಡ್ತಾರಲ್ಲ. ಅದು ಕಾರ್ಡ್ಗಳು ಮನೇಲಿ ಕೊಟ್ಟಿರ್ತಾರೆ. ಸಂಘಗಳಲ್ಲಿ ಲೋನ್ ತೆಗ್ದಿರೋ ಕಾರ್ಡ್ ಎಲ್ಲ ಇರುತ್ತೆ ಮನೇಲಿ, ನಮ್ಗಳಿಗೂ ಕೊಟ್ಟಿರ್ತಾರೆ. ಅದನ್ನೆಲ್ಲ ನೋಡ್ದೆ ನಾನು. ಸೊ ನಂಗೆ ಗೊತ್ತಾಯ್ತು ಈ ತರ ಮಾಡ್ತಿದಾರೆ, ಈ ತರ ಮಾಡ್ತಿದಾರೆ ಇವ್ರು. ನಮ್ಮ ಯಜಮಾನ್ರಿಗೆ ಹೇಳ್ದೆ, ಈ ತರ ಮಾಡ್ತಿದಾರೆ ನೋಡಿ, ನಾವು 500 ರೂಪಾಯಿ ನಮ್ ಖರ್ಚಿಗಿಲ್ದಂಗ್ ಕಳಿಸ್ತಿದ್ದೋ ಅಂತ. ಅವ್ರು ಕೇಳಿದ್ರು, ಈ ತರ ಯಾಕೆ ಮೋಸ ಮಾಡ್ತಾ ಇದ್ದೀವಿ ನಮ್ಗೆ ಅಂತವ. ಇಲ್ಲ ಹಿಂಗೆ ಹಿಂಗೆ ಅಂತ ಏನೇನೋ ಮಾಡಿದ್ರು. ಸರಿ, ನಾವ್ ಇನ್ನೇನೋ ದೊಡ್ಡದ್ ಮಾಡ್ಲಿಲ್ಲ, ಅದ ಬಿಟ್ಟಾಕ್ತು ಅಷ್ಟಕ್ಕೇನೆ. ಇನ್ ನಾನೇ ಸಂಘಕ್ಕೆ ಸೇರ್ಕೊಳಕಾದೆ, ನಾನೇ ಲೋನ್ ತೆಗ್ದಿ ಮಿಕ್ಕಿ ಸಾಲ ಎಲ್ಲ ತೀರ್ಸಿ ಎಲ್ಲ ಮಾಡಿ ಆಯ್ತು. ಚೆನ್ನಾಗಿತ್ತು ಅಣ್ಣಯ್ಯ ಸಂಸಾರ, ಏನು ತೊಂದ್ರೆ ಇರ್ಲಿಲ್ಲ, ಭಗವಂತ ಏನು ಕೆಡ್ಸಿರ್ಲಿಲ್ಲ. ಅಲ್ಲಿವರೆಗೂ ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೆ ಅಲ್ಲಿ ಇಲ್ಲಿ ಹೊರಗಡೆ ಕೆಲ್ಸಕ್ಕೆ ಹೋಗ್ತಿದ್ರು. ಸೊ ನಾನು ಮನೇಲಿ ಖಾಲಿ ಕುತ್ಕೊಂಡೇನು ಅಂತೇಳಿ ನನ್ನ ಹತ್ರ ಒಡವೆ ಬಿಡ್ಸ್ಕೊಂಡಿದ್ವಲ್ಲ, ಆ ಒಡವೆನೆಲ್ಲ ಬ್ಯಾಂಕ್ ಅಲ್ಲಿ ಅಡ ಇಟ್ಟು ಒಂದ್ ಹಸು ತರ್ಸ್ಕೊಂಡೆ. ಅಂದ್ರೆ ಈಗ ನಿಮ್ಮ ಅಪ್ಪನ ಮನೆಯಿಂದ ಕೊಟ್ಟಿದ್ದು ಒಡವೆ? ಕೊಟ್ಟಿದ್ರಲ್ಲ ಒಡವೆ, ಅದನ್ನೆಲ್ಲ ಬ್ಯಾಂಕ್ ಅಲ್ಲಿ ಅಡ ಇಟ್ಟು, ಈಗ ಮನೇಲಿ ಸುಮ್ನೆ ಖಾಲಿ ಕುತ್ಕೊಂಡು ನನ್ ಸಂಪಾದನೆ ಏನು ಇಲ್ವಲ್ಲ, ಅದಕ್ಕೆ ಹಸು ನೋಡ್ಕೊಳ್ಳೋಣ. ಈಗ ಹಳ್ಳಿ ಸೈಡು ಮೇವ್ ಇದ್ದೇ ಇರುತ್ತೆ. ನಮ್ದೇ ಸ್ವಲ್ಪ ಜಮೀನ್ ಇದೆ, 1/2 ಎಕರೆ ಜಮೀನ್ ಇದೆ ನಮ್ದು ಅಂತ ಸ್ವಂತ. ಅದಕ್ಕೆ ಈಗ ನೋಡ್ಕೋಬೋದಲ್ಲ, ಜಮೀನ್ ಇದೆಯಲ್ಲ. ಈಗ ಇಷ್ಟ ದಿನ ಸಾಕು ಇನ್ನೊಬ್ರು ಕೈ ಕೆಳಗಡೆ ದುಡ್ದಿದ್ದು, ಇನ್ಮೇಲೆ ನಮ್ದೇ ಸ್ವಂತ ಅಂತ ದುಡಿಮೆ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ದೆ ಅಣ್ಣಯ್ಯ. ಅಲ್ಲಿಂದ ನಾನು ಅದಾಯ್ತು. ಹಸು ಒಂದ್ ಸ್ವಲ್ಪ ಲಾಸ್ ಆಯ್ತು. ಆಗೆಲ್ಲ ಸ್ಟಾರ್ಟಿಂಗ್ ಗೊತ್ತಿಲ್ಲ ನಂಗೆ ಏನು, ಹೆಂಗ್ ಸಾಕ್ಬೇಕು, ಅದ್ ಹೆಂಗೆ, ಎಷ್ಟು ಫುಡ್ ಹಾಕ್ಬೇಕು, ಏನ್ ಮಾಡ್ಬೇಕು, ಅದೆಲ್ಲ ಏನು ಗೊತ್ತಿರ್ಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಲಾಸ್ ಆಯ್ತು. ಒಂದ್ ಹಸುವಿಂದ ಲಾಸ್ ಆಯ್ತು. ಮತ್ತೆ ಪರವಾಗಿಲ್ಲ, ಈಗ ಮರಳಿ ಪ್ರಯತ್ನ ಮಾಡೋಣ ಅಂತ ಇನ್ನೊಂದ್ ಹಸು ತಗೊಂಡೆ. ಆಗ ಸ್ವಲ್ಪ 2 ಹಸು ಮೇಂಟೈನ್ ಆದಾಗ, ಒಂದ್ ಹಸು ಹಾಲೊಂದು, ಹಸು ತಿಂಡಿಗೆ ಅದು ಮೇವಿಗೆ ಮೇಂಟೈನ್ ಆದ್ರೆ, ಇನ್ನೊಂದ್ ಹಸು ಹಾಲೊಂದು ನಮ್ಗೆ ಉಳಿತಾಯ ಆಯ್ತಿತ್ತು. ಹಂಗಾಗಿ ಸರಿ ಹೋಯ್ತು. ಅಷ್ಟೊಳಗೆ ಎಲ್ಲ ನನಗ್ ಟೈಮ್ ಆಯ್ತು. ನಾನು ಡೆಲಿವರಿಗೆ ಅಪ್ಪನ ಮನೆಗೆ ಹೋಗ್ಬೇಕಿತ್ತು. ಹೋಗ್ಬೇಕು, ಆ ಟೈಮ್ಗೆ ನಮ್ಮ ಮಾವ ಸತ್ತೋದ್ರು. ಸೊ ನನ್ಗೆ ಶ್ರೀಮಂತ ಮಾಡಿ ಕಳ್ಸಕ್ ಆಗ್ಲಿಲ್ಲ. ನಮ್ಮ ಮಾವ ಸತ್ತೋದ 3 ದಿನಕ್ಕೆ ನನ್ ಮಗಳು ಹುಟ್ಟಿದ್ಲು. ಇನ್ ಬಾಣಿತನಕ್ಕೆ ನಾನು ಅಮ್ಮನ ಮನೆಗೆ ಹೋದೆ. ಇವ್ರು ನಮ್ಮ ಮನೆಯವರು ಸರಿಯಾಗಿ ಹಸುಗಳೆಲ್ಲ ನೋಡ್ಕೊಳ್ಳಿಲ್ಲ, ಕೇರ್ಲೆಸ್ ಮಾಡಿದ್ರು, ಎಲ್ಲ ಲಾಸ್ ಆಯ್ತು. ನಾನು ಹೋಗಿ ಬಾಣಿತನ ಮುಗಿಸ್ಕೊ ಬರೋಷ್ಟ್ರೊಳಗೆ ಫುಲ್ಲು ಎಲ್ಲ ಲಾಸ್ ಮಾಡಿ ಸಾಲ ಒಂದ್ ಸ್ವಲ್ಪ ಸಾಲನೂ ಆಗಿತ್ತು. ಸರಿ ಬಿಡಿ ಆಯ್ತು, ಏನೋ ಮಾಡೋಣ, ಹಸು ಬೇಡ ಹಸುಗಳು ಬೇಡ ಇನ್ನ ಅಂದ್ರು. ನನ್ಗೆ ಹಸುಗಳು ಈಗ್ಲೂನು ಅಷ್ಟೇ ಅಣ್ಣಯ್ಯ, ನನ್ಗೆ ಅದು ಒಂದು ಪುಣ್ಯ. ಹಸುಗಳನ್ನ ಸಾಕಿ ಅದ್ರ ಸೇವೆ ಮಾಡೋದು, ಗೋಮಾತೆ ಸೇವೆನ ಒಂದು ಪುಣ್ಯ. ನಾನು ಬ್ಯೂಟಿಷಿಯನ್ ಆಗಿತ್ಕೊಂಡು ಹಸು ಸಾಕಾಣಿಕೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳಕ್ಕೆ ಒಂಥರ ಅಣ್ಣಯ್ಯ. ಎಲ್ಲ ಈಗ ಒಂದು ತೊಪ್ಪೆ ಕೈಯಲ್ಲಿ ಮುಟ್ಬೇಕು ಅಂದ್ರೆ ಅಸಹ್ಯ ಪಡ್ತಾರೆ. ನಾನು ಎಷ್ಟು ಖುಷಿಯಿಂದ ಎತ್ತುತ್ತೀನಿ ಗೊತ್ತಾ, ಅದು ಸೇವೆಗಳನ್ನ ಎಷ್ಟು ಖುಷಿಯಿಂದ ಮಾಡ್ತೀನಿ ಗೊತ್ತಾ. ಅದು ಪುಣ್ಯ ಮಾಡಿರ್ಬೇಕು, ಎಲ್ರಿಗೂ ಸಿಗಲ್ಲ ಅಂತ ಹೇಳ್ತೀನಿ ನಾನು. ಗೋಮಾತೆ ಸೇವೆ ಮಾಡಕ್ಕೆ ಎಲ್ರಿಗೂ ಪುಣ್ಯ ಸಿಗಲ್ಲ, ಅದು ನಮ್ಗ್ ಸಿಕ್ಕೈತೆ, ಖುಷಿ ಪಡ್ಬೇಕು ನಾವು ಅಂತ ಆಸೆ ಪಡ್ತೀನಿ ಅಣ್ಣಯ್ಯ ನಾನು. ಹಂಗಾಗಿ ಎಲ್ಲ ಲಾಸ್ ಆಯ್ತು. ಅದು ಇನ್ನು ಅವಾಗ್ಲಿಂದ ಶುರು ಆಯ್ತು. ನಮ್ಮನೆಯವರು ಹೊರಗಡೆ ಹೋದ್ರು ಕೆಲ್ಸಕ್ಕೆ. ಅಲ್ಲಿವರೆಗೂ ಏನೂ ಹ್ಯಾಬಿಟ್ ಇರ್ಲಿಲ್ಲ ಅಣ್ಣಯ್ಯ ನಮ್ಮನೆಯವ್ರಿಗೆ. ಯಾವೊಂದು ಸ್ಮೋಕಿಂಗ್ ಆಗ್ಲಿ, ಒಂದು ಏನೂ ಹ್ಯಾಬಿಟ್ ಇರ್ಲಿಲ್ಲ. ಹೊರಗಡೆ ಯಾವಾಗ ಕೆಲ್ಸಕ್ಕೆ ಹೋದ್ರು ಸ್ವಲ್ಪನೇ ಎಲ್ಲ ಹ್ಯಾಬಿಟ್ ಶುರು ಆಯ್ತು. ಐ ಮೀನ್ ಡ್ರಿಂಕ್ಸ್ ತುಂಬಾ ಕುಡಿಯೋದು. ಸೊ ಆಯ್ತು, ಏನೋ ಅಂದ್ರೆ ಹಾಗೆಲ್ಲ ಕೆಲ್ಸ ಮಾಡೋರು, ಮನೆಗ್ ಬಂದ್ ಕುಡಿಯೋರು, ಊಟ ಮಾಡೋರು, ಮಲ್ಗೋರು, ಏನು ಪ್ರಾಬ್ಲಮ್ ಇರ್ಲಿಲ್ಲ ಹೋಗ್ಲಿ. ಅದೇ ಏನಾಯ್ತು, ಕಂಟಿನ್ಯೂ ಆಯ್ತಾ ತುಂಬಾ ಆಯ್ತು. ಮತ್ತೆ ನಾನು ಏನ್ ಮಾಡ್ದೆ, ಹಸುವಿಂದವ ಇನ್ನೊಂದ್ ಸ್ವಲ್ಪ ಲಾಸ್ ಆಯ್ತಲ್ಲ, ಒಂದ್ ಇಟ್ಕೊಂಡು ಏನ್ ಮಾಡ್ದೆ, ಸ್ವಲ್ಪ ದಿನ ಪಾರ್ಲರ್ಗೂ ಹೋದೆ ಅಣ್ಣಯ್ಯ. ನಾವಿರೋ ಹಳ್ಳಿಯಲ್ಲಿ ನಂಗೆ ಸಿಟಿಯಲ್ಲಿ ಮಾಡಿದ್ದ ಟ್ರೈನಿಂಗ್ ತಕೊಂಡಿದ್ದಕ್ಕೂ ಈ ಹಳ್ಳಿಯಲ್ಲಿ ಮಾಡೋದಕ್ಕೂ ಅಡ್ಜಸ್ಟ್ ಆಗ್ಲಿಲ್ಲ. ಹಾಗಾಗಿ ನಾನು ಪಾರ್ಲರ್ ಕೆಲಸ ಬೇಡ, ಇನ್ನೊಬ್ರು ಕೈ ಕೆಳಗ್ ಮಾಡೋದ್ ಬೇಡ, ನಮ್ ಜಮೀನಲ್ಲೇ ನಾನು ಏನಾದ್ರೂ ಮಾಡ್ತೀನಿ,
ಓಕೆ. ನನ್ಗೆ ಏನಾದ್ರು ಮಾಡ್ಕೊಡಿ, ಗಿಡಗಳು ತರಕಾರಿ ಏನಾದ್ರು ಹಾಕೊಡಿ ಅಂತ ಕೇಳ್ದೆ. ಹ್ಮ್. ಸರಿ ಅಂತ ಹೇಳಿ ಅವರು ನಮ್ಮನೆ ಯಜಮಾನ್ರು ಹೂವಿನ ಗಿಡಗಳು ಕನಕಾಂಬರ ಬರುತ್ತಲ್ಲ ಅಣ್ಣಯ್ಯ, ಓಕೆ. ಅದು ಗಿಡ ಹಾಕೊಟ್ರು. ಹ್ಮ್. ಎಲ್ಲಾ ಸೌಕರ್ಯ ನೋಡ್ದೆ. 3 ತಿಂಗಳು ಹೂವು ಬಂತು, ಬಿಡಿಸ್ದೆ. ನಾನೇ ಸ್ವತಃ ಬಿಡಿಸೋದು, ನಾನೇ ಕಟ್ಟೋದು, ನಾನೇ ಮಾರ್ಕೆಟಿಂಗ್ ಹಾಕೋದು. ಹ್ಮ್. ಸೊ ಅಲ್ಲಿ ಇನ್ನೊಬ್ರು ದಳ್ಳಾಳಿಗಳ ವ್ಯವಹಾರ ಇರ್ಲೇ ಇರ್ಲಿಲ್ಲ ನನ್ನ ಹತ್ರ. ಹ್ಮ್. ನಾನೇ ಬಿಡ್ಸೋದು, ನಾನೇ ಕಟ್ಟೋದು, ನಾನೇ ಮಾರೋದು. ಹ್ಮ್. ಹ್ಮ್. ಹಾಗಾಗಿ ಆದಾಯ ತುಂಬಾ ಚೆನ್ನಾಗ್ ಬಂತು ಅಣ್ಣಯ್ಯ ಅದು. ಹ್ಮ್. 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 ಸೊ ನಾನು 1 ಗದ್ದೆಗೆ ಹಾಕೊಂಡಿದ್ದವಳು 2 ಗದ್ದೆ, 2 ಗದ್ದೆಯಿಂದ 3 ಗದ್ದೆ, 3 ಗದ್ದೆಯಿಂದ 4 ಗದ್ದೆ, ಈ ತರ ಬೆಳವಣಿಗೆ ಆಯ್ತಾ ಹೋಯ್ತಿದ್ದಳು. ದಿನಕ್ಕೆ 100 ರೂಪಾಯಿ ಸಂಪಾದನೆಯಿಂದ 3,000 ಸಂಪಾದನೆಗೆ ಬಂದೆ ಒಂದು ದಿನಕ್ಕೆ ಅಣ್ಣಯ್ಯ ನಾನು. ಹ್ಮ್. ಚೆನ್ನಾಗಿತ್ತು, ಆದಾಯ ಚೆನ್ನಾಗಿತ್ತು, ಎಲ್ಲ ಮಾಡ್ಕೊ ಹೋಯ್ತಾ ಇದೆ. ಅಷ್ಟ್ರೊಳಗೆ ಆಲೆ ನಮ್ಮ ಮನೆಯವ್ರು ಫುಲ್ಲು ಡ್ರಿಂಕ್ಸ್ ಶುರು ಮಾಡ್ಬಿಟ್ಟಿದ್ರು. ಹ್ಮ್. ನನ್ಗೇನು 1 ರೂಪಾಯಿ 100 ರೂಪಾಯಿ ಸಂಪಾದನೆ ಇಲ್ಲ. 100 ರೂಪಾಯಿ ನೋಡ್ಬೇಕು ಅಂದ್ರೇನೆ ತುಂಬಾ ಏನೋ ಒಂಥರ ಖುಷಿ. ಅಂತದ್ರಲ್ಲಿ 3,000 ನೋಡ್ತೀವಿ ಅಂದ್ರೆ ಎಷ್ಟು ಖುಷಿ ಅಲ್ವಾ ಅಣ್ಣಯ್ಯ. ಬಟ್ ತುಂಬಾ ಪರಿಶ್ರಮ, ತುಂಬಾ ಕಷ್ಟ ಪಡುವೆ, ನಿದ್ದೆ ಮಾಡ್ತಿರ್ಲಿಲ್ಲ. ಮಳೆ ಬರ್ಲಿ ಬಿಸ್ಲಿರ್ಲಿ ಬಿಡ್ಸೋದು ಕಟ್ಟೋದು ಅದೆಲ್ಲ. ಈ ಫೋನ್ಗಳು ಇಲ್ಲ. ಈ ತರ ಫೋನ್ ಇದ್ರೂನು ಸಾಂಗೋ ಇಲ್ಲ ಪ್ರೋಗ್ರಾಮೋ ಏನೋ ಮೂವಿನ ಹಾಕೊಂಡಾರು ಹೂ ಕಟ್ಬೋದಿತ್ತು. ಹಂಗೆಲ್ಲಾ ಮಾಡಿ ತುಂಬಾ ಕಷ್ಟಪಟ್ಟೆ. ಚೆನ್ನಾಗಾಯ್ತು. ಸಾಲ ಎಲ್ಲಾ ತೀರ್ಸ್ಕೊಂಡೆ, ದುಡ್ಡು ಕಾಸು ಮಾಡಿಕೊಂಡೆ, ಆದಷ್ಟು ಒಡವೆಗಳು ಮಾಡಿಸ್ಕೊಂಡೆ, ಮನೆ ಜವಾಬ್ದಾರಿ ಎಲ್ಲಾ ತಗೊಂಡೆ. ಈಗ ಇವಳು ಮಾಡ್ತಾಳಲ್ಲ ಅಂತ ನಮ್ಮ ಮನೆಯವ್ರ ಜವಾಬ್ದಾರಿ ಎಲ್ಲಾ ಬಿಟ್ಬಿಟ್ರು. ಮನೆದು ಏನೇ ಒಂದ್ ಸಾಮಾನ್ ರೇಷನ್ ತಂದ್ ಹಾಕೋದಾಗ್ಲಿ, ಮಗಳು ಕಾರ್ಮೆಂಟ್ ಶೂಸ್ ನೋಡೋದಾಗ್ಲಿ ಏನು ಮಾಡ್ತಿರ್ಲಿಲ್ಲ, ಬಿಟ್ಬಿಟ್ರು ಅಣ್ಣಯ್ಯ. ಕುಡ್ತಗಳು ಜಾಸ್ತಿ ಆಯ್ತು, ಜಗಳಗಳು ಬಂತು ಮನೇಲಿ, ಹೊಡಿಯೋದು ಬಡಿಯೋದು ಮನಸ್ತಾಪಗಳು ಇದೆಲ್ಲ ಮಾಮೂಲಿ ಶುರು ಆಯ್ತು. ನಂಗೂ ಬೇಜಾರಾಗ್ತಾಯ್ತು. ಅಂದ್ರೆ ಅಲ್ಲಿವರೆಗೂ ಇಳ್ದಿದ್ ಕುಡಿತ ಯಾಕಾಯ್ತು? ಜಗಳ ಆಗ್ತಿತ್ತ? ಜಗಳ ಅದೇ ಅಣ್ಣಯ್ಯ, ಹೊರಗಡೆ ಕೆಲ್ಸಕ್ಕೆ ಯಾವಾಗ ಹೋದ್ರು ಅಲ್ಲಿ ಅದೇನು ಜನಗಳ ಸವಾಸಗಳು ಆತರ ಆಗೋಯ್ತು. ಅಲ್ಲಿವರೆಗೂ ಹೊರಗಡೆ ಹೋಗ್ತಿರ್ಲಿಲ್ವಾ? ಹೋಗ್ತಿದ್ರು ಅಣ್ಣಯ್ಯ, ಆದ್ರೂ ಒಂದ್ ಲಿಮಿಟ್ ಇತ್ತು. ಆಮೇಲೆ ಏನು ಗೊತ್ತಾ, ಜವಾಬ್ದಾರಿ ಇತ್ತು ಅವ್ರಿಗೆ. ಅವರೇ ದುಡ್ದು ತಂದ್ ಹಾಕ್ಬೇಕು ಮಾಡ್ಬೇಕು ಅನ್ನೋ ಜವಾಬ್ದಾರಿ ಇತ್ತು. ಸೊ ನಾನು ಯಾವಾಗ ಸಂಪಾದನೆ ಮಾಡಿ ಅವ್ರನ್ನೇನು ಕೇಳೋದೆಲ್ಲ ಬಿಟ್ಬಿಟ್ಟೆ. ಈಗ ಮನೆಗ್ ಸಾಮಾನ್ ಆಗ್ಲಿ, ರೇಷನ್ ಆಗ್ಲಿ, ಮಗ್ಳು ಫೀಸ್ ಆಗ್ಲಿ, ಒಂದ್ ಹಬ್ಬಕ್ ಬಟ್ಟೆ ಆಗ್ಲಿ, ಈಗ ನನ್ನ ಆದಾಯನೇ ಇತ್ತಲ್ಲ, ನಾನು ಅವ್ರನ್ನ ಏನು ಕೇಳೋದ್ ಬಿಟ್ಬಿಟ್ಟೆ. ಅಂದ್ರೆ ಅವ್ರು ತಿಂಗಳ ಮನೆಗ್ ಕೊಡ್ತಿರ್ಲಿಲ್ವಾ? ಕೊಡ್ತಿರ್ಲಿಲ್ಲ ಅಣ್ಣಯ್ಯ. ನಮ್ಗೆ ಏನ್ ಬೇಕು ಕೇಳೋರು ತಂದ್ಕೊಡೋರು. ಅವ್ರು ಇದುವರೆಗೂನು 1 ರೂಪಾಯಿ ಒಂದು ದಿನನೂ ನಾನು ಕೆಲಸ ಮಾಡಿದ್ದು. ಈಗ ಒಂದ್ ನಿಮಿಷ, ಈಗ ನೀನ್ ದುಡಿಯೋಕ್ಕಿಂತ ಮುಂಚೆ ತಿಂಗಳಲ್ಲಿ ಅಥವಾ ಅದಕ್ಕೆ ಮುಂಚೆ ಮನೆಗೆ ಬೇಕಾದದ್ನೆಲ್ಲ ಅವ್ರ ಸಂಬಳದಲ್ಲಿ ತರ್ತಿದ್ರಾ? ತರ್ತಿದ್ರು ಆಯ್ತು. ನೀನ್ ದುಡಿಯೋಕ್ ಶುರು ಮಾಡಿದಾಗ ನೀನು ಅದನ್ನ ಮನೆಗೆ ಬೇಕಾದ ಸಾಮಾನು ಸರಂಜಾಮಗಳನ್ನ ನೀನು ಕೊಂಡ್ಕೊಳ್ತಾ ಇದ್ದೆ. ಆದ್ರೆ ಅವ್ರ ದುಡಿಮೆಯನ್ನೇನ್ ಮಾಡ್ತಿದ್ರು? ನಾನು ಕೇಳದ್ ಬಿಟ್ಬಿಟ್ಟೆ ಅಣ್ಣಯ್ಯ ಅವ್ರ ದುಡಿಮೆನ. ಅಲ್ಲವ, ಈಗ ನಂದು ಎಷ್ಟೇ ಬರ್ಲಿ ಆ ಕಡೆಯಿಂದ ಈಸ್ಕೊಂಡು ಮಾಡ್ಕೊಳ್ಳೋದು, ಈಸ್ಕೊಂಡು ಇನ್ನೇನು ಮಾಡೋದು. ಅವ್ರು ಯಾವಾಗ್ಲೂ ನನ್ ಕೈ ಕೊಟ್ಟೇ ಇಲ್ಲ ಅಣ್ಣಯ್ಯ. ಸೊ ನಾನು ಏನ್ ಮಾಡ್ಬಿಟ್ಟೆ, ನನ್ನ ಆಸೆ ನಾನೇ ಸಂಪಾದನೆ ಮಾಡ್ತೀನಲ್ಲ, ನಾನೇ ದುಡಿತೀನಲ್ಲ, ಅವರು ನೀನು ಕೇಳೋದು. ಸೊ ನನ್ನ ಹತ್ರನೇ ಕೇಳೋರು. ಅವರು 1,000 ಇದ್ರೆ ಕೊಡು, 2,000 ಇದ್ರೆ ಕೊಡು, 10,000 ಇದ್ರೆ ಕೊಡು ಅಂತ ಕೇಳೋರು. ತಪ್ಪಾಯ್ತಾ? ಅದೇ ತಪ್ಪಾಗಿದ್ದು ಅಣ್ಣಯ್ಯ. ಜಾಸ್ತಿ ಮಾಡ್ಕೊಂಡ್ರು. ಆಮೇಲೆ ಏನಾಯ್ತು? ಜಗಳ ಇವೆಲ್ಲ ಸ್ಟಾರ್ಟ್ ಆಯ್ತು, ಮನಸ್ತಾಪಗಳು ತುಂಬಾ ಆಯ್ತು. ಆಮೇಲೆ ನಾನು ಏನ್ ಮಾಡ್ದೆ, ಜಮೀನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದೆ. ಅಂದ್ರೆ ನಮ್ದೆಲ್ಲ ಗದ್ದೆಗಳಿದೆ, ಗದ್ದೆಯಲ್ಲಿ ಏನೇ ಮಾಡೋದು ಶೀತ ಆಗೋದು, ಗಿಡಗಳು ಬರ್ತಿರ್ಲಿಲ್ಲ. ಸೊ ಅದ್ರಿಂದೆಲ್ಲ ಹೊರಗಡೆಯಿಂದೆಲ್ಲ ಮಣ್ಣು ತರಿಸಿ ಗದ್ದೆಗಳ್ಗ ಹಾಕಿ ಗದ್ದೆ ಹೈಟ್ ಮಾಡಿ ಹೂವ ಬೆಳಿಬೇಕು, ಎಲ್ಲಾ ತರ ಹೂವಗಳು ಬೆಳಿಬೇಕು ಅನ್ನೋ ಆಸೆ ಬಂತು. ಸೊ ತಮಿಳ್ನಾಡಿಂದೆಲ್ಲ ಬಟನ್ ರೋಡ್ ತರಿಸಿ, ಮತ್ತೆ ಮಲ್ಲಿಗೆ ಹೂವ ಎಲ್ಲ ತರಿಸಿ ಎಲ್ಲ ಮಾಡಕ್ಕೆ ಇದ್ ಮಾಡಿದ್ರೆ ತುಂಬಾ ದುಡ್ಡೆಲ್ಲ ಖರ್ಚಾಯ್ತು ಅದಕ್ಕೆ. ಸೊ ಎಲ್ಲ ನಾನ್ ಸೇವ್ ಮಾಡಿ ಇಟ್ಕೊಂಡಿದ್ದ ಹೂವಲ್ಲಿ ಸಂಪಾದನೆ, ಆ ದುಡ್ಡಲ್ಲೇ ನಾನು ಕೊಡ್ತೀನಿ, ಕೆಲ್ಸ ಮಾಡಿಸ್ಕೊಡಿ ಅಂತ ನಮ್ಮ ಯಜಮಾನ್ರಿಗೆ ಹೇಳ್ದೆ. ಸರಿ ಆಯ್ತು ಮಾಡಿಸ್ಕೊಡ್ತೀನಿ ಅಂತ ಅಂದ್ರು. ಮಣ್ಣು ಹಾಕ್ಸಿದ್ವಿ, ಬಟನ್ ರೋಜು ಒಂದ್ 6,000 ಗಿಡ ಎಲ್ಲ ತರಿಸಿ ನೆಡ್ಸಿದ್ವಿ, ಎಲ್ಲ ಮಾಡಿದ್ವಿ. ಸೊ ಇಲ್ಲಿ ಏನಾಯ್ತು, ನಮ್ಮ ಯಜಮಾನ್ರ ಅಣ್ಣಂದಿರು ಇದ್ದಾರಲ್ಲ, ಅವ್ರಿಗೆಲ್ಲ ನನ್ನ ಮೇಲೆ ಜಲಸ್ ಶುರುವಾಯ್ತು. ಅಂದ್ರೆ ಅವ್ರ ಹೆಂಡ್ತಿದಿರಲ್ಲ ಬೇರೆಯವ್ರ ಜಮೀನ್ಗೆ ಕೂಲಿಗೆ ಹೋಗ್ತಿದ್ರು ಅಣ್ಣಯ್ಯ. ನಾನು ಯಾವಾಗ ಇಂಕ್ರೂಮೆಂಟ್ ಆಯ್ತಾ ಈಗ ನನ್ ಜಮೀನ್ಗೆನೆ 5 ಜನ 6 ಜನ 10 ಜನ ಹೂವ ಬಿಡ್ಸಕ್ ಕರ್ಸೋದು, ಹೂವ ಕಟ್ಟಕ್ ಕೊಡೋದು, ಮಾರ್ಕೆಟ್ಗೆಲ್ಲ ಹೋಗೋದು, ಇದೆಲ್ಲ ಗೊತ್ತಾಯ್ತಲ್ಲ ಅವ್ರಿಗೆ.
ಜಲ ಶುರುವಾಯ್ತು. ಹ್ಮ್ ಸಂಪಾದನೆ ಮಾಡ್ತಾ ಇದ್ದಾಳಲ್ಲ, ನಮ್ ಕೈಲಿ ಆಯ್ತೆ ಅಲ್ವಲ್ಲ ಹ್ಮ್ ಅಂತವ. ಸೊ ಅವ್ರು ಏನ್ ಮಾಡಿದ್ರು, ತಮ್ಮಂಗೇನೆ ನಮ್ಮ ಯಜಮಾನ್ರು ಈಗ್ಲೂ ಅಷ್ಟೇ, ಅವ್ರ ಅಣ್ಣಂದಿರ್ ಮಾತು ಅಂದ್ರೆ ವೇದ ವಾಕ್ಯ. ಹ್ಮ್ ಆಮೇಲೆ ಏನಾಯ್ತು, ಅವ್ರ ಅಣ್ಣಂದಿರು ನಮ್ಮನೆಯವ್ರನ್ನ ಕರ್ಕೊಂಡು ಒಂದಿನ ಹೂವಿನ ಗಿಡದೊಳಗಡೆನೆ ಡ್ರಿಂಕ್ಸ್ ಮಾಡ್ತಾ ಇದಾರೆ ಅಣ್ಣಯ್ಯ. ಹ್ಮ್ ಸೊ ನಾನು ಯಾವ ಲೆವೆಲ್ಗೆ ಕೆಲಸ ಮಾಡ್ತಿದ್ದೆ ಅಂದ್ರೆ, ಸ್ಲಿಪ್ಪರ್ ಹಾಕೊಂಡು ಹೂವಿನ ಗಿಡದೊಳಗಡೆ ನಾನು ಹೋಯ್ತಿರ್ಲಿಲ್ಲ. ನನ್ಗೆ ಲಕ್ಷ್ಮಿ ಇದು ಅನ್ನ ಕೊಡ್ತಾ ಇದೆ, ನನ್ ಕೈ ತುಂಬಾ ಕಾಸು, ಅಷ್ಟೇ ಗೌರವಿಸುವೆ ನಾನು ಅಣ್ಣಯ್ಯ ನನ್ ಕೆಲ್ಸನ. ಇವತ್ಗೂ ಅಷ್ಟೇ ನಾನು ಗೌರವಿಸ್ತೀನಿ ನಾನ್ ಮಾಡೋ ಕೆಲ್ಸನ. ನಾನು ಸ್ಲಿಪ್ಪರ್ ಹಾಕೊಂಡು ಹೂವಿನ ಗಿಡದೊಳಗೆ ಹೋಯ್ತಿರ್ಲಿಲ್ಲ ಗದ್ದೆ ಒಳಕ್ಕೆ. ಅಂತದ್ರಲ್ಲಿ ಎಲ್ಲ ಡ್ರಿಂಕ್ಸ್ ಮಾಡ್ತಾ ಕೂತಿದ್ರು. ನನ್ ಮನ್ಸಿಗೆ ಎಷ್ಟು ನೋವಾಗ್ಬೇಡ ಅಣ್ಣಯ್ಯ. ನನ್ಗೆ ಅಲ್ಲಿಂದ ಶುರುವಾಯ್ತು. ಬೈದೆ ನಾನು, ಎಲ್ರಿಗೂ ಸೇರ್ಸ್ ಬೈದೆ. ನಾನು ಸ್ಲಿಪ್ಪರ್ ಹಾಕೊಂಡು ಹೋಗಲ್ಲ ಹೂವಿನ ಗಿಡಕ್ಕೆ ಅಂತದ್ರಲ್ಲಿ ಎಲ್ರೂ ಕರ್ಕೊಬಂದು ಹಿಂಗೆ ಡ್ರಿಂಕ್ಸ್ ಮಾಡ್ತಾ ಇದೀರಲ್ಲ ಅಂತ, ಹಾಗೆ ಹೀಗೆ ಅಂತ ಬೈದೆ ನಾನು ಅಲ್ಲೇನೆ ಜಮೀನ್ ಹತ್ರನೇ. ಅಲ್ಲಿಂದ ಶುರುವಾಗಿದ್ದು ಬೈದ್ಲಲ್ಲ ನಮ್ಮ ಅಪ್ಪನ ಗದ್ದೆ, ನಾವೆಲ್ಲರೂ ಕುತ್ಕೊಂಡ್ ಕುಡಿತೀವಿ, ನಾವೇನಾರು ಮಾಡ್ತೀವಿ ಅಂತೇಳಿ ಅವಾಗ ಶುರುವಾಗಿದ್ದು ಜಗಳ ಅಣ್ಣಯ್ಯ. ಇದುವರೆಗೂ ನಿಂತಿಲ್ಲ. ಅವ್ರು ಹೆಂಗ್ ಹೇಳ್ತಾರೆ ಹೆಂಗ್ ಕೇಳೋದು. ನಮ್ಮ ಮನೆಯವನು ಹೆಂಗ್ ಹೇಳ್ತಾರೆ ಇಟ್ಕೊಂಡ್ ಹೊಡಿ ಅಂದ್ರೆ ಹೊಡಿಯೋದು, ಮನೆಗ್ ಹೋಗ್ಬೇಡ ಅಂದ್ರೆ ಹೋಗಲ್ಲ, ಏನು ತಂದಾಕ್ಬೇಡ ಅಂದ್ರೆ ತಂದಾಕಲ್ಲ. ಆ ಲೆವೆಲ್ಗಿದ್ದಾರೆ ನಮ್ಮ ಮನೆಯವರು. ಈಗ ಆಯ್ತು, ಮಗಳಿದ್ದಾಳೆ ಅಣ್ಣಯ್ಯ, 13 ವರ್ಷ ಮಗಳು. ಅವ್ದು ಎಲ್ಲ ಖರ್ಚು ಪ್ರತಿ ಒಂದು ಹುಷಾರಿಲ್ಲ ಆಗ್ಲಿ, ಒಂದ್ ಬಟ್ಟೆ ಆಗ್ಲಿ, ಒಂದ್ ಏನೇ ಒಂದ್ ಸ್ಲಿಪ್ಪರ್ ತೆಗೆದು ನಾನೇ ನೋಡ್ಕೊಳ್ಳೋದು ಅವಳಿಗೆ. ಚಿಕ್ಕದ್ರಿಂದನೂ ಅಷ್ಟೇ ಅಣ್ಣಯ್ಯ. ನನ್ ಕೈಲಿ ಆದಷ್ಟು ಕಷ್ಟ ಅಂದವ್ರಿಗೆ ಸಹಾಯ ಮಾಡ್ತಾನೆ ಬಂದಿದ್ದೀನಿ. ಎಲ್ಪ್ ನನ್ ಕೈಲಿ ಆದಷ್ಟು, ಅಷ್ಟು ಇಷ್ಟ ಅಂತಲ್ಲ, ಸಹಾಯ ಮಾಡ್ತಾನೆ ಇದ್ದೀನಿ. ಭಗವಂತನ ಇಚ್ಛೆ, ಭಗವಂತ ಏನು ಕೊಟ್ಟಿದ್ದಾನೆ, ಅವತ್ತಿರ್ಲಿಲ್ಲ ನಾವು ಅನ್ಬಿಟ್ಟು. ಬಟ್ ನನ್ಗೆ ಎಲ್ರು ಬರೀ ಮೋಸನೆ ಮಾಡ್ತಾರೆ ಅಣ್ಣಯ್ಯ. ನನ್ ಯಾರು ಒಳ್ಳೆಯವರು ಅಂತ ನಂಬ್ತೀನಿ, ಯಾರು ಕಷ್ಟ ಅಂತಾರೆ ಅಂತ ಕೇಳ್ತಾರೆ, ನನ್ನ ಹತ್ರ ಇಸ್ಕೊಂಡವ್ರು ಒಬ್ರು ಇದುವರೆಗೂ ದುಡ್ಡು ರಿಟರ್ನ್ ಮಾಡಿಲ್ಲ ನನ್ಗೆ. ಮೋಸ ಅದೊಂದಾಯ್ತು ಅಣ್ಣಯ್ಯ. ಈ ನಡುವೆ ಒಂದು ಇನ್ಸಿಡೆಂಟ್ ಆಯ್ತು. ಏನು, ಈ ಕರೆಕ್ಟಾಗಿ ಡಿಸೆಂಬರ್ ತಿಂಗಳು, ಡೇಟ್ ಸರಿಯಾಗಿ ನೆನಪಿಲ್ಲ, 3 ವರ್ಷದ ಹಿಂದೆ ಅಣ್ಣಯ್ಯ ಇದು, ಡಿಸೆಂಬರ್ ತಿಂಗಳೇ. ಹಿಂಗೆ ಹೂ ಮಾರಕ್ ಹೋಗ್ಬೇಕಾದ್ರೆ ಒಂದ್ ವ್ಯಕ್ತಿ ಪರಿಚಯ ಆದ್ರು ನನ್ಗೆ. ಆ ನಡುವೆ ಮನೇಲಿ ಆಲೆ ಜಗಳ ಸ್ಟಾರ್ಟ್ ಆಗಿತ್ತು, ಕೋಪ ಮನಸ್ತಾಪಗಳೆಲ್ಲ ಆಗಿತ್ತು. ಹೆಂಗೆ ನಮ್ಮನೆಯವ್ರ ಜಗಳ ಅಂದ್ರೆ 3 ತಿಂಗಳು 4 ತಿಂಗಳಾದ್ರೂ ನನ್ ಜೊತೆ ಮಾತಾಡ್ತಿರ್ಲಿಲ್ಲ, ಜಗಳ ಮಾಡ್ಕೊಬಿಟ್ರೆ ಆ ತರ ಇದ್ರು. ಸೊ ಈಗ ನಾವುವೇ ಸರಿ ಏನೋ ಒಂದ್ ಕೆಲ್ಸ, ನನ್ ಮಗ ಹತ್ಕೊಳ್ಳೋದು, ಕರೆಯೋದು, ಹೋಗ್ಬಿಡ್ಸೋದು, ಮಾರ್ಕೆಟ್ ಹಾಕೋದು, ನನ್ ಮಗಿನ ನೋಡ್ಕೊಳ್ಳೋದು, ಇಷ್ಟೆಲ್ಲ ಇದ್ದೆ. ಇನ್ ಬೇರೆ ಕಡೆ ಯಾವ ಆಸೆನೂ ಇರ್ಲಿಲ್ಲ, ಇಂಟ್ರೆಸ್ಟ್ ಇರ್ಲಿಲ್ಲ, ಏನು ಇರ್ಲಿಲ್ಲ ಅಣ್ಣಯ್ಯ. ಆ ನಡುವೆ ಒಬ್ಬ ವ್ಯಕ್ತಿ ಪರಿಚಯ ಆದ್ರು. ಪರಿಚಯ ಆಯ್ತಾ, ಹಂಗೆ ಅವ್ರೆಲ್ಲ ನನ್ ಬಗ್ಗೆ ತಿಳ್ಕೊಬಿಟ್ಟಿದ್ದಾರೆ ವೀಕ್ನೆಸ್. ಆ ವ್ಯಕ್ತಿ ಯಾರು? ಇಲ್ಲೇ ನಮ್ ಪಕ್ಕದ ಊರವ್ರು ಅಣ್ಣಯ್ಯ. ನಿಮ್ ಬಗ್ಗೆ ಹೆಂಗ್ ಗೊತ್ತು? ನಿಮ್ ಮನೆ ಬಗ್ಗೆ ಹೆಂಗ್ ಗೊತ್ತು ಅವ್ರಿಗೆ? ನಮ್ಮ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ ರಿಲೇಟಿವ್ ಆಗ್ಬೇಕು ಅವರು. ಪರಿಚಯ ಆದ್ರು, ಫೋನ್ ನಂಬರ್ ತಗೊಂಡ್ರು. ನಾನೇ ಕೊಟ್ಟಿದ್ದು ಫೋನ್ ನಂಬರು. ಕೊಟ್ವಿ. ಹಿಂಗೆ ಮಾತಾಡ್ತಾ ಮಾತಲ್ಲೇ ಅನುಕಂಪಗಳು ತೋರ್ಸಿದ್ರು. ಆ ಟೈಮ್ಗೆ ನನ್ಗೂ ಏನಾಗಿತ್ತೋ ನಾನು ಮಾತಾಡ್ದೆ. ಹೌದಲ್ವಾ, ಇಷ್ಟೆಲ್ಲ ಕಷ್ಟಪಡ್ತೀನಿ, ಅದು ನನ್ ಗಂಡ ಅರ್ಥ ಮಾಡ್ಕೊಳಲ್ಲ, ಇವ್ರು ಎಷ್ಟ್ ಚೆನ್ನಾಗ್ ಮಾತಾಡಿಸ್ತಾರೆ, ಹಂಗೆ ಹಿಂಗೆ ಈ ತರ ನಾನು ಮರ್ಗಾಗೋದೆ. ಅದಾಯ್ತು. ಅವರು ಆ ವ್ಯಕ್ತಿ ನನ್ನನ್ನ ದುಡ್ಡುಗೋಸ್ಕರ ಬಳಸ್ಕೊಂಡಿರೋದು. ದುಡ್ಡುಗೋಸ್ಕರ ಅಣ್ಣಯ್ಯ. ಸ್ಟಾರ್ಟಿಂಗ್ 3,000 ಸಾಲ ಕೇಳ್ದವ್ರು ಇವತ್ತು 3 ಲಕ್ಷ ತನಕ ಇಸ್ಕೊಂಡಿದ್ದಾರೆ ನನ್ನ ಹತ್ರ. 3,000 ಸ್ಟಾರ್ಟ್ ಮಾಡಿದವರು. ನನ್ಗೆ ಅದೇನಿತ್ತು ಅಷ್ಟ ಎಲ್ಲ ನಮ್ ಕಷ್ಟಪಟ್ಟು ದುಡ್ಡಿರೋದೇ ದುಡ್ಡು ಅಣ್ಣಯ್ಯ. ಬಟ್ ಅದೇನು ಕೇಳ್ದಂಗೆ ಇಲ್ಲ ಅನ್ನೋ ಮನ್ಸೇ ಇಲ್ಲ. ನನ್ನ ಹತ್ರ ಇಲ್ವಾ, ಬೇರೆಯವ್ರ ಹತ್ರ ಸಾಲ ಮಾಡೋದು ಕೊಡೋದು. ಬೇರೆ ಎಲ್ರಿಗೂ ಹಿಂಗೇನ? ಇಲ್ಲ ಆ ವ್ಯಕ್ತಿ ಮಾತ್ರ, ಅಂದ್ರೆ ಬೇರೆಯವ್ರಿಗೂ ಇಸ್ಕೊಟ್ಟಿದೀನಿ, ಇಲ್ಲ ಅಂತಲ್ಲ. ಇಲ್ಲಿ ಸ್ವಲ್ಪ ಹೆಚ್ಚಿನ ಮಮಕಾರ, ಯಾಕೆ ಅಂದ್ರೆ ನನ್ಗೆ ಇದುವರೆಗೂ ಪ್ರೀತಿ ಕಾಳಜಿ ಯಾರು ತೋರ್ಸಿರ್ಲಿಲ್ಲ. ಅಷ್ಟು ಮಟ್ಟಕ್ಕೆ ತೋರಿಸ್ತಾ ಇದಾರೆ, ನನ್ ಸಹಾಯಕ್ಕೆ ಆಗ್ಬೋದು. ಒಳ್ಳೆ ಏನೋ ಒಂಥರ ಮಂಕು, ಅದು ಏನು ಅಂತಾನೆ ಗೊತ್ತಿಲ್ಲ ಅಣ್ಣಯ್ಯ. ಅದಾಯ್ತು. ಆದ್ರಿಂದ ಈಗ 2 ವರ್ಷದಿಂದ ಹೂವಿನ ಗಿಡ ಎಲ್ಲ ಸ್ವಲ್ಪ ರೋಗ ಬೀಳ್ತು. ರೋಗ ಬಿದ್ದು ಎಲ್ಲ ಲಾಸ್ ಆಯ್ತು. ಸೊ ಅಷ್ಟ್ರಲ್ಲಿ ನಾನು ಆಲೆ ತುಂಬಾ ಸಾಲ ಮಾಡಿ ಕೊಟ್ಟಿದ್ದೆ ಇವ್ರಿಗೆ. ಈಗ ಅವರೆಲ್ಲ ಕೇಳಕ್ಕಾದ್ರು. ಇದ್ಯಾವುದು ನಮ್ಮ ಯಜಮಾನ್ರು ವಿಷಯ ಗೊತ್ತಿರ್ಲಿಲ್ಲ. ಈಗ ಇನ್ನೇನ್ ಮಾಡೋದು, ಸಾಲ ತೀರಿಸ್ಲೇಬೇಕು ನಾನು.
ಹ್ಮ್ ಹೇಗೋ ಕಷ್ಟಪಟ್ಟು ಒಡವೆನ ಅಡ ಇಟ್ಟು ಸ್ವಲ್ಪ ಸಂಘಗಳಲ್ಲೆಲ್ಲ ತೆಗ್ದು ಹೇಗೋ ಅಂದ್ರೆ ಗೊತ್ತಾಗ್ದೆ ನಿಮಗೆ ಈಸ್ಕೊಂಡಿದ್ದ ಆ ವ್ಯಕ್ತಿ ಕೊಡ್ಲಿಕ್ಕೆ ಈಸ್ಕೊಂಡಿದ್ದ? ಆ ವ್ಯಕ್ತಿ ಕೊಡಕ್ ಇಸ್ಕೊಂಡಿದ್ದು ನಾನು. ಮತ್ತೆ ಅವರು ತೀರ್ಸ್ಬೇಕಲ್ವಾ? ನೀವೇ ಅವ್ರು ವಾಪಸ್ ಕೊಡ್ಲೇ ಇಲ್ಲ ಅಣ್ಣಯ್ಯ. ಕೊಡ್ತೀನಿ 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 ಅಷ್ಟೇ. ಮನೆಗೆ ಹೋಗಿ ಕೇಳ್ಬೇಕಿತ್ತು. ಅಷ್ಟಿಲ್ವಲ್ಲ ನಾನು. ಮನೆಗೆ ಹೋಗಿ ಕೇಳಿದ್ರೆ ಈಗ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಓ, ಈಗ ನಾನ್ ಬೇರೆ ಸಿಗಾಕೋತೀನಿ. ವಿಚಾರಗಳು ಬೇರೆ ಇದ್ವಲ್ಲ. ಹಾ ಹೌದಾ? ವಿಚಾರಗಳು ಅಂದ್ರೆ ಅಣ್ಣಯ್ಯ ಬೇರೆ ಅಂದ್ರೆ ಬೇರೆ ತರ ಏನೂ ಇಲ್ಲ. ಹ್ಮ್ ಆ ವ್ಯಕ್ತಿ ದುಡ್ಡು ಕೇಳಿದಾಗ ನನ್ಗೆ ಇಲ್ಲ ಅನ್ನೋ ಭಯ ಇಲ್ಲ, ಏನು ಅಂತಾನೆ ಗೊತ್ತಿಲ್ಲ ಅಣ್ಣಯ್ಯ. ಹಾಗೆ ದುಡ್ಡು ಕೇಳಿದಾಗ ನಾನು ಇಲ್ಲ ಅನ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಅದಕ್ಕೂ ಮೀರಿದ ಇನ್ಯಾವುದೋ ಒಂದು ಆಕರ್ಷಣೆ ಅಥವಾ ವ್ಯಾಮೋಹ ಅಥವಾ ನನ್ನದು ಅದು ಅನ್ನೋ ಒಂದು ಭಾವನೆ ಇರಬೇಕಲ್ಲವಾ? ಆದ್ರೆ ಈಗ ಮನೆಯಲ್ಲಿ ಮನಸ್ತಾಪಗಳಾಯ್ತಿತ್ತಲ್ಲ ಅಣ್ಣಯ್ಯ. ಅದೇ ಸರಿ, ನಾನು ಹಾಗಾಗಿ ಮನ್ಸುವೆ ಆ ಕಡೆ ಒಲಿತಿತ್ತು ಅನ್ಸುತ್ತೆ. ಒಲಿತಿತ್ತು ನನ್ಗೆ. ಏನು ಹೇಳಿಲ್ಲ. ನಾನು ಹೇಳಿದ್ದು ಇಲ್ಯಾಕೋ ನೆಮ್ಮದಿ ಇಲ್ಲ, ನನ್ಗೆ ಅಲ್ಲಿಂದ ಒಂಚೂರು ನೆಮ್ಮದಿ ಸಿಗ್ತಿದೆ ಅಂತ ಮನ್ಸು ವಾಲಿದ್ ಹೌದು ಅಂತ. ಹೌದು ಹೌದು ಅಣ್ಣಯ್ಯ, ವಾಲಿದ್ ಹೌದು. ಸೊ ಅಷ್ಟೊಂದು ಹಣ ಯಾಕೆ ಇಸ್ಕೊಳ್ತಿದ್ರ ಅವರು? ಏನಣ್ಣಯ್ಯ? ಅಷ್ಟು ಹಣ ಯಾಕೆ ಇಸ್ಕೊಳ್ತಿದ್ರವ ಅವರು? ಅವ್ರು ಅಷ್ಟು ಹಣ ಅಂದ್ರೆ ಮನೇಲಿ ಸ್ವಲ್ಪ ಬಡತನ ಅವ್ರಿಗೆ. ಬಡತನ ಮತ್ತೆ ದುಡಿಯೋರ್ ಕಡಿಮೆ. ಏನು ಅದು ಮಾಡ್ಬೇಕು ಇದು ಮಾಡ್ಬೇಕು, ಕೊಟ್ಬಿಡ್ತೀನಿ ರಿಟರ್ನ್ ಮಾಡ್ಬಿಡ್ತೀನಿ ಅಂತ ಹೇಳಿ ಪ್ರತಿ ಸಲನು ಯಾಮಾರ್ಸಿ ಇಸ್ಕೊಂಡ್ರು ಅಣ್ಣಯ್ಯ. ಅದಾಯ್ತು, ನಿಮ್ ಪ್ರೋಗ್ರಾಮ್ ಸಿಕ್ತು ನನ್ಗೆ. ಅಲ್ಲಲ್ಲ, ಅವ್ರು ಹೇಳಿದಲ್ಲ ಅಷ್ಟು ಆ ವೇಳೆಗೆ ಸಿಕ್ಕಿದ್ದ ಅದು. ಆ ವೇಳೆಗೆ ಸಿಕ್ತು ಅಣ್ಣಯ್ಯ ನನ್ಗೆ. ಸೊ ಆಗ ಕೇಳ್ತಾ 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 ಅಣ್ಣಯ್ಯ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೀನಿ, ಎಷ್ಟು ಮೂರ್ಖ ಇದ್ದೀನಿ ನಾನು. ಅಪ್ಪ, ಇಷ್ಟು ಮುಂಚೆಗೆ ಸಿಕ್ಕಿರಿ, ಇಷ್ಟು ದುಡ್ಡು ಕಳಿಯಂಗಿಲ್ಲ, ದುಡ್ಡು ಹೋದ್ರು ಪರವಾಗಿಲ್ಲ, ಈ ಸವಾಸ ಬೇಡ, ನಾನ್ ಕಷ್ಟಪಟ್ಟೆ ತೀರ್ಸ್ಕೊಳ್ಳೋಣ ಅಂತ ಅಣ್ಣಯ್ಯ. ನಿಜಕ್ಕೂ ನಿಮ್ ಪ್ರೋಗ್ರಾಮ್ ಕೇಳಿ ಅವತ್ತೇ ಡಿಸೈಡ್ ಮಾಡ್ಬಿಟ್ಟೆ ನಾನು. ಬೇಡ, ಇದು ಸರಿ ಹೋಗಲ್ಲ, ಇದು ಏನೇನೋ ಆಗುತ್ತೆ ಕತೆಗಳು, ಬೇಡ ಸವಾಸ ಬೇಡ. ನಾನು ನಿಯತ್ತಾಗಿ ಭಗವಂತನ ಒಳ್ಳೆತನ ಇರೋದಕ್ಕೆ ನನ್ಗೆ ಇಷ್ಟು ಸಂಪನ್ನ. ಈಗ ಎಷ್ಟೋ ಜನ ತಿನ್ನಕ್ ಅನ್ನ ಇಲ್ದೆ, ದುಡಿಯಕ್ ಶಕ್ತಿ ಇಲ್ದೆ ಎಷ್ಟ್ ಕಷ್ಟ ಪಡ್ತಾರೆ ಅಂತದ್ರಲ್ಲಿ ನಾನು ಯಾವ ಮಟ್ಟದಲ್ಲಿದ್ದೆ, ಇವತ್ತು ಯಾವ ಮಟ್ಟಕ್ಕೆ ತಂದು ನಿಲ್ಸಿದಾನೆ ಭಗವಂತ. ನಾನು ಇದನ್ನ ಉಳಿಸ್ಕೋಬೇಕು, ಬೇಡ ತಪ್ಪು ದಾರಿ ತುಳಿಯೋದ್ ಬೇಡ ಅಂತೇಳಿ ನಿಮ್ ಪ್ರೋಗ್ರಾಮ ಕೇಳಿ ಅಣ್ಣಯ್ಯ ಅವತ್ತೇ ಡಿಸೈಡ್ ಮಾಡಿ ಬಿಟ್ಟಾಕ್ಬಿಟ್ಟೆ. ಇನ್ನ ನಂಬರ್ ಬ್ಲಾಕ್ ಮಾಡಿ ಎಸ್ಬಿಟ್ಟೆ ಅಣ್ಣಯ್ಯ ನಾನು. ಅಂದ್ರೆ ಅವರು ನಿಮಗೆ ನೇರ ಭೇಟಿ ಆಗ್ತಿದ್ರ, ಫೋನಲ್ಲಿ ಮಾತ್ರ ಮಾತಾಡ್ತಿದ್ರ? ಫೋನಲ್ಲಿ ಮಾತ್ರ ಅಣ್ಣಯ್ಯ. ಓಕೆ, ನೀವು ಹೂ ಮಾರ್ಲಿಕ್ಕೆ ಅಂತ ಹೋದಾಗ ಅಲ್ಲೆಲ್ಲರೂ ಭೇಟಿ ಆಗ್ತಿಲ್ಲ? ಇಲ್ಲ ಇಲ್ಲ, ಅಲ್ಲೆಲ್ಲೂ ಭೇಟಿ ಇಲ್ಲ. ಯಾಕೆಂದ್ರೆ ನಾನು ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ನಾವು ಹೋಗ್ತಿದ್ದು ಮಾರ್ಕೆಟ್ಗೆ. ಆಗೆಲ್ಲ ಕುಂತಿ ಮಾರ್ತಿದ್ದೆ ನಾನೇ. ನೀವೇ ಮಾರ್ಕೆಟ್ ಅಲ್ಲಿ ಕೂತಿ ಮಾರ್ತಿದ್ದೆ. ಮಗಳು ಚಿಕ್ಕವಳಿದ್ಲು ಅಣ್ಣಯ್ಯ, ಕುಂತಿ ಮಾರ್ತಿದ್ದೆ ನಾನು. ತೊಂದ್ರೆ ಇರ್ತಿರ್ಲಿಲ್ಲ. ಆಮೇಲೆ ಮಗಳನ್ನ ಕಾರ್ಮೆಂಟ್ ಹಾಕ್ತೆ. ಸೊ ಅವಳಿಗೆ ಕಾರ್ಮೆಂಟ್ ರೆಡಿ ಮಾಡ್ಬೇಕು, ನಾಷ್ಟ ಮಾಡ್ಬೇಕು, ಇವೆಲ್ಲ ಜವಾಬ್ದಾರಿಗಳು ಬಂದ್ವಲ್ಲ. ಸೊ ಆಗ ಕೂತಿ ಮಾರಕ್ ಆಗ್ಲಿಲ್ಲ. ಮಾರೋರ್ಗೆ ಒಬ್ರಿಗೆ ವರ್ತನೆ ಮಾಡಿದ್ದೆ. ಮತ್ತೆ ಅಂಗಡಿಗಳೆಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ದಿನಕ್ಕೆ ಹಿಂಗೆ 20 ರೂಪೀಸ್ಗೆ ಹಿಂಗೆ ಒಬ್ರು ಒಂದು 30 ರೂಪಾಯಿಗೆ ಹಿಂಗೆಲ್ಲ ವರ್ತನೆ ಅಂತ ಮಾಡ್ಕೊತಾರೆ ಅಣ್ಣಯ್ಯ. ಹಾಗೆ ಅವ್ರ ಅಂಗಡಿ ಬಾಕ್ಲು ಮಳೆಗ್ ನೇತಾಕಿ ಬಂದ್ಬಿಡೋದು. ಒಂದು ಅಂಗಡಿಗಳು ಇನ್ಕಿದ್ದ ಮಾರೋರ್ಗೆ ಇಷ್ಟು ಅಂತ ಕೊಟ್ಬಿಟ್ಟು ಬಂದ್ಬಿಡೋದು. ಇನ್ನ ಅದೇ ಬಸ್ಸು 6 ಗಂಟೆಗೆ ಹೋದ್ರೆ 7 ಗಂಟೆ ಅಷ್ಟೊಳಗೆಲ್ಲ ಮನೇಲಿ ಇರ್ತಿದ್ದೆ ನಾನು. ಆಗ್ಲವಾ? ಬಟ್ ಈ ಸಾಲ ವಾಪಸ್ ಕೇಳಿದಾಗ ಈತ ಏನ್ ಹೇಳ್ತಿದ್ದ? ಕೊಡ್ತೀನಿ, ಇವತ್ಗೂ ಅದೇ ಮಾತು, ಕೇಳಿದ್ರೆ ಕೊಡ್ತೀನಿ. ಅಂದ್ರೆ ನಾನು ಫೋನ್ ಮಾಡಿ ಕೇಳಕ್ ಹೋಗಲ್ಲ. ಅಚಾನಕವಾಗಿ ಎಲ್ಲಾರು ಸಿಕ್ತಾಗ ಕೇಳ್ತೀನಿ, ದುಡ್ಡು ಕೊಡಲ್ವಾ, ನಾನು ಕಷ್ಟಪಟ್ಟಿರೋ ದುಡ್ಡು ಇಲ್ಲ, ನಂದು ಎಂತ ಕಷ್ಟ ಕಾಲಕ್ಕಾಗಿದ್ದೀರಿ ನೀವು, ಖಂಡಿತ ಮೋಸ ಮಾಡಲ್ಲ, ಕೊಡ್ತೀನಿ 1 ರೂಪಾಯಿ ಮಾತ್ರ ರಿಟರ್ನ್ ಬಂದಿಲ್ಲ ಅಣ್ಣಯ್ಯ. ಬಟ್ ಸಂಸಾರಿಗಳ ತರ, ದಂಪತಿಗಳ ತರ ಮಾತಾಡಿದ ಹೌದಾ? ಬಹಳ ಒಂದು ಕಾಲದಲ್ಲಿ ನೆಮ್ಮದಿ ಇಲ್ಲದ ಕಾಲದಲ್ಲಿ ಅಲ್ಲಿ ನೆಮ್ಮದಿ ತಗೊಂಡಿದ್ದ ಹೌದಾ? ನೆಮ್ಮದಿ ಅಂದ್ರೆ ಅದೇ ಮಾತಲ್ಲಿ, ಫೋನಲ್ಲಿ ಅಣ್ಣಯ್ಯ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಹೌದು ಅಣ್ಣಯ್ಯ, ಮಾತಾಡಿದ ಹೌದು. ಅವರು ನೀವ್ ಇಷ್ಟೆಲ್ಲ ಕಷ್ಟ ಪಡ್ತೀರಿ, ಇಷ್ಟೆಲ್ಲ ಮಾಡ್ತೀರಿ, ಯಾಕೆ ಬೇಜಾರ್ ಮಾಡ್ಕೊತೀರಿ, ಚೆನ್ನಾಗಿರಿ, ಖುಷಿಯಾಗಿರಿ, ಹಿಂಗೆಲ್ಲ ಮಾತಾಡ್ತಿದ್ದ. ಇಲ್ಲ ಅಂತೇನಿಲ್ಲ. ಬಟ್ ಹೊರ್ಗ್ ಹೋಗೋದು ಹೋಗೋದು ಇವೆಲ್ಲ ಟೈಮೇ ಇರ್ತಿರ್ಲಿಲ್ವಲ್ಲ ನನಗೆ. ಬರೀ ಯಾವಾಗ್ಲೂ ಹೂ ಬಿಡ್ಸೋದು, ಹೋಗೋದು ಅಲ್ಲ, ಹೊರಗಡೆ ಹೋಗಿ ಸುತ್ತಾಡೋ ಅಷ್ಟು ಟೈಮ್ ಇರ್ತಿರ್ಲಿಲ್ಲ ನನ್ಗೆ ಅಂತ. ಭವಿಷ್ಯ ಅಲ್ಲಿ ಟೈಮ್ ಇದ್ದಿದ್ದು. ನೀವು ಹಳ್ಳಿಯವರಾಗಿರೋದ್ರಿಂದ ಹೊರಗೆ ಹೋಗುವುದು ಅಥವಾ ಹೊರಗೋಗೋದು ಇವೆರಡಕ್ಕೆ ಅರ್ಥ ಏನಿದೆ? ಎರಡನೆಯ ಅರ್ಥ ಆಗ್ಲಿಲ್ಲ. ಹೊರಗೆ ಹೋಗುವುದು ಮತ್ತು ಹೊರಗೋಗುವುದು, ಇದರ ಅರ್ಥ ಏನು? ಎರಡು ಒಂದೇ ಅಣ್ಣಯ್ಯ.
ಓಕೆ. ಅಂದ್ರೆ ಅಂದ್ರೆ ನಮ್ಗೆ ಅಷ್ಟದ್ ಏನು ಅಂತ ಅರ್ಥ ಆಗ್ತಾ ಇಲ್ಲ. ತೊಂದರೆ ಇಲ್ಲ, ಹೊರ್ಗೋಗೋದು ಅಂದ್ರೆ ಸಾವು ಅಂತ ನಮ್ಮಲ್ಲಿ. ಸಾವು ಅಂತ ಇಲ್ಲ ಅಣ್ಣ, ಆತರ ಏನಿಲ್ಲ. ಹೊರಗೆ ಹೊರಗಡೆ ಹೋಗ್ಬೋದು. ಸೊ ನೀವು ಹೊರಗಡೆ ಎಲ್ಲೂ ಭೇಟಿ ಆಗ್ತಿರ್ಲಿಲ್ಲ ಅಂತ. ಆಗ್ತಿರ್ಲಿಲ್ಲ. ಹ್ಮ್. ಯಾಕೆ ಅಂದ್ರೆ ನನ್ಗೆ ಎನಿ ಟೈಮ್ ಹೂವಲ್ಲೇ ಬಿಜಿ ಆಗ್ತಿದ್ನಲ್ಲ ನಾನು. ಭವಿಷ್ಯ ಆ ಟೈಮ್ ಸಿಕ್ಬಿಟ್ಟಿದ್ರೆ ಎಲ್ಲಿ ತಪ್ಪು ಕೆಲ್ಸಗಳು ಆಗೋಗ್ತಿದ್ವೋ ಏನೋ ಅಣ್ಣಯ್ಯ ಮಾತ್ರ. ಬಟ್ ಸುಮ್ಮನೆ ಕೇಳಿದೆ, ಅಂದರೆ ಮನಸ್ಸು ಸ್ವಯಂ ಒಬ್ಬ ಗಂಡನಿಂದ ನೆಮ್ಮದಿ ಇಲ್ಲ, ಸಂತೋಷವಿಲ್ಲ, ಅಥವಾ ಯಾಕೋ ನನ್ನ ಕಷ್ಟಕ್ಕೆ ಅವರಲ್ಲಿ ಬೆಲೆ ಇಲ್ಲ ಅಂದಾಗ, ಹಾಗೆ ಇನ್ನೊಬ್ಬರಿಂದ ನೆಮ್ಮದಿ ಪಡ್ಕೊಳ್ಳುವಂತಹ ಯೋಚನೆ ಬಂದಾಗ, ಒಂದು ವೇಳೆ ನಿಮಗೆ ಇಂಥದ್ದೇನೋ ಒಂದು ಕಾರ್ಯಕ್ರಮ ಅಥವಾ ಇಂಥದ್ದೇನೋ ಮಾರ್ಗದರ್ಶನ ಇಲ್ಲದೆ ಹೋದರೆ ಹೆಣ್ಣು ಮಕ್ಕಳು ತುಂಬ ಮುಂದುವರಿಯೋದು ಹೌದಲ್ಲ? ಹೌದು ಅಣ್ಣಯ್ಯ, ಖಂಡಿತ. ಆಮೇಲೆ ಇನ್ನೊಂದ್ ಅಣ್ಣಯ್ಯ, ನಿಮ್ ಪ್ರೋಗ್ರಾಮ್ಗಿಂತ ಮುಂಚೆ ನನ್ಗೆ ಏನ್ ಸಿಕ್ತು ಗೊತ್ತಾ? ಈ ಬದುಕು ಜಟಕ ಬಂಡಿ ಅಂತ ಬರ್ತಿತ್ತು ಜಿ ಕನ್ನಡದಲ್ಲಿ. ಅದನ್ನ ನಾನು ಹೂ ಕಟ್ಟೋ ಟೈಮಲ್ಲಿ ಹಾಕೊಂಡ್ ನೋಡ್ತಿದ್ದೆ ಅಣ್ಣಯ್ಯ. ಸೊ ಅಲ್ಲಿ ಅನೈತಿಕ ಸಂಬಂಧಗಳ ಬಗ್ಗೆ ಇಬ್ರು ಕೂರ್ಸಿ ಪಂಚಾಯಿತಿ ಮಾಡ್ತಿದ್ರು. ಆಗ ನನ್ ತಲೆಗೆ ಗೊತ್ತು, ಮುಂದೊಂದ್ ದಿನ ಅವ್ರ ಫ್ಯಾಮಿಲಿ ನನ್ ಫ್ಯಾಮಿಲಿ ಕೂರ್ಸಿ ಆ ಸ್ಟೇಜ್ ಅಲ್ಲಿ ನನ್ ಫ್ಯಾಮಿಲಿ ನಂದ ಯೋಚನೆ ಮಾಡ್ದೆ ನಾನು. ಹೀಗೆ ಪಂಚಾಯಿತಿ ಮಾಡಿದಾಗ ನನ್ ಮರ್ಯಾದೆ ಏನಾಗ್ಬೇಕು, ನನ್ ಮಗಳು ಭವಿಷ್ಯ ಏನಾಗ್ಬೇಕು, ನಮ್ಮ ಅಪ್ಪ ಅಮ್ಮನ್ ಬೆಲೆ ಏನಾಗ್ಬೇಕು, ಬೇಡ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡೋಣ, ದುಡ್ಡು ಹೋದ್ರು ಪರವಾಗಿಲ್ಲ, ಬೇಡ ಸ್ಟಾಪ್ ಮಾಡ್ಬಿಡೋಣ. ಅದು ಒಂದು ಬಂತು, ಬಲವಾಗಿ ನಾಟಕ ಬಿಡ್ತು ನನ್ಗೆ ಮನ್ಸಿಗೆ. ಅದು ಬದುಕು ಜಟಕ ಬಂಡಿ ಪ್ರೋಗ್ರಾಮು ಬಲವಾಗಿ ನಾಟಕತ್ತು. ಅದೈತೆ ನೆಕ್ಸ್ಟ್ ನಿಮ್ ಪ್ರೋಗ್ರಾಮ್ ಸಿಕ್ತು ಅಣ್ಣಯ್ಯ. ಸೊ ಇವತ್ಗೂ ನಾನು ಆ ಸಾಲ ಎಲ್ಲ ತೀರ್ಸ್ಕೊಂಡೆ ಅಣ್ಣಯ್ಯ, ಕಷ್ಟಪಟ್ಟು ತೀರ್ಸ್ಕೊಂಡೆ ಅಣ್ಣಯ್ಯ, ಇಲ್ಲ ಅಂತ ಅನ್ನಲ್ಲ. ಇವತ್ಗೂ ನಂಗೆ ಎಷ್ಟೇ ಸಾಲ ಇರ್ಲಿ ಅದಾಯ್ತು ಅಣ್ಣಯ್ಯ, ಅಷ್ಟಕ್ ಸ್ಟಾಪ್ ಆಯ್ತು, ಮುಗೀತು ಅಣ್ಣಯ್ಯ. ಸ್ವಲ್ಪ ನಮ್ ಫ್ಯಾಮಿಲಿ ಕಡೆ ತಿರ್ಕೊಂಡೆ. ಫ್ಯಾಮಿಲಿ ಅಂದ್ರೆ ನಮ್ಮ ಅಮ್ಮ ಅವ್ರ ಮನೆ ಕಡೆ. ಅವ್ರೆಲ್ಲ ನಮ್ ಮದ್ವೆ ಮಾಡಿ ಸಾಲ ಎಲ್ಲ ತೀರ್ಸಕ್ಕೆಲ್ಲ ಗೋಳಾಡ್ತಿರು. ತಮ್ಮ ಏನು ಮನೆ ಕಡೆ ನೋಡಲ್ಲ, ದುಡಿಯೋದು ಅವ್ನ್ ಕುಡಿಯೋದು ಅವ್ನ್ ತಿನ್ನೋದು ಅಷ್ಟೇ ಅವ್ನು. ಅಪ್ಪ ಅಮ್ಮನೇನು ನೋಡಲ್ಲ. ತುಂಬಾ ಗೋಳಾಡೋರು, ತುಂಬಾ ಸಾಲ ಅನ್ನೋರು. ಹೋದಾಗೆಲ್ಲ ನಾವು ಈಗ ಒಂದಿನ 2 ದಿನ ಹಬ್ಬಕ್ಕೆ ಅಂತ ಹೋದಾಗ ನೋಡಿನಲ್ಲ, ಆಗ ನನ್ಗೂ ಬೇಜಾರಾಗೋದು. ಸೊ ಈ ಬತ್ತಾ ನನ್ಗೂನು ಈಗ ನಾನ್ ಮಾಡಿದ ಸಾಲ ಎಲ್ಲ ತೀರ್ಸ್ಕತಿದ್ನಲ್ಲ, ನನ್ ಕೈಯಲ್ಲೂ ಸ್ವಲ್ಪ ದುಡ್ಡು ಕಡಿಮೆ ಆಗಿತ್ತು. ಅದಕ್ಕೆ ನಮ್ಮಮ್ಮ ಯಾರ ಹತ್ರನಾರು ಇಸ್ಕೊಡವ ಬಡ್ಡಿಗೆ ಇಸ್ಕೊಡವ ಅಂತ ಗೋಳಾಡ್ತಿದ್ರು ಅಣ್ಣಯ್ಯ. ಸರಿ ಆಯ್ತು ಅಮ್ಮ, ಇಸ್ಕೊಡ್ತೀನಿ ನಾನು ಬಡ್ಡಿಗೆ. ಸೊ ನಿಮ್ ಮಂತ್ಲಿ ಇಂಟ್ರೆಸ್ಟ್ ಕೊಡ್ಬೇಕು, ನನ್ನ ಹತ್ರ ಯಾವ್ದೂ ಇಲ್ಲ, ಈಗ ನಾನು ಇದ್ದಾಗ ಬೇಕಾದ್ರೆ ತೀರ್ಸ್ಕೊತೀನಿ ಅಂತೇಳಿ ಯಾಕೆಂದ್ರೆ ನಾನ್ ವ್ಯವಹಾರ ಮಾಡೋದ್ ನೋಡಿ ಅಣ್ಣಯ್ಯ, ಇವತ್ತಿಗೂ ಊರಲ್ಲಿ ತುಂಬಾ ಬೆಲೆ ಕೊಡ್ತಾರೆ ನನ್ಗೆ. ಯಾರ ಹತ್ರ ಸಾಲ ಕೇಳಿದ್ರು ಇಲ್ಲ ಅನ್ನಲ್ಲ, ಕೊಡ್ತಾರೆ ಅಣ್ಣಯ್ಯ ನನ್ಗೆ. ಬೆಲೆ ಕೊಡ್ತಾರೆ, ಸಾಲ ಮಾತ್ರ ಕೊಡ್ತಾರೆ. ಅದೇ ತರ ವ್ಯವಹಾರನು ಮಾಡ್ತೀನಿ ಅಣ್ಣಯ್ಯ. ನಾನ್ ಮಾಡಿದ್ದು ತಪ್ಪು ಅದೊಂದು ಬಿಟ್ರೆ ಅಣ್ಣಯ್ಯ ಇರ್ಲು ಆಗ ಸಾಲ ಮಾಡಿ. ಹೌದು, ಈಗ ಮುಂದುವರಿಯೋಕ್ಕಿಂತ ಮುಂಚೆ ಒಂದು ಹೆಣ್ಮಗಳಾಗಿ ನೀನು ಯಾಕೆ ಅದ್ಭುತ ಅನ್ನಿಸ್ದೆ ಅಂದ್ರೆ, ಹೀಗೆ ಏನೋ ಮನೆಯಲ್ಲಿ ನೆಮ್ಮದಿ ಇಲ್ಲ, ಗಂಡನಿಂದ ನೆಮ್ಮದಿ ಇಲ್ಲ, ಗಂಡನಿಂದ ಸುಖವಿಲ್ಲ, ಸಂತೋಷವಿಲ್ಲ, ಅಥವಾ ಮನೆಯಲ್ಲಿ ಸಂತೋಷವಿಲ್ಲ ಅಂದಾಗ ಸಹಜವಾಗಿ ಆ ಕಡೆ ಈ ಕಡೆ ಒಂದೆರಡು ಹಿತವಾದ ಮಾತು ಕಂಡು ಬಂದರೆ ಅವ್ರ ಕಡೆ ಮನಸ್ಸು ಜಿಗಿಯೋದು ಸಹಜ. ಆದರೆ ಯಾವುದೋ ಒಂದು ಕೆಟ್ಟ ಗಳಿಗೆ ಗಂಡ ಹೆಂಡತಿ ನಡುವೆ ಜಗಳ ಆಗಿರ್ಬೋದು, ಅಥವಾ ಏನೋ ಮನಸ್ತಾಪ ಆಗಿರ್ಬೋದು. ಆದರೆ ಇನ್ನೊಬ್ಬ ಪುರುಷನನ್ನು ತೀರಾ ಒಳಗೆ ಬರೋಕೆ ಬಿಡೋಕ್ಕಿಂತ ಮುಂಚೆ ಇಂಥದ್ದೇನೋ ಬುದ್ಧಿ ಮಾತು ಕಂಡಾಗ ಅದನ್ನು ಸ್ವೀಕರಿಸಿ ಅದರಿಂದ ಎಚ್ಚೆತ್ತುಕೊಂಡಲ್ಲ, ಅಲ್ಲಿ ನೀನು ದೊಡ್ಡವಳಾದೆ. ತುಂಬಾ ಅಣ್ಣಯ್ಯ, ನಂಗೆ ಬದುಕು ಜಟಕ ಬಂಡಿನ ಇವತ್ತಿಗೂ ನೆನ್ಕತೀನಿ ಅಣ್ಣಯ್ಯ. ತಪ್ಪು ಸಹಜವಾಗಿ ಎಳೆ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರವರೆಗೂ ಅವರವ್ರದೇ ಮನಸ್ಸಿನ ಚಟಗಳು ಚಪಲಗಳು ಇದ್ದಿದ್ದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಅಂಗಡಿಲಿ ನನಗೆ ಅದು ಬೇಕು ಇದು ಬೇಕು ಅನ್ನೋ ಮಕ್ಕಳಿಂದ ಹಿಡಿದು ವಯಸ್ಸಾದ್ರೂ ಹೊಗೆ ಪುಡಿ ಅಥವಾ ಸಿಗರೇಟು ಎಣ್ಣೆ ವಯಸ್ಸಾದ ಕಾಲಕ್ಕೂ ದೇಹಕ್ಕೆ ಮುಪ್ಪಾಗಬಹುದು, ಆದರೆ ಚಪಲಗಳಿಗೆ ಮುಪ್ಪಿಲ್ಲ ಅಲ್ವಾ? ಆ ಗಳಿಗೆಗಳು ಬಂದಾಗ ಹೋಗ್ತಾ ಇರ್ತಾರೆ, ಆ ಸುಖದ ಹಿಂದೆ ಹೋಗ್ತಾ ಇರ್ತಾರೆ. ಯಾರು ಬುದ್ಧಿ ಹೇಳೋರಿರಲ್ಲ. ಯಾಕೆ ಬುದ್ಧಿ ಹೇಳಲಿಕ್ಕೆ ಅದು ಎಲ್ಲೂ ತೋರಿಸ್ಲಿಕ್ಕೆ ಅವರು ಹೊರಗಡೆ ಎಲ್ಲೂ ಬಿಟ್ಟೆ ಕೊಟ್ಟಿರಲ್ಲ, ಒಳಗಡೆನೇ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ನಿಜಕ್ಕೂ ಸಂಸ್ಕಾರವಂತರಾದರೆ, ಅಥವಾ ಅವರು ನಿಜಕ್ಕೂ ನಾಳೆ ದಿನ ಯಾವುದೇ ಅನಾಹುತ ಆಗದಂಗೆ ಬದುಕನ್ನು ಕಟ್ಕೊಳ್ಬೇಕು ಅನ್ನೋ ಇಚ್ಛೆ ಉಳ್ಳವರಾದರೆ, ಇಂಥದ್ದೇನೋ ಯಾರಿಗೋ ಹೇಳಿದ ಬುದ್ಧಿವಾದ ನನಗೆ ಹೇಳ್ತವ್ರೆ ಅಂತ ಅನಿಸ್ಬೇಕು ಅಂದರೆ ಅವರಿಗೆ ನಿಜವಾದ ಶುದ್ಧಾತ್ಮ ಇರಬೇಕು. ತಪ್ಪಾಗಿದೆ ಹೌದು, ಆದರೆ ಅದು ತಪ್ಪು ಅಂತ ಅರಿವಿಗೆ ಬಂದಾಗ
ನಾನು ಜೀವಂತವಾಗಿದ್ದರೆ ನನ್ನ ಶೀಲ ಅಥವಾ ನನ್ನ ವ್ಯಕ್ತಿತ್ವ ಕ್ಯಾರೆಕ್ಟರ್ ಶುದ್ಧವಾಗಿದ್ದರೆ ಇಂಥ 100 ದುಡ್ಕೊಳ್ತೀನಿ. ಆದರೆ ನಾನು ಯಾವುದೇ ಕಾರಣಕ್ಕೂ ನನ್ನ ಶೀಲ ಅಥವಾ ನನ್ನ ವ್ಯಕ್ತಿತ್ವ ನನ್ನ ಕ್ಯಾರೆಕ್ಟರ್ಗೆ ನಾನು ಯಾವತ್ತೂ ಭಂಗ ತಂದುಕೊಳ್ಳಲ್ಲ ಅಂದುಕೊಂಡು ಅದನ್ನು ವಿತ್ಡ್ರಾ ಮಾಡಿಕೊಂಡಲ್ಲ ಅಥವಾ ನಿನ್ನ ಆಸೆ ಅಪೇಕ್ಷೆಗಳನ್ನು ಮರಳಿ ತಗೊಂಡಲ್ಲ. ಆಯಿತು, ಹಂಗೊಂದು ವೇಳೆ ಮುಂದುವರೆದು ಒಂದು ಗಳಿಗೆ ಏನೋ ಸಾಸಿವೆಯಷ್ಟು ಸುಖ ಪಡ್ಕೊಂಡು ಜೀವನ ಪೂರ್ತಿ ಕರಗದಷ್ಟು ಬೆಟ್ಟದಷ್ಟು ದುಃಖ ಪಡ್ಕೊಂಡ್ಬಿಡ್ತಿದ್ದೆ. ಹೌದು ಅಣ್ಣಯ್ಯ. ಅಂದ್ರೆ ಯಾವ ನಿನ್ನ ಗಂಡನ ತಪ್ಪನ್ನ ನೀನು ಹೇಳ್ತಿದ್ದೋ, ಅಲ್ಲಿ ಕೂತ್ಕೊಂಡು ಎಣ್ಣೆ ಕುಡಿತಾ ಇದ್ರು, ಅಣ್ಣನ ಮಾತು ಕೇಳ್ತಿದ್ರು, ಈ ಗಂಡನ ದೋಷಗಳಿಗಿಂತ ನಿನ್ನ ದೋಷಕ್ಕೆ ಹೆಚ್ಚು ಶಿಕ್ಷೆ ಸಿಕ್ತಿತ್ತು. ಹೌದು ಅಣ್ಣಯ್ಯ. ಆತ ಮಾಡಿದ್ದು ಬೇರೆ ಅಲ್ಲ, ಆತನ ತಪ್ಪಿಗೂ ನಿನ್ನ ತಪ್ಪಿಗೂ ಹೋಲಿಕೆ ಮಾಡಿಕೊಂಡ್ರೆ ಆತನ ತಪ್ಪು ಸಿದ್ಧಗಂಗೆ ಬೆಟ್ಟ, ನಿನ್ನ ತಪ್ಪು ಹಿಮಾಲಯ. ಹೌದು, ಸಂಸಾರನೇ ಅನ್ಸ್ಕೊತಿರ್ಲಿಲ್ಲ ಅಣ್ಣಯ್ಯ ನಮ್ದು. ಹಾಗಾಗಿ ಅಲ್ಲಿ ತಿದ್ದುಕೊಂಡು ಹೆಣ್ಮಗಳಾದಲ್ಲ, ಅದು ಅದ್ಭುತ. ಸೊ ಇಲ್ಲೇನು ತವರು ಮನೆಗೆ ಸಾಲ ಕೊಡಿಸ್ದ? ಕೊಡಿಸ್ತೆ ಅಣ್ಣಯ್ಯ, 1 ಲಕ್ಷ ಇಸಿ ಕೊಡಿಸ್ತೆ. ಸೊ ಮಂತ್ಲಿ ಅವರಿಗೆ 2,500 ಇಂಟ್ರೆಸ್ಟ್ ಕೊಡ್ಲೇಬೇಕಿತ್ತು ಅಣ್ಣಯ್ಯ. ಅವರು ನನ್ನ ನಂಬಿಕೆ ಮೇಲೆ ಕೊಟ್ರು. ಸೊ ಏನ್ ಮಾಡೋರು, ಮನೆಯಲ್ಲಿ ಕೊಡ್ತಿರ್ಲಿಲ್ಲ, ತಗೊಂಡ್ರು ದುಡ್ಡ, ಇಂಟ್ರೆಸ್ಟ್ ಏನು ಕೊಡ್ತಿದ್ರು, 5 ತಿಂಗಳಿಗೆ 6 ತಿಂಗಳಿಗೆ ಆ ತರ ಕೊಡ್ತಿದ್ರು. ಸೊ ನಾನ್ ಸಾಲ ಮಾಡಿರೋರ್ಗೆ 1 ದಿನನೂ ಲೇಟ್ ಆಗಂಗಿಲ್ಲ, ಕರೆಕ್ಟ್ ಕೊಡ್ಲೇಬೇಕು. ಸೊ ನಾನ್ ಏನ್ ಮಾಡ್ತಿದ್ದೆ, ಕೊಟ್ಕತಿದ್ದೆ ಅವ್ರಿಗೆ, ಅವ್ರು ಕೊಟ್ಕತಿದ್ದೆ, ಅವ್ರ ಮನೆಯವ್ರು ಕೊಟ್ಟಾಗ ನಾನು ಇಸ್ಕೊತಿದ್ದೆ. ಅಷ್ಟೊಳಗೆಲ್ಲ ಹೂವಿನ ಮುಗೀತು. ಈಗೆಲ್ಲ ಹಸುಗಳು ಸ್ಟಾರ್ಟ್ ಆಯ್ತು, ಹೈನುಗಾರಿಕೆ ಸ್ಟಾರ್ಟ್ ಮಾಡಿದೆ. ತುಂಬಾ ಚೆನ್ನಾಗಿ ಅದು ಆದಾಯ ಆಯ್ತಾ ಬಂತು. ನಾವ್ ಎಷ್ಟು ಕಷ್ಟ ಪಡ್ತಿದ್ದೋ ಅಷ್ಟು ಲಾಭ ಸಿಗ್ತಾ ಹೋಯ್ತು. ಹಾಗಾಗಿ ಈಗೆಲ್ಲ ಸ್ವಲ್ಪ ಒಂದೇ ಸಲ ಏನಾಯ್ತು. ಮತ್ತೆ ಈಗ ಹೆಂಗಿದೆ ವಿಚಾರ? ಈಗ ವಿಚಾರ ಅಂದ್ರೆ ಅಣ್ಣಯ್ಯ, ಮನೆಯವ್ರನ್ನ ರಿಟರ್ನ್ ದುಡ್ಡು ಕೇಳ್ದೆ, ನಮ್ ತವ್ರ ಮನೆಯವ್ರನ್ನ ರಿಟರ್ನ್ ದುಡ್ಡು ಕೇಳೋಕೆ ಏನ್ ಹೇಳಿದ್ರು ಅವರು, ಕೊಟ್ರು ಅಣ್ಣಯ್ಯ, ಕೊಟ್ಟಿಲ್ಲ ಅಂತಲ್ಲ, ಕೊಟ್ಬಿಟ್ಟು ಏನ್ ಮಾತು ಹೇಳಿದ್ರು ನಮ್ ತಂದೆ ಅಂದ್ರೆ, ನಿಮ್ದೇನ್ ವ್ಯವಹಾರ ಐತೆ ತೀರ್ಸಿದೀವಿ, ನಿಮ್ಗೂ ನಮ್ಗೂ ಸಂಬಂಧ ಇಲ್ಲ, ನಮ್ ಮನೆ ಬಾಗ್ಲು ಕಾಲ್ ಹಾಕ್ಬೇಡ. ನಿಮ್ ತಂದೆಯವರ? ನಮ್ ತಂದೆ ಹೇಳಿದ ಮಾತು, ನಿಮ್ದೇನ್ ಕೊಡ್ಬೇಕು ಕೊಟ್ಟಿದೀನಿ, ನಮ್ ಮನೆ ಬಾಗ್ಲು ಕಾಲ್ ಹಾಕ್ಬೇಡ. ಅಂದ್ರೆ ಅವರು ನಿರೀಕ್ಷೆ ಮಾಡಿದ್ರ ನೀನ್ ತೀರಿಸ್ಕೊಂಡು ಹೋಗ್ತೀಯ ಅಂತ, ಅಥವಾ ನೀವು ಕೇಳಿದ್ದೆ ತಪ್ಪಾಯ್ತಾ? ಅಂದ್ರೆ ಸಾಲ ಕೊಡಿಸಿದ್ ಹೌದು, ಬಟ್ ಗೊತ್ತು ಅಣ್ಣಯ್ಯ, ಅಂತಲ್ಲ. ಸಾಲ ತಗೋಬರಕ್ಕೆ ನನ್ ತಮ್ಮನ್ನೇ ಜೊತೆಲಿ ಕರ್ಕೊಂಡ್ ಹೋಗಿದ್ದೀನಿ ನಾನು ಅವ್ರ ಮನೆ ಹತ್ರಕ್ಕೆ. ಸೊ ಗೊತ್ತು, ಸಾಲ ಕೊಡ್ಸಿರೋದು ಅಂತ ಗೊತ್ತು. ಕೊಡೋ ಅಷ್ಟೊಳಗೆ ಅವ್ರ ಮೈಂಡ್ ಸೆಟ್ ಏನಂತ ಅನ್ನಿಸ್ತು ಗೊತ್ತಿಲ್ಲ. ಈಗೊಂದ 3-4 ಮಂತ್ ಆಯ್ತು ಅಮೌಂಟ್ ರಿಟರ್ನ್ ಮಾಡಿ. ಸೊ ಆ ಮಾತಂದ್ರು, ತುಂಬಾ ಬೇಜಾರಾಯ್ತು ಅಣ್ಣಯ್ಯ, ಕೊಡ್ಸಿದ್ದೆ ತಪ್ಪಾಯ್ತಾ ಸಾಲನ ಅಂತವ ಬೇಜಾರಾಗಿ. ಈಗ ಯಾವಾಗ್ಲೂ ಇಲ್ಲ, ನನ್ ಮದ್ವೆ ಆಗಿ ಅಣ್ಣಯ್ಯ 14 ವರ್ಷ ಆಗಿದೆ. 14 ವರ್ಷದಲ್ಲಿ ಮಿನಿಮಮ್ ಅಪ್ಪ ಅಮ್ಮ ಎಷ್ಟು ಸಲ ಬರ್ಬೋದು ಮಗಳ ಮನೆಗೆ ಅಂತ? 4 ಸಲ ಬಂದಿರ್ಬೋದು ಅಣ್ಣಯ್ಯ ಅಷ್ಟೇ. ಅದಾಯ್ತು, ಅಪ್ಪನ ಮನೆ ಬೇಜಾರಾಯ್ತು. ಸೊ ನಾನ್ ತಲೆ ಕೆಡ್ಸ್ಕೊಂಡಿಲ್ಲ, ನನ್ ದುಡಿಮೆ ಐತೆ, ನಾನ್ ಮಾಡ್ಕೊ ಹೋಗ್ತಾ ಇದೀನಿ ಬಿಡು, ಆಯ್ತು ಇದ್ದಿದ್ದೆ, ಏನೋ ನೋಡ್ಕೊಳ್ಳೋದ ಅಂತ ಸೈಡ್ಗೆ ಆಯ್ತು. ಇದು ಏನಾಗಿದೆ, ನಮ್ಮನೆಯವ್ರದ್ದು ತುಂಬಾ ಪ್ರಾಬ್ಲಮ್ ಆಗಿದೆ. ಈಗ ತುಂಬಾ ಚಟಗಳು ಜಾಸ್ತಿ ಆಗಿದೆ. ಅಂದ್ರೆ ಎಣ್ಣೆ ಕುಡಿಯೋದು, ಮಧು ತಿನ್ನೋದು, ವಾಕಿಂಗು, ಬೀಡ ತಿನ್ನೋದು, ಏನೇನೋ ಅವೆಲ್ಲ ಏನು ಅಂತಾನೆ ಗೊತ್ತಿಲ್ಲ ನಂಗೆ, ಅದೆಲ್ಲ ಜಾಸ್ತಿ ಆಗಿದೆ. ಎಣ್ಣೆ ಕುಡ್ದಾಗ ಜಗಳ ಆಡೋದು, ಮಾರನೆಗೆ ಸರಿ ಹೋಗೋದು, ಈ ತರ ನಡೀತಾ ಬರ್ತಿತ್ತು. ಸೊ ನಾನು ಇನ್ನೇನ್ ಮಾಡಕ್ಕಾಯ್ತದೆ, ಇತ್ತಾಗ ಅಪ್ಪನ ಮನೆಗೂ ಹೋಗಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಅಪ್ಪನ ಮನೆ ವಿಷಯನೇ ತಲೆಯಿಂದ ತೆಗ್ದಾಕ್ಬಿಟ್ಟೆ ನಾನು. ಎಷ್ಟೇ ಕಷ್ಟ ಆದ್ರೂ ಅವತ್ತಿಂದ ಫೇಸ್ ಮಾಡಿದೀನಿ, ಗಂಡನ ಮನೇಲೆ ಮಾಡ್ಬೇಕು, ಇರ್ಬೇಕು ಅನ್ನೋದೊಂದು ತಲೆಯಲ್ಲಿ ನನ್ಗೆ. ಹಂಗಾಗಿ ಈಗ ಒಂದು 15 days ಅಲ್ಲಿ ಅಣ್ಣಯ್ಯ, ನಮ್ಮ ಮನೆಯವ್ರಿಗೂ ಅವತ್ತು ನಮ್ದು ಜಮೀನು ಭತ್ತ ಎಲ್ಲ ಕಟಾವ್ ಮಾಡಿದ್ವಿ. ಈಗ ಅದಕ್ಕೆಲ್ಲ ನಮ್ ಕಡೆ ಸ್ವಲ್ಪ ಕೆಲ್ಸದವ್ರು ಕಡಿಮೆ ಸಿಗೋದು. ಸೊ ಈಗ ನಾವೇ ಎಲ್ಲ ಕಟಾವ್ ಮಾಡಿ ಅದನ್ನೆಲ್ಲ ಒತ್ತಿ ಕಣಕ್ಕೆ, ಅದೆಲ್ಲ ಫಸ್ಟ್ ನಾನು ಇದೇ ವರ್ಷ ಫಸ್ಟ್ ಮಾಡಿರೋದು ಕೆಲ್ಸನ ಅದೆಲ್ಲ ಮಾಡಿ ನಾವೇ ಮಟ್ಟಿ ಎಲ್ಲ ಆಯ್ತು. ಅವತ್ತು ಏನು ಬಂದ್ರು, ಮಾಮೂಲಿ ದಿನ ನೈಟ್ ಸ್ನಾನ, ನಮ್ದು ಬೆಳಗ್ಗೆ ಟೈಮ್ ಎಲ್ಲ ಜಮೀನಲ್ಲಿ ಕೆಲಸ ಮಾಡೋದ್ರಿಂದ ನೈಟೇ ಸ್ನಾನ ಮಾಡೋದು. ಸ್ನಾನ ಮಾಡಿದ್ರು, ಊಟ ಮಾಡಿಲ್ಲ, ಹೋಗ್ಬಿಟ್ಟು ಹೊರಗಡೆ ಕೂತ್ಕೊಂಡು ಫೋನ್ ಮಾಡ್ತಾ ಇದಾರೆ. ನಾನ್ ಬಂದೆ, ನನ್ಗೆ ಊಟಕ್ಕೆ ಹಾಕ್ತಾ ನೀನು, ಹಾಗೆ ಹೀಗೆ. ಊಟಕ್ಕೆ ಹಾಕ್ಲಾ ಅಂತ ಕೇಳಿದ್ರೆ ಅಣ್ಣಯ್ಯ, ನಾನು ಹಾಕೋ ಊಟ ಮಾಡ್ತೀನಿ, ಮಲಿಕೋ, ಸಾಕಾಗಿದೆ ಅಂತ ಹೇಳಿದ್ದಾರೆ. ಅವತ್ತು ನಾನು ಕೆಲಸ ಮಾಡಿದ್ದೀನಿ, ಸಾಕಾಗೈತೆ,
ಮಲಗ್ಬಿಟ್ಟಿದ್ದೀನಿ. ಇವರು ಹೊರಗಡೆ ಹೋಗಿ ಫುಲ್ಲು ಡ್ರಿಂಕ್ಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಡ್ರಿಂಕ್ಸ್ ಮಾಡ್ಕೊಂಡು ಬಂದು ಸ್ನಾನ ಮಾಡಿದಾರೆ, ಊಟ ಮಾಡಿಲ್ಲ. ನಾನು ನಿದ್ದೆ ಬಂದು ಮಲಗ್ಬಿಟ್ಟಿದ್ದೀನಿ. ಏನು ಫೋನ್ ಮಾಡ್ತಾರೆ ಅಂತ ನೋಡಿದ್ರೆ ಫೋನ್ ಮಾಡಿ ಗಲಾಟೆ ಅಣ್ಣಯ್ಯ. ಯಾರಿಗೆ? ನನ್ಗೇನೆ. ವಾಚ್ಗೆ ಒಳಗೆ ಫೋನ್ ಮಾಡಿರಾ? ಎಲ್ಲೋ ಕುತ್ಕೊಂಡು ಫೋನ್ ಮಾಡಿರೋದು ಹೊರಗಡೆ. ಫೋನ್ ಇವ್ರು ಅಷ್ಟ್ ಕೆಲ್ಸ ಮಾಡೋರು ಒಂದ್ ಫೋನ್ ತಗೊಳಲ್ಲ, ಒಂದ್ ಏನಿಲ್ಲ, ಆಗು ಹೋಗು ಎಲ್ಲ ಬೇಜಾರ್ ಮಾಡ್ಕೋಬೇಡಿ. ಅವ್ರು ಅಂಡರ್ವೇರ್ ತವಿಂದ ನಾನೇ ಕೊಡ್ಸೋದು ಅವ್ರಿಗೆ. ಹಾಗಾಗಿ 2 ಫೋನು ಅಣ್ಣಯ್ಯ ಲೋನ್ ಅಲ್ಲಿ ಕೊಡ್ಸಿದೀನಿ. ಒಂದ್ ಫೋನು ಲೋನ್ ತೀರೋಷ್ಟ್ರೊಳಗೆ ಕಳ್ಕೊಂಡ್ರು. ಸೊ ಈಗ ಎಲ್ಲಾರು ಇಟ್ಕೊಂಡು ಓಡಾಡ್ತಾರೆ. ನನ್ ಗಂಡ ನಾನ್ ಇಷ್ಟೊಂದು ಇದ್ ಮಾಡ್ತೀನಿ, ನೋಡ್ದವ್ರು ಅವಳು ಅಷ್ಟು ಸೋಕಿ ಮಾಡ್ತಾಳೆ, ಗಂಡ ನೋಡೋರು ಹಿಂಗವನೆ ಅಂತಾರೇನೋ ಅನ್ನೋದಕ್ಕೋಸ್ಕರ ಮತ್ತೆ ಇನ್ನೊಂದ್ ಲೋನ್ ತೆಗ್ದು ಫೋನ್ ಕೊಡ್ಸಿದೀನಿ ಅಣ್ಣಯ್ಯ. ಬೈಕು ಲೋನ್ ಅಲ್ಲಿ ಕೊಡ್ಸಿದೀನಿ ಅಣ್ಣಯ್ಯ. ಬೈಕ್ ಲೋನ್ ಏನ್ ನಾನ್ ಕಟ್ತಾ ಇಲ್ಲ, ಫೋನ್ ಮಾತ್ರ ಎಲ್ಲಾ ನಾನೇ ಕಟ್ಕೊಂಡೆ. ಆ ಬೈಕ್ ಲೋನ್ ಕಟ್ಟಕ್ಕಿಲ್ಲ ಅಂದಾಗೆಲ್ಲ ಹೆಲ್ಪ್ ಮಾಡ್ತೀನಿ. ಇಷ್ಟೆಲ್ಲ ನನ್ ಪ್ರಾಬ್ಲಮ್ ಇಷ್ಟಿದ್ರು ಅವ್ರಿಗೂನು ಹೆಲ್ಪ್ ಮಾಡ್ತೀನಿ. ಯಾರ್ಯಾರಿಗೋ ಮಾಡಿದೀವಂತೆ, ನಾವ್ ಕಟ್ಕೊಂಡ್ ಗಂಡಂಗ್ ಮಾಡೋದು ಏನು ಮೋಸ ಆಗಲ್ಲ, ಮಾಡಲ್ಲ ಅನ್ನೋದು ಇಟ್ಕೊಂಡು ಮಾಡ್ತೀನಿ ಅಣ್ಣಯ್ಯ. ಸೊ ಈಗ ಏನಾಗಿದೆ, ವಿಪರೀತ ಕುಡ್ತಾ ಆಗಿದೆ. 15 days ಆಯ್ತು ಅಣ್ಣಯ್ಯ. ಜಗಳ ಮಾಡೋರು ಕುಡ್ಕೊಳ್ಳೋರು ಹಂಗೆ, ಆ ಜಗಳ ಬಂದಾಗ ಫೋನ್ ಎಸೆಯೋದು, ಬೈಕ್ ಬಿಟ್ಟು ಹೋಗೋದು, ನೀನ್ ಕೊಡ್ಸಿರೋ ಬೈಕು ಇಟ್ಕೊ ನೀನೆ, ನೀನ್ ಕೊಡ್ಸಿರೋ ಫೋನು ಇಟ್ಕೊ ನೀನೆ, ನಾನ್ ಮನೆಗ್ ಬರಲ್ಲ ಇನ್ನ ಅಂತ ಹೊಂಟೋಗೋದು. ಮಾರನೇ ಬೆಳಿಗ್ಗೆ ಗೆದ್ದಿ ಬಂದು ಫೋನ್ ತಗೊಂಡು ಬೈಕ್ ತಗೊಂಡು ಚೆನ್ನಾಗಿ ನೈಟ್ ಮಾಡಿರೋ ಊಟನೇ ತಿನ್ಕೊಂಡು ಹೋಗೋರು. ನಾನು ಸರ್ವೇ ಸಾಮಾನ್ಯ ಅಲ್ವಾ, ಹಿಂಗೇನೆ ಇವ್ರದ್ದು ಇದ್ದಿದ್ದೆ ಅಲ್ವಾ, ಬರ್ತಾರೆ ಅಂತ ಸುಮ್ಮನೆ ಅದೇ ಅಣ್ಣಯ್ಯ. 15 days ಆಯ್ತು ಮನೆಗ್ ಬರ್ತಾ ಇಲ್ಲ. ಎಲ್ಲಿದ್ದಾರೆ ಈಗ? ಕೆಲ್ಸ ಮಾಡ್ಕೋತಾರೆ ಅಣ್ಣಯ್ಯ. ಅವ್ರಿಗೆ ಏನ್ ಬೇಕು ಕುಡ್ಕತಾರೆ, ತಿನ್ಕತಾರೆ, ಜಮೀನ್ ಹತ್ರ ಮಲಿಕತಾರೆ ನೈಟ್. ಅಲ್ಲೇನಿದೆ ಮಲ್ಕೊಳ್ಳೋಕೆ? ಜಮೀನ್ ಹತ್ರ ಅಂದ್ರೆ ಅಣ್ಣಯ್ಯ ಹಸುಗಳು ಕಟ್ಟಕ್ಕೆ ಶೆಡ್ ಮಾಡಿದೀವಿ. ಅಲ್ಲೋಗ್ ಮಲಗ್ತಾರೆ, ಬೆಳಗ್ಗೆ ಹೇಳ್ತಾರೆ, ಕೆಲ್ಸಕ್ಕೆ ಹೋಯ್ತಾರೆ. ಇದೇ ಈಗ 15 ದಿನ ಆಯ್ತು ಅಣ್ಣಯ್ಯ. ಅಂದ್ರೆ ಏನ್ ಜಗಳ ಆಯ್ತು ಅವತ್ತು? ಏನಿಲ್ಲ, ಅಷ್ಟೇ ಅಣ್ಣಯ್ಯ, ಊಟಕ್ಕೆ ಬಡ್ಸಿಲ್ಲ. ಓಕೆ, ಅದಷ್ಟೇ, ಇನ್ನೇನು ರೀಸನ್ ಇಲ್ಲ. ಅಂದ್ರ ಭತ್ತ ಬೇರ್ಪಡಿಸಿದ್ದಿನ? ಭತ್ತ ಬೇರ್ಪಡಿಸಿದ್ದಿನ. ನನ್ಗೂ ಅವೆಲ್ಲ ಹೊಸ ಕೆಲ್ಸ ಆಯಾಸ ಆಗ್ಬಿಟ್ಟಿದೆ, ಮಲಿಕಾಗ್ಬಿಟ್ಟಿದ್ದೀನಿ ಅಣ್ಣಯ್ಯ. ಇಲ್ಲ ನಾನು ಕೇಳ್ತೀನಿ, ಯಾಕೆಂದ್ರೆ ಒಬ್ಳು ಹೆಂಡ್ತಿಯಾಗಿ ಅವ್ರು ಎಷ್ಟೇ ಜಗಳ ಆಡ್ಲಿ ಅಣ್ಣ, ಎಷ್ಟೇ ಏನೇ ಮಾಡ್ಲಿ ಅಣ್ಣಯ್ಯ, ನನ್ ಕರ್ತವ್ಯ ನಾನು ಮಾಡ್ತೀನಿ. ಅಡ್ಗೆ ಮಾಡ್ತೀನಿ, ನೀರ್ ಕಾಯಿಸ್ತೀನಿ, ಬಟ್ಟೆ ತೊಳಿತೀನಿ, ಊಟಕ್ಕೆ ಹಾಕೊಡ್ಲಾ ಅಂತ ಕೇಳ್ತೀನಿ. ನನ್ ಕರ್ಮ ನಂಗೆ ಕಳ್ಕೊಬಿಡ್ಬೇಕು. ಅವ್ರು ತಿನ್ಲಿ ಬಿಡ್ಲಿ ಅವ್ರಿಗೆ ಸೇರಿದ್ದು. ಅಡ್ಗೆ ಮಾಡ್ಬೇಕು, ಊಟಕ್ಕೆ ಹಾಕೊಡ್ಲಾ ಅಂತ ಕೇಳ್ಬೇಕು, ಬಟ್ಟೆ ತೊಳಿಬೇಕು, ನೀರ್ ಕಾಯಿಸ್ಬೇಕು. ಇದು ಮಾಡೇ ಮಾಡ್ತೀನಿ ನಾನು. ಎಷ್ಟೇ ಜಗಳ ಆಗ್ಲಿ, ಅವ್ರು ನನ್ಗೆ ಇಟ್ಕೊಂಡು ಹೊಡಿಲಿ ಬಡಿಲಿ ಏನೇ ಮಾಡ್ಲಿ ನಾನು ಮಾಡೇ ಮಾಡ್ತೀನಿ. ಆ ಪಾಯಿ ಮನೆ ಕಡಿಕೆ ಏನು ಎತ್ತ ಅಂತ ತಿರ್ಗು ನೋಡಲ್ಲ. ನೀವು ಹೊಲ್ದಕ್ಕೆ ಹೋಗಲ್ವಾ? ಹೋಗ್ತೀನಿ ಅಣ್ಣಯ್ಯ, ನಾನು ಮಾರ್ನಿಂಗ್ ಹೋಗ್ತೀನಿ. ಈಗ ಹಾಲೆಲ್ಲ ಕರೆಯೋದಿಲ್ಲ, ಈಗ ಹಸುಗಳೆಲ್ಲ ಮಾರಾಕ್ಬಿಟ್ಟು ಒಂದೇ ಒಂದು ಇಟ್ಕೊಂಡಿದ್ದೀನಿ ಅಣ್ಣಯ್ಯ. ಈಗ ಡೈರಿಗೆ ಹಾಲು ಹಾಕೋದೇನಿಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗ್ತೀನಿ. ಹಾಗಾದ್ರೆ 5:30 6 ಗಂಟೆಗೆಲ್ಲ ಹೊರ್ಟೋಗ್ತಿದೆ. ಈಗ ಹಾಲು ಕರಿಯೋದಿಲ್ವಲ್ಲ, ಮನೇಲಿ ಎಲ್ಲಾ ನಾಷ್ಟ ಮಾಡಿ ಮಗಳು ಎಲ್ಲಾ ಕಲ್ಸಿ ಎಲ್ಲಾ ಮಾಡಿ ಹೋಗ್ತೀನಿ. ಅಲ್ಲಿ ಹೋಗಿ ನೋಡ್ರಿ, ಮಲ್ಗೋ ಹಾಸಿಗೆ ಮೇಲೆನೆ ಡ್ರಿಂಕ್ಸ್ ಎಲ್ಲ ಮಾಡಿರೋದೆಲ್ಲ ಅಲ್ಲೇ ಇಡೋದು, ಕಟ್ಟಿಸ್ಕೊಂಡ್ ತಿಂದಿರೋದೆಲ್ಲ ಅಲ್ಲೇ ಇಟ್ಕೊಂಡ್ ಮಲಿಕೊಳ್ಳೋದು ಫುಲ್ಲು. ಆದ್ರೂ ನೋಡಕ್ ಆಗದೆ ಪ್ರತಿದಿನ ಕ್ಲೀನ್ ಮಾಡಿ ಬರ್ತೀನಿ. ಅಂದ್ರೆ ನೀವು ಕ್ಲೀನ್ ಮಾಡ್ಬೇಕಾದ್ರೆ ಅವ್ರು ಅಲ್ಲೇ ಇರ್ತಾರ? ಇರಲ್ಲ, ಅವ್ರು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋದ್ರೆ ನೈಟಿಗೆ ಎಷ್ಟು 8:30 9 ಗಂಟೆಗೆ ಬರ್ತಾರೆ ಕೆಲ್ಸದಿಂದ. ಈ ನಡುವೆ ನೋಡ್ಲಿಕ್ಕೂ ಸಿಗಲ್ಲ ಅಣ್ಣಯ್ಯ. ಬಟ್ಟೆಗಳೆಲ್ಲ ವಾಶ್ ಮಾಡಿ ಅಲ್ಲೇ ಇಟ್ಟಿರ್ತೀನಿ, ಅಲ್ಲೇ ತಗೋತಾರೆ, ಅಲ್ಲೇ ಹಾಕೋತಾರೆ. ನಿಮ್ಮ ಅತ್ತೆ ಇದಾರೆ ಅಣ್ಣಯ್ಯ, ಎಲ್ರು ಅತ್ತೆ ಇದಾರೆ, ಅತ್ತಿಗೆ ಇದಾರೆ, ಭಾವ ಇದಾರೆ, ವಾರ್ಗಿತಿ ಇದಾರೆ, ಎಲ್ರಿಗೂ ಪರಮಶತ್ರು ನಾನು. ಅದ್ರಲ್ಲೂ ಅಣ್ಣಯ್ಯ ನನ್ಗೆ ಯಾರು ಬೇಡ, ಅತ್ತೇನೂ ಹೆಲ್ಪ್ ಮಾಡಲ್ಲ. ಅವ್ರು ಮಾಡಿರೋದೆಲ್ಲ ಹೇಳ್ತಾ ಹೋದ್ರೆ ತುಂಬಾ ಟೈಮ್ ಆಗುತ್ತೆ, ಬೇಡ ನನ್ಗೆ ಅವೆಲ್ಲ ಅವಶ್ಯಕತೆನೇ ಇಲ್ಲ. ಅವ್ರು ನಮ್ಮ ಅತ್ತೆ ಮಾಡಿದೊಂದ್ ಕೆಲ್ಸ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆಯಕ್ಕೆ ಕಾರಣ ಆಗೈತೆ. ಒಂದು ಪಾತ್ರೆ ಕೊಡ್ಲಿಲ್ಲ, ಒಂದು ಚಮಚ ಕೊಡ್ಲಿಲ್ಲ ಅಣ್ಣಯ್ಯ ನಾವು ಡಿವೈಡ್ ಆಗ್ಬೇಕಾರೆ. ಇವತ್ತು ಏನ್ ಬೇಕು ಎಲ್ಲಾ ತಗೊಂಡಿಟ್ಕೊಂಡಿದೀನಿ ಮನೆ ತುಂಬಾ. ನಮ್ಮ ಅತ್ತೆನೆ ನಾನು ಇಷ್ಟು ಲೆವೆಲ್ ಬೆಳೆಯಕ್ಕೆ ಕಾರಣ ಅನ್ಕೋತೀನಿ ನಾನು. ಅವರು ಒಂದ್ ಮಾತು ಕೇಳಲ್ಲ, ಯಾಕೆ ಹಿಂಗೆ ಏನು ಅಂತ. ಅದಕ್ಕಿಂತ ಅಣ್ಣಯ್ಯ, ನಮ್ಮ ಅತ್ತಿಗೆ ನಮ್ಮ ಯಜಮಾನ್ರ ಅಕ್ಕನ ಒಂದೇ ಊರು ಮದ್ವೆ ಮಾಡಿದೀವಿ. ಅವ್ರ ಜೊತೆ ನಾನ್ ಚೆನ್ನಾಗಿದ್ದೀನಿ ಅಣ್ಣಯ್ಯ. ಏನೇ ಮಾಡೋದು, ತಿನ್ನೋದು, ಅಲ್ಲೋಗಿ ತಿನ್ನೋದು, ಅವ್ರು ನಮಗ್ ಕೊಡೋದು. ಸೊ ಇವ್ರು ಒಬ್ರಾರು ನನ್ ಕಷ್ಟ ಕಾಯ್ತಾರೆ, ನನ್ ಕಷ್ಟ ಸುಖ ಕೇಳ್ತಾರೆ.
ಅಂತ ನಾನು ಅನ್ಕೊಂಡು ತುಂಬಾ ನಂಬ್ಕೊಂಡಿದ್ದೆ ಅಣ್ಣಯ್ಯ ಅವ್ರನ್ನ. ಹ್ಮ್ ಬಟ್ ಅವರು ಮೊನ್ನೆ ಏನ್ ಕೆಲಸ ಮಾಡಿದ್ದಾರೆ ಅಂದ್ರೆ, ಈಗ ಗಂಡ ಹೆಂಡತಿರ್ ಜಗಳ ಬಂದೈತೆ ಅಂದಾಗ ಒಂದು ಸಮಾಧಾನ ಮಾಡಿ ಒಂದ್ ಮಾಡಕ್ ನೋಡ್ಬೇಕು. ಹ್ಮ್ ಸಾಧ್ಯ ಆಗ್ಲಿಲ್ವಾ ಸುಮ್ನೆ ಇದ್ ಬಿಡ್ಬೇಕಲ್ವಾ, ಅವ್ರ ಏನೋ ಗಂಡ ಹೆಂಡತಿ ಜಗಳ ಬಂದೈತೆ ಬಿಡು ಒಂದಾಗ್ತಾರೆ ಅಂತ ಇದ್ ಬಿಡ್ಬೇಕು. ಹ್ಮ್ ಸೊ ನಾನು ಅವ್ರನ್ನ ತುಂಬಾ ನಂಬ್ಕೊಂಡಿದ್ದೆ. ನಾನು ಅವ್ರೇನ್ ಮಾಡಿದ್ದಾರೆ, ಫೋನ್ ಮಾಡಿ, ಓ ಅವ್ರು ಸರಿ ಇದ್ರಲ್ವಾ, ನೀನ್ ಯಾಕೆ ಹಿಂಗಾಯ್ತಿದೆ, ಅವ್ರ ಹಂಗೆ ಹಿಂಗೆ ನನ್ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳೋದಂತೆ. ಹ್ಮ್ ಇದನ್ನ ನನ್ ಮಗಳು ಕೇಳಿ ನನ್ಗೆ ಹೇಳಿದಾಳೆ, ಹ್ಮ್ ಅಮ್ಮ ನಿನ್ ಬಗ್ಗೆ ಹಿಂಗೆಲ್ಲಾ ಮಾತಾಡ್ತಾರಮ್ಮ, ಅಪ್ಪಂಗೆ ಹಿಂಗೆಲ್ಲಾ ಹೇಳ್ಕೊಡ್ತಾರಮ್ಮ. ಸೊ ಈ ಮೊದ್ಲೇ ಸಿಚುವೇಶನ್ ಮನೆ ಪ್ರಾಬ್ಲಮ್ ಸರಿ ಇಲ್ಲ ಅಣ್ಣಯ್ಯ. ಹ್ಮ್ ಈ ಟೈಮಲ್ಲಿ ಅವ್ರ ಅಕ್ಕ ಅವ್ರ ಅಣ್ಣ ಅಂದ್ರೆ ಅವ್ರಿಗೆ ವೇದ ವಾಕ್ಯ. ಹ್ಮ್ ಹಂಗೆ ನನ್ಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಅಣ್ಣಯ್ಯ. ಇವತ್ ನಿನ್ ಜೊತೆ ಮಾತಾಡ್ತಾ ಇರೋದಕ್ಕೋಸ್ಕರ ಕಣ್ಣೀರ್ ಬರ್ತಾ ಇಲ್ಲ. 15 ದಿವಸದಿಂದ ಕಣ್ಣೀರ್ ಹಾಕಿ 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 ಸಾಕಾಗ್ ಹೋಗಿದೆ ಅಣ್ಣಯ್ಯ. ಸೊ ನನ್ಗೀಗ ಬರೀ ಇದೆ ಅಣ್ಣಯ್ಯ, ಜಗಳ ಮಾಡೋದು, ಮನೆ ಬಿಟ್ಟು ಹೋಗೋದು ಇದೆ. ಮಗಳಿಗೆ ಎಷ್ಟು ವರ್ಷನವ? 13 ವರ್ಷ ಅಣ್ಣಯ್ಯ. ಇಬ್ರು ಮಕ್ಳ? ಇಲ್ಲ, ಒಬ್ಳೆ ಮಗಳು. ಒಬ್ಳೆ ಮಗಳು. ಈ ಮಗಳು ಕರೆದ್ರು ಬರಲ್ವಾ? ಬರ್ತಾ ಇಲ್ಲ ಅಣ್ಣಯ್ಯ, ಅದು ಸಿಗದೇ ಇಲ್ವಲ್ಲ ಮಗಳಿಗೆ. ಫೋನ್ ಮಾಡಿ ಕರಿಯಲ್ವಾ? ಫೋನ್ ಮಾಡಿದ್ರು ನನ್ನ ನಂಬರ್ ಎತ್ತಲ್ಲ, ರಿಸೀವ್ ಮಾಡಲ್ಲ. ಈಗ ಯಾರನ್ನಾರು ಕರ್ದಿ ಊರಲ್ಲಿ ಪಂಚಾಯತಿ ಮಾಡಿಸ್ತೀರಾ, ಹೇಳಿಸ್ತೀರಾ, ಏನಂತಾರೆ ಅಣ್ಣಯ್ಯ, ಅವ್ರಿಗೂ ಒಪ್ಪಿಸ್ತಲ್ಲ ನೀನು, ಅವ್ರಿಗೆ ಹೇಳ್ದಲ್ಲ ಅವ್ರನ್ನ ಕರ್ಕೊಂಡ್ ಕೆಲ್ಸ ಮಾಡಿಸ್ಕೊ, ಅವ್ರ ಕೈಲೇ ತೋರ್ಸ್ಕೊ. ಅಂದ್ರೆ ಯಾರಿಗೂ ಅಲ್ವಾ, ಗಂಡನ ಸ್ನೇಹಿತರು ಯಾರೋ ಒಬ್ರು ಹೇಳಿ. ಅದೇ ಅಣ್ಣಯ್ಯ, ಆಗೆಲ್ಲ ಹೇಳಿದ್ರೆ ಅವ್ರಿಗೆ ಹೇಳಿದೆಯಲ್ಲ, ಅವ್ರ ಕೈಲೇ ಕೆಲ್ಸ ಮಾಡಿಸ್ಕೊ, ಅವ್ರ ಕೈಲೇ ರೇಷನ್ ತೋರ್ಸ್ಕೊ, ಅವ್ರ ಕೈಲೇ ಹೇಳು, ನನ್ಗೇನ್ ಹೇಳ್ತೀಯ ಈಗ ಹೇಳ್ತಾರೆ. ಈಗ ನಮ್ಮ ಅತ್ತಿಗೆಗೆ ಹೇಳಿ ಸ್ವಲ್ಪ ಹಿಂಗಾಗೈತೆ ಪ್ರಾಬ್ಲಮ್ ಅಂತ ಅಂದ್ರೆ ನನ್ ಮುಂದೆ ಅಂತಾರೆ, ಹಿಂದೆ ಈ ತರ ಮಾಡ್ತಾ ಇದ್ದಾರೆ. ಆಯ್ತು ತಾಯಿ, ಈಗ ಇವೆಲ್ಲ ಪರಿಸ್ಥಿತಿಯಲ್ಲಿ ನೀನು ಹೇಗಿರಬೇಕು ಅನ್ನೋದೊಂದು ಒಂಚೂರು ಸರಿಯಾಗಿ ತಿಳ್ಕೊ. ಅದ್ರ ಹೊರತಾಗಿ ನೀನು ಇಲ್ಲಿ ಎಕ್ಸ್ಟ್ರಾ ಮತ್ತೇನು ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡ. ಇಲ್ಲ ಅಣ್ಣಯ್ಯ, ನಂಗೆ ತುಂಬಾ 14 ವರ್ಷದಿಂದ ನನ್ ಮಗಳಿಗೋಸ್ಕರ, ನನ್ ಮಗಳಿಗೆ ಅಪ್ಪನ್ ಪ್ರೀತಿ ಇಲ್ದಂಗ್ ಮಾಡಬಾರ್ದು, ಅಪ್ಪ ಬೇಕು, ನನ್ ಮಗಳು ಅಂತ ಅವ್ನ್ ಮಾಡೋ ಟಾರ್ಚರು, ಹೊಡೆಯೋದು ಬಡಿಯೋದು ಎಲ್ಲಾನು ಸೌರ್ಸ್ಕೊಂಡ್ ಜೊತೆಗಿದ್ದೀನಿ ಅಣ್ಣಯ್ಯ. ಇವತ್ತಿಗೂ ಅವನು ಏನು ತಂದಾಕದ್ ಬೇಡ ಅಣ್ಣಯ್ಯ, ನನ್ ಮಗಳನ್ ಸಾಕ್ತೀನಿ, ನನ್ ಸಂಸಾರ ನಾನೇ ಸಾಕ್ತೀನಿ ಅಣ್ಣಯ್ಯ. ನೆಮ್ಮದಿ ಕೊಟ್ಟಿ ಮನೆಗ್ ಬಂದಿ ನೆಮ್ಮದಿ ಕೊಟ್ರೆ ಸಾಕು, ಅಷ್ಟೇ ಅಣ್ಣಯ್ಯ. ನನ್ ಜೊತೆ ಗಂಡ ಅಂತ ಇರ್ಲಿ, ಅಷ್ಟೇ ಸಾಕು ಅಣ್ಣಯ್ಯ ನನ್ಗೆ, ಏನು ಬೇಡ ನನ್ಗೆ. ಆಗ್ಲಿ ತಾಯಿ, ಬಟ್ ಇಲ್ಲಿ ಕೇಳಿಸ್ಕೊ, ಇಲ್ಲಿ ಸರಿಯಾಗಿ ನೀನು ಮಾತಾಡದೆ, ನೀವು ಕುಟುಂಬದ ಕುರಿತು ಅಥವಾ ಗಂಡನ ಉಳಿಸಿಕೊಳ್ಳುವ ಕುರಿತು ಒಬ್ಬ ಗರ್ತಿಯಾಗಿ ಅಥವಾ ಒಂದು ಸಂಸ್ಕಾರಯುತ ಹೆಣ್ಮಗಳಾಗಿ ಗಂಡನ ತಪ್ಪುಗಳನ್ನು ಮನ್ನಿಸಿ, ಅಥವಾ ಏನೇ ಇರಬಹುದು, ಎಷ್ಟು ವರ್ಷನೇ ಎಣಗ್ಬಿಟ್ಟಿದ್ದೀನಿ, ಮಗಳು ಎತ್ತರಕ್ಕೆ ಬೆಳೆದಿದ್ದಾಳೆ, ಈಗ ನಾನು ಬಿಡಿಸ್ಕೊಳ್ಳೋ ಮಾತನ್ನು ಬಿಟ್ಟು ಬೇರೆ ಏನ್ ದಾರಿ ಇದೆ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡಬೇಕು, ಆಯ್ತಲ್ಲ? ಹೌದು ಅಣ್ಣಯ್ಯ, ನನ್ಗೆ ಒಂದ್ ಸೈಡ್ ಅನ್ಸುತ್ತೆ ಸಾಕಾಗ್ ಹೋಗದೆ, ಹೆಂಗೂ ಎಲ್ಲೇ ಹೋದ್ರು ದುಡಿಕೊಂಡ್ ಜೀವನ ಮಾಡ್ತೀನಿ ಅನ್ನೋ ಧೈರ್ಯ ಇದೆ. ಬಿಟ್ಟು ಹೋಗ್ಲಾ, ಬಿಟ್ಟು ಎಲ್ಲಾರು ಹೊರಗಡೆ ಇದ್ದು ನನ್ ಮಗಳು ಸಾಕೊಂಡ್ ಜೀವನ ಮಾಡ್ಲಾ, ಇಲ್ಲ ಇನ್ನೊಂದ್ ಸ್ವಲ್ಪ ದಿನ ಕಾದ್ ನೋಡೋಣ. ನಂಗೆ ದೇವ್ರಣ್ಣೆ ಬಿಟ್ಟು ಹೋಗಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಈಗ ನೋಡ್ತಾಯಿ, ಆಯ್ತವ, ಈಗ ಕತೆ ಎಲ್ಲ ಕೇಳಿದ್ದೀನಿ, ನನ್ಗೆ ಅರಿವಿದೆ. ಈಗ ಸ್ವಲ್ಪ ನನ್ನ ಮಾತನ್ನು ತಾಳ್ಮೆಯಿಂದ ಕೇಳಿಸ್ಕೊ. ಇಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಬಂದಾಗ, ಸಾಮಾನ್ಯವಾಗಿ ಸುತ್ತಲೂ ಶತ್ರುಗಳಿದ್ದಾಗ ಸಹಜವಾಗಿ ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿಯೋ ಪ್ರಯತ್ನವನ್ನು ನಿನ್ನವರು ಅನ್ಸ್ಕೊಂಡವ್ರು ಮಾಡ್ಬೋದು, ನಿನ್ನ ಮುಂದೆ ಮಾಡ್ಬೋದು, ನಿನ್ನ ಹಿಂದೆ ಮಾಡ್ಬೋದು. ಈ ಸಮಯದಲ್ಲಿ ನಿನಗೆ ಗೊತ್ತಿರಬೇಕು, ಗಂಡ ಒಂದಷ್ಟು ಚಟಗಳಿಂದ ತುಂಬಿ ಹೋಗಿದ್ದಾರೆ, ಆ ಚಟಗಳು ಅವರನ್ನು ಮುನ್ನಡೆಸ್ತಾ ಇದ್ದಾವೆ. ಈಗ ಕುಡಿಯೋದು ತಿನ್ನೋದು ಮಾತ್ರ ಚಟ ಅಲ್ಲ, ಕೋಪವೂ ಒಂದು ಚಟವೇ ಅಲ್ವಾ? ಹಠವೂ ಕೂಡ ಒಂದು ಹಂತ ಆದ್ಮೇಲೆ ಅದು ಹಠ ಕೂಡ ಚಟವೇ ಆಗುತ್ತೆ. ಇಲ್ಲಿ ನನ್ನ ಹೆಂಡತಿ, ನನ್ನ ಮಕ್ಕಳು ಅಥವಾ ನನ್ನ ಮಗಳು, ನನ್ನ ಸಂಸಾರ, ಇದೆಲ್ಲವನ್ನ ಮರೆಸೋ ಶಕ್ತಿ ಇರೋದು ಚಟಗಳಿಗೆ. ಹೆಂಗಂದ್ರೆ ಮನೆಯಲ್ಲಿರೋ ಹೆಂಡತಿ, ಮನೆಯಲ್ಲಿರೋ ಮಕ್ಕಳು, ಮನೆಯಲ್ಲಿರೋ ವಯಸ್ಸಾದ ತಂದೆ ತಾಯಿಗಳು, ಅಥವಾ ನಂದೊಂದು ಸುಂದರವಾದ ಒಂದು ಕುಟುಂಬ, ಇವೆಲ್ಲವನ್ನ ಮರೆಸುವ ಶಕ್ತಿ ಯಾವುದು ಪರಸ್ತ್ರೀ ಚಟಕ್ಕೆ ದಾಸನಾದ ಒಬ್ಬ ಗಂಡಸು ಮನೆಯಲ್ಲಿರೋ ಹೆಂಡತಿಯನ್ನು ಹೊಡಿತಾನೆ, ಮಕ್ಕಳನ್ನ ಕಂಡ್ರೆ ಪ್ರೀತಿ ಇಲ್ಲ, ಮನೆಯವ್ರು ಕಂಡ್ರೆ ಮನೆಯ ತಂದೆ ತಾಯಿಗಳಿಗೆ ಗೌರವ ಕೊಡಲ್ಲ. ಅಂದರೆ
ಅವರ ಚಟಗಳಿಗೆ ಅಡ್ಡ ಬರೋದಾದರೆ ಹೆಂಡತಿಯನ್ನು ಕೊಲ್ತೀನಿ ಅನ್ನುವಷ್ಟು ಚಟಗಳು ಒಬ್ಬ ಮನುಷ್ಯನನ್ನು ಹಾಳು ಮಾಡಿರ್ತವೆ. ಹೌದು, ಆ ತರ ಇಲ್ಲಿ ಚಟ ಏನಿಲ್ಲ ಅಣ್ಣಯ್ಯ, ಇವ್ರಿಗೆ ಕೇಳಿಸ್ಕೊಳ್ಳಿ, ಬರೀ ನಾನು ಡ್ರಿಂಕ್ಸು. ಆಯ್ತು ಕೇಳಿಸ್ಕೊಳ್ಳವ. ಹ್ಮ್ ಚಟ ಹ್ಮ್ ಅದು ಹೆಚ್ಚು ಕಡಿಮೆ ಅಣ್ಣ ತಮ್ಮಂದಿರು ಅದು ಕುಡಿಯೋದು, ಹೆಂಡ ಹೆಣ್ಣು ಜೂಜಾಟ ಇವೆಲ್ಲ ಅಣ್ಣ ತಮ್ಮದಿರೇ ಹೊರತು ಒಂಚೂರು ಪರಿಣಾಮದಲ್ಲಿ ಹೆಚ್ಚು ಕಡಿಮೆ ಇರ್ಬೋದು, ಆದರೆ ಎಲ್ಲವೂ ಕರ್ಕೊಂಡು ಹೋಗೋದು ಅಲ್ಲಿಗೆ. ಹ್ಮ್ ನೀನು ಬೈಕಲ್ಲಿ ಹೋಗ್ತೀಯೋ, ಕಾರಲ್ಲಿ ಹೋಗ್ತೀಯೋ, ನಡ್ಕೊಂಡು ಹೋಗ್ತೀಯೋ, ಯಾವುದ್ರಲ್ಲಿ ಹೋದೇ ಅಲ್ಲ, ಒಟ್ನಾಗ ಹೋಗೋದು ಅಲ್ಲಿಗೆ ಅಂತ. ಹೌದು. ಅದು ಹೆಂಡ ಇರ್ಬೋದು, ಹೆಣ್ಣಿರ್ಬೋದು, ಜೂಜಾಟ ಇರ್ಬೋದು, ಹ್ಮ್ ನಂಬ್ಕೊಂಡಿರೋರು ನಾನಾ ಹತ್ರ ಮಾಡೋದೇ ಅಂತಿಮ ಸ್ಥಾನ ಅದು. ಹೌದು ಅಣ್ಣಯ್ಯ. ಇಲ್ಲಿ ನೀನು ಇಷ್ಟು ವರ್ಷ ಹಠಾಚಲದಿಂದ ಬದುಕೊಂಡು ಬಂದಿರೋ ನೀವು, ಇಷ್ಟು ದೊಡ್ಡ ಇಟ್ಕೊಂಡು ಅಥವಾ ಈ ಹಂತದವರೆಗೂ ಬಂದಿರೋ ನೀವು ಬಿಡುವ ಯೋಚನೆ ಇಲ್ಲಿ ಸಭ್ಯವಲ್ಲ. ಆಯಿತಾ? ಅಲ್ಲಿಂದ ಪಲಾಯನ ಮಾಡಿ ಬೇರೆ ಕಡೆ ಹೋಗೋ ಬದುಕು ನೀನು ಬದುಕಬೇಕಾಗಿಲ್ಲ, ಅಥವಾ ನೀನು ಹಂಗೆ ಹೋಗಲಿಕ್ಕೆ ನೀನೇನು ಕಳ್ಳ ಕೆಲಸ ಮಾಡಿ ಹೋಗೋ ಅವಶ್ಯಕತೆ ಇಲ್ಲ. ಅಥವಾ ಈ ಜಾಗದಿಂದ ನೀನು ಹೋದರೆ ನಿನ್ನ ಮಗಳ ಆದಿಯಾಗಿ ನಿನ್ನ ಆದಿಯಾಗಿ ಬರುವ ಕಳಂಕಗಳು ಒಂದೋ ಎರಡೋ ಅಲ್ಲ. ಹೌದು ಅಣ್ಣಯ್ಯ, ತುಂಬಾ ಯೋಚನೆ ಮಾಡ್ತೀನಿ ಅದನ್ನೇ ಅದ್ರ ಹೇಳ್ತಾ ಬಗ್ಗೆ. ಇದ್ದೀನಿ. ನಿನ್ನ ಗಂಡನ ಈ ವರ್ತನೆ ದೂರ 14 ದಿವಸದಿಂದ ಅಥವಾ ಮನೆಗೆ ಬರೆದಿರೋ ಈ ವರ್ತನೆ ಸ್ವಲ್ಪ ಹೊಸದಿರ್ಬೋದು, ಆದರೆ ಈ ವ್ಯಕ್ತಿತ್ವ, ಈ ವರ್ತನೆ ಇದೇನು ಹೊಸದಲ್ಲ. ಹೌದು. ಆಗಿ ಜಗಳ ಆಗಿ ಇಂಥ ನಿರ್ಧಾರ ತಗೊಂಡಿರೋದು ಹೊಸದಾದರೂ ಕೂಡ ಜಗಳ ಆಗಿದ್ದು ಹೊಸದಲ್ಲ. ಹೌದು ಅಣ್ಣಯ್ಯ. ಹಾಗಾಗಿ ನೀನು ಏನು ಕೆಲಸ ಮಾಡ್ಕೊಂಡಿದ್ದಿ ಅಥವಾ ನಿನ್ನ ಮನೆ ಹೇಗೆ ನಡೆಸ್ಕೊಂಡು ಹೋಗ್ತಿದ್ದಿ, ಮಗಳಿಗೆ ನಾಳೆ ಏನು ಮಾಡಬೇಕು, ಈ ವಿಚಾರವನ್ನು ಹೆಚ್ಚು ಅವ್ರು ಹಿಂಗೆ ಮಾಡಿದ್ರು ಇವ್ರು ಹಂಗೆ ಮಾಡಿದ್ರು, ಅವ್ರನ್ನ ಕೇಳಿ ಇವ್ರನ್ನ ಕೇಳು, ಇದನ್ನು ಹೆಚ್ಚು ಕೆರೆದು ಗಾಯ ಮಾಡಿಕೊಂಡ್ರೆ ಇದು ವಾಸಿ ಆಗಲಿಕ್ಕೆ ಇನ್ನು 20 ವರ್ಷ ತಗೊಳುತ್ತೆ. ಆ 20 ವರ್ಷದೊಳಗಡೆ ಮಗಳ ಬದುಕನ್ನು ಇನ್ನೊಂದು ಮನೆಗೆ ಕೊಟ್ಟು ಸರಿ ಮಾಡಬೇಕಂದ್ರೆ ಈ ಗಾಯ ದೊಡ್ಡದಾಗಿರೋದ್ರಿಂದ ಅದು ನಿನ್ನ ಮಗಳ ಮೇಲೂ ಪ್ರಭಾವ ಬೀರುತ್ತೆ. ಹೌದು ಅಣ್ಣಯ್ಯ. ಹಾಗಾಗಿ ಇಲ್ಲಿ ಈತ ಹೋಗಿದ್ದಾರಲ್ವೋ, ಖಂಡಿತ ಮುಂದಿನ 3 ವಾರದೊಳಗಡೆ ನಿನ್ನ ಮನೆಗೆ ಆತ ಬರ್ತಾನೆ. ಆದರೆ ಇಲ್ಲಿ ನಿನ್ನ ಪ್ರಯತ್ನವನ್ನು ನೀನು ನಿಲ್ಲಿಸು. ಆದರೆ ಮನಸ್ಸಲ್ಲೂ ಕೂಡ ನಾನು ಸಾಕಾಗ್ಬಿಟ್ಟಿದೆ, ನಾನು ಹೋಗ್ಬಿಡ್ತೀನಿ, ಹಂಗೆ ಆಯ್ತವ್ವ, ಹೋದ್ರು ಏನು ಸುಂದರ ಬದುಕೇನಿಲ್ಲ, ನಿನಗೆ ಸುಂದರ ಬದುಕಿರ್ಬೋದು, ಮಗಳಿಗಂತೂ ಇರಲ್ಲ. ಹೌದು ಅಣ್ಣಯ್ಯ. ಯಾಕೆ ಇಷ್ಟೆಲ್ಲ ಎಲ್ಲ ತೆಗೆದು ನಿಮ್ಮನ್ನು ಆಚೆ ಹಾಕದ ಕಾಲದಿಂದ ಹೂವು ಮಾಡಿಕೊಂಡು, ಆಗ ನಿದ್ದೆ ಇಲ್ಲದೆ ಹೂ ಕಟ್ಕೊಂಡು ಅಥವಾ ಹೂವು ಬಿಡಿಸ್ಕೊಂಡು ಹೂವು ಮಾರ್ಕೆಟ್ಗೆ ಹಾಕ್ಕೊಂಡು ಅವತ್ತಿಂದ ಇವತ್ತಿನವರೆಗೂ ಭಾಳ ಕಷ್ಟಪಟ್ಟುಕೊಂಡು ಯಾರನ್ನು ಕುರಿದೇನೆ ಗಂಡಸ್ತರ ಓಡಾಡಿಕೊಂಡು ಜೀವನ ಮಾಡ್ಕೊಂಡು ಬಂದಿರೋ ನೀನು ಇದಕ್ಕೆ ಕೇಳಿಸ್ಕೊಳ್ಳವ, ಹಸಿವಿಗೆ ಹೆದರಲಿಲ್ಲ, ಇನ್ನೊಬ್ಬರ ಅಪವಾದಗಳಿಗೆ ಹೆದರಲಿಲ್ಲ, ಇಂಥದಕ್ಕೆ ಹೆದರಿ ನೀನು ಹೋಗ್ಬಿಟ್ರೆ ಅದು ಬಹಳ ದೊಡ್ಡ ತಪ್ಪಾಗ್ಬಿಡುತ್ತೆ. ನಿನ್ನ ಮಗಳ ಮನಸ್ಸಲ್ಲೂ ಕೂಡ ಒಂದು ಕೆಟ್ಟ ಪಾಠ ಉಳ್ಕೊಂಬಿಡುತ್ತೆ. ನಾಳೆ ನಿನ್ನ ಮಗಳ ಜೀವನದಲ್ಲಿ ಬರೋ ಯಾರೋ ಒಬ್ಬ ಪುರುಷ ಕೂಡ ಚಿಕ್ಕದಾಗಿ ಏನೋ ಮಾಡಿದ್ರೆ ನಮ್ಮ ಅಮ್ಮನಂಗೆ ನಾನು ಹೋಯ್ತೀನಿ ಅನ್ನೋ ಬುದ್ಧಿ ಬಂದ್ಬಿಡುತ್ತೆ. ನೀನು ಪಟ್ಟಿರೋ ಕಷ್ಟವನ್ನು ಅವರು ಮಾದರಿಯಾಗಿ ತಗೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಈ ವಿಚಾರದಲ್ಲಿ ಚಿಕ್ಕ ಎಡವಟ್ಟು ನೀನು ನಿರ್ಧಾರ ಮಾಡಿದ್ರೆ ಅದನ್ನಂತೂ ಬೇಗ ಅವ್ರ ತಲೆಗೆ ತಗೊಂಡ್ಬಿಡ್ತಾರೆ. ಹಾಗಾಗಿ ಇಲ್ಲೇ ನಿನ್ನ ಅತ್ತಿಗೆ ಅಥವಾ ನಿನ್ನ ಇಲ್ಲ ಅಣ್ಣಯ್ಯ, ಬೆಳಿಗ್ಗೆನೆ ಡಿಸೈಡ್ ಮಾಡ್ಬಿಟ್ಟೆ, ನನ್ಗೆ ಯಾರೂ ಬೇಡ ಅಣ್ಣಯ್ಯ. ನಾನು ಹೇಳೋದು ಕೇಳುವ ದಯವಿಟ್ಟು. ಹೇಳಿ ಅಣ್ಣ. ನೀನು ಅದೇ ಮನೆಯಲ್ಲಿ ಅದೇ ಊರಲ್ಲಿ ಇದೇ ಜನಗಳ ನಡುವೆ, ಯಾಕಂದರೆ ಒಂದಿಡೀ ಊರು ನಿನ್ನ ಮೇಲೊಂದು ಅಥವಾ ಒಂದು ಧನಾತ್ಮಕವಾದ ಒಳ್ಳೆಯ ಅಭಿಪ್ರಾಯವನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಇಷ್ಟು ವರ್ಷ ತಗೊಂಡಿದ್ದೀಯಲ್ವಾ, ನೀನು ಇಲ್ಲಿ ಮಾಡೋ ಒಂದು ತಪ್ಪು ನಿರ್ಧಾರ ಆ ವರ್ಷಾನುಗಟ್ಲೆ ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸ್ಲಿಕ್ಕೆ ವರ್ಷಾನುಗಟ್ಲೆ ಪಟ್ಟ ಕಷ್ಟವನ್ನು ಒಂದು ತಪ್ಪು ನಿರ್ಧಾರ ಹಾಳು ಮಾಡಿಬಿಡುತ್ತೆ. ಹಾಗಾಗಿ ಆತ ಏನು ಕಣ್ಮರಿ ಆಗಿಲ್ಲ, ಅಯ್ಯೋ ಆತ ಬದುಕಿದ್ದಾನೋ ಇಲ್ವೋ ಹೇಳಿ ಗುರುಗಳೇ ಅನ್ನೋ ಸ್ಥಿತಿಗೆ ಏನು ಬಂದಿಲ್ಲ, ಅಲ್ಲೇ ಇದ್ದಾನೆ. ಸ್ವಲ್ಪ ಚಟಗಳೇ ಹೊರಗಡೆ ಕಲಿಸಿದ್ದಾವೆ, ಅಲ್ಲಿನ ಹಾಗೂ ಒಂದಷ್ಟು ವ್ಯಥೆಗಳೇ ಮತ್ತು ಒಳಗಡೆ ಕರ್ಕೊಂಡು ಬರ್ತಾವೆ. ನೀನು ಈ ವಿಚಾರದಲ್ಲಿ ಭಾಳ ಗೌರವಯುತವಾಗಿ ನಡ್ಕೋ. ಆತ ಹೊರಗಡೆ ಹೋಗಿರೋದನ್ನು ಅಲ್ಲಿ ನೀನು ಹೇಳೋದು ಬೇಡ, ಮತ್ತು ಆತನಿಗೆ ಯಾರು ಏನು ಹೇಳಿಕೊಡ್ತಾರೆ ಅದರಿಂದ ಆತ ಏನು ನಿರ್ಧಾರ ಮಾಡ್ತಾನೆ ನಿನಗೆ ಅದು ಬೇಡ. ಮನೆಗೆ ಬಂದಾಗ ನೀನೊಬ್ಳು ಗರ್ತಿಯಾಗಿ ಇಷ್ಟು ದಿನ ಅಲ್ಲಿದ್ದು ಬಂದೆ, ಎಲ್ಲೋಗಿ ಬಂದೋ, ಅಲ್ಲಿ ಏನು ಮಾಡಿಕೊಂಡು ಬಂದೋ ಅನ್ನೋದು ಬಿಟ್ಟು ಬಟ್ಟೆ ಒಗಿತೀನಿ, ಊಟ ಇಕ್ತೀನಿ, ಸ್ನಾನಕ್ಕೆ ನೀರು ಇಡ್ತೀನಿ, ಎಲ್ಲ ರೀತಿಯ ಸೇವೆ ಮಾಡ್ತೀನಿ, ಅದೆಲ್ಲವನ್ನು ಹಳೇದು ನೆನಪಿಟ್ಕೊಳ್ದಂಗೆ ಎಲ್ಲ ಸೇವೆ ಮಾಡು. ನಿನ್ನ ಪಾಡಿಗೆ ನಿನ್ನ ಮಗಳನ್ನ ನೋಡಿಕೊಂಡು ನಿನ್ನ ಮನೆಯ ಆದಾಯ, ನಿನ್ನ ಮನೆಯ
ಸಂತೋಷವನ್ನು ನೋಡ್ಕೊಂಡು ಹೋಗು. ನೋಡು ತಾಯಿ, ನೀನು ಸಂತೋಷವಾಗಿದ್ದು ಮನೆಯನ್ನು ನೆಮ್ಮದಿಯಾಗಿಟ್ಟುಕೊಂಡು ನೀನು ನಿನ್ನ ಮಗಳು ನೆಮ್ಮದಿಯಾಗಿ ಹೋಗ್ತಾ ಇರಿ. ಈಗ ನಮ್ಮ ಪರಿಸ್ಥಿತಿ ಕುರಿತು ಜನ ಏನು ಮಾತಾಡ್ಕೊಳ್ತಿದ್ದಾರೆ ಅಂತ ಕಿವಿ ಕೊಟ್ಟು ಕೇಳುವ ದುರಭ್ಯಾಸಗಳು ಈ ಗಳಿಗೆಯಲ್ಲಿ ಹೆಚ್ಚು. ನಿನ್ನನ್ನು ಹಾಳು ಮಾಡೋದು ಗಂಡ ಹಿಂಗೋಗಿರೋದು ಅಲ್ಲ, ಇನ್ನೇನೂ ಅಲ್ಲ. ಈ ಗಂಡನಿಗೆ ಯಾರೇನು ಹೇಳ್ಕೊಟ್ರು, ಅವ್ರ ಉದ್ದೇಶ ಏನಾಗಿರ್ಬೋದು, ನನ್ನ ಅತ್ತಿಗೆ ಉದ್ದೇಶ ಏನಾಗಿರ್ಬೋದು, ಅಥವಾ ನನ್ನ ನಾದ್ನಿಯ ಉದ್ದೇಶ ಏನಾಗಿರ್ಬೋದು, ಇವುಗಳನ್ನೆಲ್ಲ ತಗೊಂಡು ಮನಸ್ಸು ಬದುಕು ಎಲ್ಲ ಭಾರವಾಗಲಿಕ್ಕೆ ನೀನು ಅವಕಾಶ ಮಾಡಿಕೊಡಬಾರ್ದು. ಆ ಭೈರವನೇ ನಿನ್ನ ಬದುಕನ್ನು ಅಲ್ಲಿಂದ ಇಲ್ಲಿವರೆಗೂ ಯಾರ ಕಾಲ್ದಡಿಗೂ ಸಿಗದಂಗೆ ಕಾಪಾಡಿಕೊಂಡು ಬಂದಿದ್ದಾನೆ, ಇಲ್ಲೂ ಕಾಪಾಡ್ತಾನೆ. ಬದುಕು ಸದಾಕಾಲ ಒಂದೇ ರೀತಿಯ ಸುಖದಲ್ಲೇ ಇಲ್ಲವ್ವ. ಒಮ್ಮೆ ಹೀಗಾಗುತ್ತೆ, ಒಂದು ದಿವಸ ಲಾಭ ಕೊಟ್ಟಿದ್ದು ಹೌದು, ಒಂದು ದಿವಸ ನಷ್ಟ ಕೊಟ್ಟಿದ್ದು ಹೌದು. ಮತ್ತು ನಷ್ಟವೂ ಶಾಶ್ವತ ಆಗಲಿಲ್ಲ, ಲಾಭವೂ ಶಾಶ್ವತವಾಗಲಿಲ್ಲ. ಒಂದು ದಿವಸ ಮೇಲೆ ಒಂದು ದಿವಸ ಕೆಳಗೆ ಇದ್ದಿದ್ದೆ. ಮನೆಯಲ್ಲಿರೋ ಪಾತ್ರೆಗಳು, ಮನೆಯಲ್ಲಿರೋ ಸಾಮಾನು ಸರಂಜಾಮಗಳು, ಅಥವಾ ಮನೆಯಲ್ಲಿರುವ ಬೆಲೆ ಬಾಳುವ ವಸ್ತುಗಳು, ಇದು ಯಾವುದು ಮನುಷ್ಯನ ನೆಮ್ಮದಿಯನ್ನು ನಿರ್ಧಾರ ಮಾಡಲ್ಲ. ಪ್ರತಿ ಸಾರಿ ನಮ್ಮ ಮುಂದೆ ನಮಗೆ ಇಷ್ಟವಾಗಿದ್ದು ನಡಿಬೋದು, ಕೆಲವೊಮ್ಮೆ ಇಷ್ಟವಿಲ್ಲದಿದ್ದು ನಡಿಬೋದು. ಇವುಗಳನ್ನು ಹೇಗೆ ಸ್ವೀಕರಿಸಬೇಕು, ನನ್ನ ಸ್ವಂತ ಬುದ್ಧಿ ಬಳಸಬೇಕು. ಅಲ್ಲಿ ನನ್ನ ಆಜ್ಞೆ ಹಂಗೆ ಹೇಳಿದ್ರು, ಅಥವಾ ನನ್ನ ಗಂಡನ ಅಕ್ಕ ಹಿಂಗೆ ಹೇಳಿದ್ರು, ನಾಳೆಯಿಂದ ಅವ್ರ ಜೊತೆ ಮಾತಾಡೋದು ಬಿಡು, ನನಗೇನು ಕೇಳಿಸಿಲ್ಲ. ನಾನು ಇನ್ನೊಬ್ಬನಿಂದ ಓಡೋಗಿದ್ರೆ ನಾನು ಊರು ಬಿಟ್ಟು ಹೋಗಬೇಕಿತ್ತು. ಆದರೆ ನಾನು ಧರ್ಮದ ದಾರಿಯಲ್ಲಿದ್ದುಕೊಂಡು ನಾನು ಗಂಡನಿಗೆ ಎಲ್ಲ ರೀತಿಯಲ್ಲೂ ಜೊತೆ, ಹೇಗೆ ರಾಮ ಕಾಡಿಗೆ ಹೋದಾಗ ಸೀತೆಯೂ ಕಾಡಿಗೆ ಹೋದ್ಲು, ಹಾಗೆ ಈತನ ಎಲ್ಲ ಕಷ್ಟ ಸುಖಗಳಲ್ಲೂ ನನ್ನ ಜೊತೆ ಬಂದಿದ್ದೀನಿ. ಆ ಕಾರಣಕ್ಕೆ ನನ್ನ ಬದುಕಿನ ಬಗ್ಗೆ ನನಗೆ ತೃಪ್ತಿ ಇದೆ. ಅವತ್ತು ಯಾವುದೋ ಒಂದು ಕೆಟ್ಟ ಸಂಬಂಧ ಅಥವಾ ಕೆಟ್ಟ ಸಂಪರ್ಕ ಬೆಳೀತಾ ಇತ್ತು ಕೂಡ, ನಾನು ಅರ್ಥ ಮಾಡಿಕೊಂಡು ಅದನ್ನು ಬಿಡಿಸ್ಕೊಂಡೆ. ನಾನು ನನ್ನ ಗಂಡನಿಗೆ ನಿಯತ್ತಾಗಿರಬೇಕು, ನಾನು ನನ್ನ ಸಂಸಾರಕ್ಕೆ ನಿಯತ್ತಾಗಿರಬೇಕು. ಹಾಗೆ ಅಲ್ಲಿ ಒಂದು ಕೆಟ್ಟ ಸಂಬಂಧ, ಕೆಟ್ಟ ಸಹವಾಸದಿಂದ ಬಿಡಿಸ್ಕೊಂಡು ಆ ನಿರ್ಧಾರವೇ ಸಾಕು ನೀನೆಂಥ ದೊಡ್ಡ ಹೆಣ್ಮಗಳು ಅಂತ ಹೇಳಲಿಕ್ಕೆ. ಇವ್ರು ಯಾರು ಸರ್ಟಿಫಿಕೇಟ್ ಕೊಡೋದು ಬೇಕಿಲ್ಲ, ಹೌದಲ್ಲ? ನಿನ್ನ ಬದುಕಲ್ಲಿ ಆತ್ಮ ಪರಮಾತ್ಮ ಮೆಚ್ಚುವಂತೆ ಬದುಕು. ಕಡೆಗೆ ನಿನ್ನನ್ನು ಯಾರು 4 ಜನ ಯಾರು ಹೊತ್ಕೊಂಡು ಹೋಗ್ತಾರೆ, ಯಾರು ಮಣ್ಣು ಹಾಕ್ತಾರೆ, ಯಾರು ನಿನಗೆ ಕಡೆಯಲ್ಲಿ ಸ್ನಾನ ಮಾಡಿಸ್ತಾರೆ, ಯಾರು ನಿನಗೆ ಕಡೆಯಲ್ಲಿ ಕುಂಕುಮ, ಪ್ರಾಣ ಈ ದೇಹದಿಂದ ಹೊರಟೋದ ಮೇಲೆ ಈ ದೇಹಕ್ಕೆ ಯಾರು ಸಿಂಗಾರ ಮಾಡಿದ್ರು ಅದು ಮುಖ್ಯ ಅಲ್ಲ. ಅದು ಹೋಗುವ ಮುನ್ನ, ಆತ್ಮ ಪರಮಾತ್ಮನನ್ನು ಸೇರುವ ಮುನ್ನ ದೇವರು ಮೆಚ್ಚು ಹಾಗೆ. ಯಾಕಂದರೆ ಈ ಆತ್ಮಕ್ಕೆ ಕೊನೆಯ ಆಶ್ರಯ ಕೊಡುವುದು ಪರಮಾತ್ಮ ಮಾತ್ರ. ಅವನು, ನಾವು ಅವನ ಹತ್ರ ಹೋದಾಗ, ದೇಹ ಬಿಟ್ಟು ಬಂದೇ ಪರಮಾತ್ಮ, ಇನ್ನು ನಿನ್ನ ಆಶ್ರಯ ಬೇಕು ಅಂತ ನನ್ನ ಆತ್ಮ ಹೋದಾಗ, ಅಯ್ಯೋ ಎಂಥ ಕೆಟ್ಟ ಬದುಕು ಬಂದಿದೆಯೋ ಅಂತ ಭಗವಂತ ಅನ್ಬಾರ್ದು. ಇವರನ್ನು ಮೆಚ್ಚಿಸ್ಲಿಕ್ಕೆ ಹೋಗಿ ಕೆಲವೊಮ್ಮೆ ಪರಮಾತ್ಮನಿಗೆ ದ್ರೋಹ ಮಾಡಿಬಿಟ್ಟಿರ್ತೀವಿ. ಯಾಕೆ ಇವರು ಶಾಶ್ವತ ಅಂದುಕೊಂಡು ಇವರ ಅಕ್ರಮಗಳಿಗೆ, ಇವರ ಅನ್ಯಾಯಗಳಿಗೆ ಬೆಂಬಲ ಕೊಡೋಕೆ ಹೋಗಿ, ಯಾಕಂದ್ರೆ ಕೊಡದೆ ಹೋದರೆ ನಿಷ್ಠೂರ ಮಾಡ್ಕೊಂಡು ಬಿಟ್ಬಿಟ್ಟು ಅವರು ಹೊಂದ್ಕೊಂಡು ಧರ್ಮವನ್ನು ಮರೆತು, ಧರ್ಮ ಮರೆತರೆ ಅಂದ್ರೆ ಅದರ ಅರ್ಥ ಪರಮಾತ್ಮನಿಗೆ ಮೋಸ ಮಾಡ್ದಂಗೆ. ಈಗ ನೀನು ಇಲ್ಲಿಂದ ಹೋಗೋದು, ಮಗಳಿಗೆ ಅದರಿಂದ ಕೆಟ್ಟ ಹೆಸರು ಬರೋದು, ನಿನಗೊಂದು ಕೆಟ್ಟ ಹೆಸರು ಬರೋದು ಬೇಡ. ನಾಳೆ ಇಷ್ಟು ಏನೂ ಇಲ್ಲದಾಗಲೇ ನಿನ್ನ ಬಗ್ಗೆ ಆಪಾದನೆ ಮಾಡೋರು, ಏನೋ ಮನಸ್ಸಿಗೆ ಬೇಜಾರಾಗಿ ನೀನು ಕಾಲು ಹೊರಗಡೆ ಇಟ್ಟೆ ಅಂದರೆ ಅದಕ್ಕೆ 1000 ಕತೆ ಕಟ್ಟಿಬಿಡ್ತಾರೆ. ಹಾಗಾಗಿ ಅಲ್ಲೇ ಇರು, ನಿನ್ನ ಕೆಲಸವನ್ನು ಮುಂದುವರಿಸು. ನನ್ನ ಮಾತನ್ನು ನೆನಪಿಟ್ಕೊ, 3 ವಾರದ ಒಳಗಡೆ ಇದೆಲ್ಲ ಮತ್ತೆ ಸಹಜ ಸ್ಥಿತಿಗೆ ಬರುತ್ತೆ. ನೀನು ಸುಮ್ಮನೆ ಇರಬೇಕು. ನನ್ನ ಅವತ್ತಿಗೆ ಅಥವಾ ನನ್ನ ಆದ್ನ ಹಿಂಗೆ ಹೇಳ್ಬಿಟ್ಲಂತ, ಹಂಗೆ ಹೇಳ್ಬಿಟ್ಲಂತ, ಯಾರು ಏನು ಹೇಳಿದ್ರು ನಿನ್ನನ್ನು ಒಂದು ದೈವ ಬಲ ಕಾಯ್ತಾ ಇದೆ. ಅದೇ ಇವತ್ತು ನಿನ್ನ ಕರ್ಕೊಂಡು ಬಂದಿರೋದು. ಇರುವನೇ ಕಾವಲು ನನಗೆ ಅನ್ನೋ ಸತ್ಯ 100% ನಂಬಿದ್ದೀನಿ ಅಣ್ಣಯ್ಯ. ನಾನು ಇವತ್ತು ನೀನು ಇಲ್ಲಿಗೆ ಬಂದಿರೋದು ಕೂಡ ಒಂದು ಕಾರಣ ಆಗಿದೆ ತಾನೆ? ಹೌದು ಅಣ್ಣಯ್ಯ. ಹಾಗಾಗಿ ದಯವಿಟ್ಟು ಈ ಪರಿಸ್ಥಿತಿಯಲ್ಲಿ ನನ್ನ ಮಾತನ್ನು ಸ್ಪಷ್ಟವಾಗಿ ನಿನ್ನ ಹೃದಯಕ್ಕೆ ತಂದುಕೋ. ಹೊಸ್ಲಿಂದ ಆಚೆಗೆ ಅಂದರೆ ಯಾವುದೇ ಕಾರಣಕ್ಕೂ ನಾನು ಬಿಟ್ಬಿಡ್ಲಾ ಅಥವಾ ಸಾಕು ನನಗೆ ಎಷ್ಟು ದಿನ ಅಂತ ನಾನು ಎಣ್ಗೋದು, ನನಗೂ ಒಂದು ಬದುಕಿಲ್ವ, ಆಯಿತು ಇಲ್ಲಿಂದ ಹೋದ್ರೇನು ಯಾರು ರೆಡ್ ಕಾರ್ಪೆಟ್ ಹಾಕಿ ಯಾರೂ ಕಾಯ್ತಾ ಇಲ್ಲ. ಅಲ್ಲಿ ಹೋದರೂ ಅದರದೇ ಆ ಬಾಳು, ಅದರದೇ ಆದ ಭಾವನೆಗಳಿದ್ದೇ ಇದ್ದಾವೆ. ಇಲ್ಲಿ ಈಗಾಗಲೇ ಆಳವಾಗಿ ಬೇರು ಬಿಟ್ಟಿರೋ ಬದುಕನ್ನು ಏನೋ ಧೂಳು ಕೂತ್ರೆ ಸ್ವಲ್ಪ ಒದರ್ಕೊಂಡು ಇದಕ್ಕೆ ಬಣ್ಣ ಹೊಡ್ಕೊಂಡು ಇದನ್ನೇ ಹೊಸದಾಗಿ ಮಾಡ್ಕೊಂಡು ಹೋಗಬೇಕು. ಮತ್ತು ಹೊಸ ಕಡೆ ಹೋಗಿ ಒಂದು ಹೊಸ ಜೀವನ ಶುರು ಮಾಡ್ತೀನಿ ಅಂದರೆ ಅಪವಾದಗಳಿಟ್ಕೊಂಡು ಮತ್ತು ನಿಮ್ಮ ಶೀಲವನ್ನು ಶಂಕಿಸುವ ಸಮಾಜದ ನಡುವೆ ಬದುಕೋದು ಕಷ್ಟವ. ಈಗ ಶೀಲವನ್ನು ಶಂಕಿಸುವ ವಾತಾವರಣದ ನಡುವೆ ಒಂದು ಹೆಣ್ಣು ಬದುಕೋದು ಉಸಿರುಗಟ್ಟದಂಗೆ. ಅದು ಅನ್ನಕ್ಕೆ ಕಷ್ಟ ಇರ್ಬೋದು, ಉಡ್ಕೊಳ್ಳೋಕೆ ತಡ್ಕೊಳ್ಳೋಕೆ ಕಷ್ಟ ಇರ್ಬೋದು, ಆದರೆ ಅವಳು ನಡತೆ ಸರಿ ಇಲ್ಲಪ್ಪ. ಗಂಡ 3 ದಿನ 4 ದಿನ 1 ವಾರ ಮನೆಗೆ ಬರಲಿಲ್ಲ ಅಂದ ಕಾರಣಕ್ಕೆ ಮಗು ಕರ್ಕೊಂಡು ಇನ್ನೆಲ್ಗೋ ಹೋಗ್ಬಿಟ್ಲಂತೆ. ನೀನೆಲ್ಲೋ ಬೇಜಾರಾಗಿ ಸಾಯ್ಲಿಕ್ಕೆ ಹೋದ್ರೂ ಕೂಡ ಯಾವನಿಂದಲೋ ಹೋಗಿದ್ದಾರೆ ಅಂತ ಲೋಕ ಮಾತಾಡ್ಕೊಳ್ಳುತ್ತೆ. ಹಾಗಾಗಿ
ಇಲ್ಲಿ ಅವತ್ತಿಂದ ಪರಿಪಾಟ್ಲು ಬಿದ್ದುಕೊಂಡು ಕಷ್ಟಪಟ್ಟುಕೊಂಡು ಬಂದ ನೀವು ಗಂಡನನ್ನು ಈ ಸಮಯದಲ್ಲಿ ದೂಷಿಸೋದು ಬೇಡ. ಏನೋ ಕೆಟ್ಟ ಗಳಿಗೆ ತಾಯಿ, ಇಲ್ಲಿ ನೀನು ಸಾಕ್ಷಾತ್ ಪಾರ್ವತಿಯ ಹಾಗೆ, ಸಾಕ್ಷಾತ್ ಮಹಾಲಕ್ಷ್ಮಿಯ ಹಾಗೆ ಸ್ವಲ್ಪ ತಾಳ್ಮೆಯನ್ನು ತೋರು. ನಿನ್ನ ಸಂತಾನ, ನಿನ್ನ ಕಂದಮ್ಮನನ್ನು ಕಾಪಾಡ್ಕೊ, ಅದಕ್ಕೆ ಸಂಸ್ಕಾರ ಕೊಡು. ಅಂತಿಮವಾಗಿ ನಿನ್ನ ತವರು ಮನೆಯವರು ನಿನ್ನಿಂದ ಉಪಕಾರ ಪಡ್ಕೊಂಡು ನಿನ್ನನ್ನು ನಮ್ಮ ಮನೆ ಬಾಗಿಲಿಗೆ ಬರಬೇಡ ಅಂದರು, ಈ ಕಡೆ ಗಂಡ ಕೂಡ ಹಿಂಗಾದರು. ಇವೆಲ್ಲ ಎಷ್ಟು ದೊಡ್ಡ ಪರೀಕ್ಷೆಗಳು ಅಂದರೆ ನಿನ್ನ ಜೀವನದಲ್ಲಿ ಇನ್ನೊಂದು ಸ್ವಲ್ಪ ಸಮಯ ಬಿಟ್ಟು ಬರುವಂತಹ ಅನಂತವಾದ ಸುಖ, ವೈಭೋಗ ಅಥವಾ ಅಂಥ ದೊಡ್ಡದೇನೋ ನೆಮ್ಮದಿ ನಿನ್ನ ಬದುಕಲ್ಲಿ ಬರೋದಿದೆ. ಅದನ್ನು ಪಡ್ಕೊಳ್ಳಿಕ್ಕೆ ನಿನಗೊಂದಷ್ಟು ಪರೀಕ್ಷೆಗಳಂತೂ ಈ ಸಮಯದಲ್ಲಿ ಆಗ್ತಾ ಇದೆ. ನಿನ್ನ ಬದುಕಲ್ಲಿ ಅಂಥದ್ದೇನೋ ಒಳ್ಳೆಯದು ಖಂಡಿತ ಬರುತ್ತೆ. ಈಗ ತವರು ಮನೆಯಿಂದಲೇ ಹೇಗೆ ಪರಮೇಶ್ವರನ ಹೆಂಡತಿ ದಾಕ್ಷಾಯಿಣಿಯ ಕತೆ ಗೊತ್ತಲ್ಲ? ದಾಕ್ಷಾಯಿಣಿಯ ತಂದೆ ದಕ್ಷ ಅಂದರೆ ಈಶ್ವರನಿಗೆ ಮದುವೆ ಮಾಡೋದು ಅಥವಾ ಈಶ್ವರನಿಗೆ ನನ್ನ ಮಗಳನ್ನು ಕೊಡೋದು ಇಷ್ಟ ಇರಲಿಲ್ಲ. ಏನೋ ಹಣೆ ಬರಹ ಈಶ್ವರನಿಗೆ ಅಂದರೆ ಈಶ್ವರ ಶಿವನಿಗೆ ಹೆಂಡತಿಯಾಗಿ ದಾಕ್ಷಾಯಿಣಿ ಮದುವೆ ಆದ್ಲು. ಆದರೆ ದಾಕ್ಷಾಯಿಣಿಯ ತಂದೆ ದಕ್ಷನಿಗೆ ಶಿವನ ಕಂಡ್ರೆ ಆಯ್ತಿರ್ಲಿಲ್ಲ. ಹಾಗೆ ದಕ್ಷನ ಮನೆಯಲ್ಲಿ ದೊಡ್ಡ ಯಜ್ಞ ಯಾಗಾದಿ ಏನೋ ಒಂದು ಸಂಭ್ರಮವನ್ನು ಏರ್ಪಾಡು ಮಾಡಿರ್ತಾರೆ. ಆದರೆ ಮಗಳನ್ನೇ ಕರೆದಿರಲ್ಲ. ಯಾಕೆ? ಇಷ್ಟವಿಲ್ಲದ ಶಿವನನ್ನು ಮದುವೆ ಆಗಿದ್ದಾಳೆ, ಅವಳನ್ನು ಬಿಟ್ಟು ಮಿಕ್ಕಿದ ಎಲ್ಲ ದೇವಾಂದೇವತೆಗಳನ್ನೆಲ್ಲ ಕರೆದಿರ್ತಾರೆ. ಹಾಗೆ ನನ್ನ ಅಂದರೆ ಮನೆ ಮಗಳನ್ನು ಬಿಟ್ಟು ಎಲ್ಲರನ್ನು, ನಮ್ಮ ಅಪ್ಪನ ಮನೆಯಲ್ಲಿ ಏನೋ ಕಾರ್ಯ ಇದೆಯಂತೆ, ಎಲ್ಲರೂ ಹೋಗ್ತಿದ್ದಾರೆ. ಗಂಡನನ್ನು ಕೇಳ್ತಾಳೆ ಆ ದಾಕ್ಷಾಯಿಣಿ, ಬನ್ನಿ ನಾವು ಹೋಗೋಣ. ಶಿವ ಹೇಳ್ತಾನೆ, ನೋಡು ನಿನ್ನ ತಂದೆಗೆ ನನ್ನ ಕಂಡ್ರೆ ಆಗಲ್ಲ, ಅವನು ನನ್ನನ್ನು ಕರೀದೆ ನಿನ್ನನ್ನು ಕರೀದೆ ಮಾಡ್ತಿದ್ದಾನೆ, ಬೇಡ, ಕರೆದಿರೋ ಜಾಗಕ್ಕೆ ಹೋಗೋದು ಒಳ್ಳೇದಲ್ಲ. ಆಕೆಗಂತೂ ತವ್ರ ಮೇಲಿನ ವ್ಯಾಮೋಹ. ನೀವು ಬರೆದಿದ್ರು ನಾನು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಲು. ಬಹಳ ಅವಮಾನ ಮಾಡಿಬಿಡ್ತಾರೆ. ಶಿವನನ್ನ ಬಾಯಿಗೆ ಬಂದಂಗೆ ಬೈದ್ಬಿಡ್ತಾರೆ ತುಂಬಿದ ಸಭೆಯಲ್ಲಿ ಆ ತಂದೆ. ಅವಳಿಗೆ ಕೋಪ ಬಂದು ಅಲ್ಲಿ ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ಬಿಡ್ತಾಳೆ. ಯಾವಾಗ ಹೆಂಡತಿ ಹಿಂಗೆ ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ಬಿಟ್ಲು ಅಂತ ಗೊತ್ತಾಯಿತು, ಅಲ್ಲಿ ಹುಟ್ಟಿದ್ದೆ ಈ ಭೈರವ, ನಿನ್ನ ಆರಾಧ್ಯ ದೈವ. ಅಂದರೆ ಅಲ್ಲಿ ಹೋಗಿ ದಾಕ್ಷಾಯಿಣಿ ಯಜ್ಞಕುಂಡದಲ್ಲಿ ಹೋಗಿ ಯಾಕೆ ಪ್ರಾಣ ಬಿಟ್ಲು? ನನ್ನ ಗಂಡನನ್ನು ಏನು ತಪ್ಪು ಮಾಡ್ದ ಆತನನ್ನು ಎಲ್ಲರೆದುರು ಹಿಂಗೆ ಅವಮಾನಿಸಿ ಅವನನ್ನು ದ್ವೇಷಿಸ್ಲಿಕ್ಕೆ ಏನು ಕಾರಣವೇ ಇಲ್ಲ, ಆದರೂ ನನ್ನ ತಂದೆ ಹಿಂಗೆ ಮಾಡಿಬಿಟ್ನಲ್ಲ ಅಂತ ಗಂಡನ ಮೇಲಿನ ಪ್ರೀತಿ, ತಂದೆ ಮೇಲಿನ ದ್ವೇಷ, ಒಂದು ಹೆಣ್ಣು ಪ್ರಾಣ ಕಳ್ಕೊಂಡ್ಬಿಟ್ಲು. ಅಲ್ಲಿಂದ ಶುರುವಾದ ಭಯಂಕರ ಕೋಪ, ಶಿವನ ಮೃತ್ಯು ತಾಂಡವ ಅಲ್ಲಿಂದ ಶುರುವಾಗಿ ಅಲ್ಲಿ ಕಾಲಭೈರವನ ಜನನವ ಅಂದರೆ ಕಾಲಭೈರವನ ಸೃಷ್ಟಿಯಾಗಿ ಅಲ್ಲಿಂದ ಹೋಗಿ ದಕ್ಷನ ತಲೆ ಕಡ್ದು. ಅಂದರೆ ನಾನು ಇದನ್ನು ಯಾಕೆ ಹೇಳಿದೆ, ಕರೆದಿರೋ ಜಾಗಕ್ಕೆ ತವ್ರ ಮನೆ ಆದರೂ ಹೋಗಬಾರ್ದು ಅಂತ ಶಿವ ಪರಮಾತ್ಮ ಅವತ್ತು ಹೆಂಡತಿಗೆ ಹೇಳ್ದ. ಆದರೆ ಕೇಳಲಿಲ್ಲ. ತವ್ರ ಮನೆಯ ವ್ಯಾಮೋಹ ಕೆಲವೊಮ್ಮೆ ಧರ್ಮವನ್ನು ಮರೆಯೋ ಹಾಗೆ ಮಾಡಿಬಿಡ್ತವೆ. ಹಾಗಾಗಿ ನೀವು ನಿಮ್ಮ ತಂದೆಯ ಮನೆಯ ವಿಚಾರದಲ್ಲಿ ನಾಳೆ ಅವರು ಬಿದ್ದಿದ್ದಾರೆ, ಯಾಕೋ ಅವರು ಹೊರಡೋ ಸಮಯ ಬಂದಿದೆ, ಅವರು ಕಷ್ಟದಲ್ಲಿದ್ದಾರೆ ಎಂದಾಗ ಕರೆಯದೇ ಹೋಗು. ಸುಖಕ್ಕೆ ಕರೆಯದೆ ಹೋಗಬೇಡ, ದುಃಖಕ್ಕೆ ಕರೆಯದೆ ಹೋಗು, ಸುಖಕ್ಕೆ ಕರೆಯದೆ ಹೋಗಬೇಡ. ಅಣ್ಣಯ್ಯ ಅವ್ರಿಗೆ ಯಾರು ದಿಕ್ಕಿಲ್ಲ ಅಣ್ಣಯ್ಯ, ತಮ್ಮನ್ನು ನೋಡ್ಕೊಳ್ಳಲ್ಲ, ಕೊನೆಗೆ ನಾನೇ ಆಗ್ಬೇಕಿಲ್ಲ ಅವ್ರಿಗೆ. ಅವ್ರ ಕೈಲಿ ಅಂದರೆ ಮಗನೂ ಸರಿ ಇಲ್ಲ, ಮಗಳು ಇಷ್ಟ ಆದರೂ ಮಾಡ್ತಿದ್ದಾಳಲ್ಲ ಅನ್ನೋ ಕೃತಜ್ಞತೆಯನ್ನು ಮರೆಸಿ ಆ ಬಾಯಿಂದ ಏನೋ ಆ ಮಾತು ಬರಬೇಕು ಅಂದರೆ ಏನೋ ಒಂದು ಕಾರಣ ಇರುತ್ತೆ, ಅದು ನಿನಗೆ ಗೊತ್ತಿಲ್ಲದೆ ಇರ್ಬೋದು. ಈಗ ಅವ್ರು ಏನು ಬರಬೇಡ ಅಂತ ಹೇಳಿದ್ದಾರೆ, ಅದಕ್ಕೆ ತಕ್ಕಂಗೆ ನಡ್ಕೊ. ಈ ಗಂಡನ ಮನೆಯೇ ಅದೇ ಶಿವಾಲಯ, ನಿನ್ನ ಗಂಡನೇ ಶಿವ. ಅಂತಿಮವಾಗಿ ನೋಡವಾ, ನಿನ್ನ ಕೊರಳಲ್ಲಿ ಯಾವಾಗ ಎಲ್ಲಿವರೆಗೂ ತಾಳಿ ಇರುತ್ತೆ, ನಿನಗೊಬ್ಬ ಗಂಡ ಅಂತ ಇರ್ತಾರೆ. ಏನು ಚಿಕ್ಕ ಪುಟ್ಟ ಜಗಳ ಇದ್ದೇ ಇರ್ತವೆ, ಎಲ್ಲರ ಮನೆಯಲ್ಲೂ ಇದ್ದಾವೆ. ಯಾವಾಗ ನೀನು ಸ್ವಲ್ಪ ನೆಮ್ಮದಿ ಇಲ್ಲ, ಗಂಡನ ವಿಚಾರದಲ್ಲಿ ನೀನು ಯಾಕೋ ನಿಮ್ಮಿಬ್ಬರ ನಡುವೆ ಹೊಂದಾಣಿಕೆ ಇಲ್ಲ, ಮೂರನೇವ್ರ ಆಗಮನ ಈ ಮುಂಚೆ ನಿನ್ನ ಬದುಕಲ್ಲೇ ಆಯ್ತಲ್ಲ ಅಲ್ವಾ? ಅದಕ್ಕೆ ಶೀಲಗೆಟ್ಟರೆ ಶಿವನು ಕಾಮನೆ ಅಂತ ಒಂದು ಮಾತಿದೆ. ನೀನು ಯಾಕೋ ಸ್ವಲ್ಪ ಗಂಡನ ಜೊತೆ ನೆಮ್ಮದಿ ಆಗಿಲ್ಲ ಅಂದಾಗ ಬೀದಿಲಿ ಹೋಗೋನೆಲ್ಲ ಕಣ್ಣಾಕ್ಬಿಡ್ತಾನೆ. ಹಾಗಾಗಿ ಮನೆಯ ಆ ಗುಟ್ಟು, ನಿಂದೇನೋ ಗಂಡನೊಂದಿಗೆ ಒಂದು ಸಂಘರ್ಷ ಇದೆ, ಅದು ಮುಗಿಯುತ್ತೆ. ಅದಕ್ಕೆ ತೀರಾ ದೇಶಗಳ ನಡುವಿನ ಯುದ್ಧದಷ್ಟು ಪ್ರಾಧಾನ್ಯತೆಯನ್ನು ಅಥವಾ ಮಹತ್ವವನ್ನು ಕೊಡೋ ಅವಶ್ಯಕತೆ ಇಲ್ಲ. ಈ ಹಿಂದೆ ಬಂದಂತೆ ಈಗಲೂ ಬಂದಿದೆ. ಸ್ವಲ್ಪ ಈಗ ಮನೆ ಬಿಟ್ಟು ಹೋಗಿದ್ದಾರೆ ಅಥವಾ ದೂರ ಇದ್ದಾರೆ, ಆದರೆ ಅದು ಕೂಡ ತುಂಬ ದಿನ ನಡೆಯಲ್ಲ. ಇನ್ನು 3 ವಾರಗಳ ಒಳಗಡೆ ಎಲ್ಲವೂ ಸರಿ ಹೋಗುತ್ತೆ. ನಿನ್ನ ಮನೆಯಲ್ಲಿ ನೀನು
ಊಟ ಮಾಡಿಕೊಂಡು ದುಡಿಮೆ ಮಾಡಿಕೊಂಡು ಮಗಳನ್ನ ಚೆನ್ನಾಗಿ ನೋಡಿಕೊಂಡು ಬೆಳಿಗ್ಗೆ ಸಂಜೆ ದೀಪ ಹಚ್ಚಿಕೊಂಡು ಗುರು ಹಿರಿಯರನ್ನು ಸ್ಮರಿಸ್ಕೊಂಡು ಗುರುವಿನ ವಾಣಿಯನ್ನು ಕೇಳಿಕೊಂಡು ಇರೋ 4 ದಿನ ಸಂತೋಷವಾಗಿ ಬದುಕು. ಗಂಡ ನನಗೆ ದ್ರೋಹ ಮಾಡಿದ್ರು, ನಾನು ಗಂಡನಿಗೆ ದ್ರೋಹ ಮಾಡಲಿಲ್ಲ ಅನ್ನೋ ಪುಣ್ಯದಿಂದ ಪ್ರಾಣ ಬಿಡು ಕಡೆಗೆ, ಆಯ್ತಲ್ಲ. ಅಷ್ಟೇ ಭೈರವನಿಗೆ, ಭಗವಂತನಿಗೆ ಬೇಕಿರೋದು ಅಷ್ಟೇ ಹೊರತು ನಾನೆಷ್ಟು ಸರ ಹಾಕ್ಕೊಂಡೆ, ಎಷ್ಟು ಚಿನ್ನ ಹಾಕ್ಕೊಂಡೆ, ಮನೇಲಿ ಎಷ್ಟು ಸಾಮಾನುಗಳನ್ನ ಇಟ್ಕೊಂಡೆ, ಎಲ್ಲ ನನ್ನ ಮನೆಯನ್ನು ಎಷ್ಟು ದೊಡ್ಡದಾಗಿ ಕಡಿಸ್ದೆ, ಇದೆಲ್ಲ ಲೌಕಿಕ ಜನರನ್ನು ಮೆಚ್ಚಿಸ್ಲಿಕ್ಕೆ ಇರ್ಬೋದು. ಆದರೆ ಅಂತರಾತ್ಮದ ಮೆಚ್ಚುಗೆಗೆ ಬೇಕಾಗಿರೋದು ಒಂದು ಶುದ್ಧ ನಡತೆ. ಭಗವಂತನಿಗೆ ನಾವು ಕೊಡೋ, ಭಗವಂತನಿಗೆ ಮಾಡುವ ನೈವೇದ್ಯ, ಭಗವಂತನಿಗೆ ಮಾಡುವ ಪೂಜೆ ಯಾವುದಂದರೆ ನಾವು ನಮಗೆ ಒದಗಿ ಬಂದ ಕರ್ಮ, ಅಂದರೆ ಮಗಳನ್ನು ನೋಡ್ಕೊಳ್ಳೋದು, ಗಂಡನಿಗೆ ನಿಯತ್ತಾಗಿರೋದು, ಮತ್ತು ಬಂದ ಕರ್ಮಗಳನ್ನು, ಅದು ಕೃಷಿಯೋ, ಹೂ ಕಟ್ಟೋದೋ, ಹಸು ಸಾಕೋದೋ, ಏನೋ ಬಂದ ಕರ್ಮಗಳನ್ನು ನನ್ನ ಪಾಲಿಗೆ ಬಂದ ಪ್ರಸಾದ ಅಂದುಕೊಂಡು ಭಾವಿಸ್ಕೊಂಡು ಬಂದ ಕರ್ಮಗಳು ಮಾಡಿಕೊಂಡು ಬಂದ ಕರ್ತವ್ಯವನ್ನು ನಿಭಾಯಿಸಿಕೊಂಡು ಕಟ್ಟಿಕೊಂಡವನಿಗೆ ದ್ರೋಹ ಮಾಡದೆ ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ನಾನು ಶೀಲವಂತಳಾಗೇ ಉಳಿಯೋದೇ ಭಗವಂತನಿಗೆ ಮಾಡೋ ನೈವೇದ್ಯ. ಅದೆಲ್ಲದರಲ್ಲೂ ನೀನು ಗೆದ್ದಿದ್ದೀಯಾ, ನಿನ್ನ ಕಡೆ ಬೆರಳು ಮಾಡಿ ತೋರಿಸ್ಲಿಕ್ಕಲ್ಲಿ ಕಾರಣವಿಲ್ಲ. ಅದನ್ನು ಮೀರಿಯೂ ತೋರಿಸ್ತಾರೆ ಅಂದರೆ ಮನುಷ್ಯನ ಅಸೂಹೆಗೆ ಔಷಧಿ ಇಲ್ಲವ, ಆಯ್ತಲ್ಲ. ನಿನ್ನ ಗೆಲುವನ್ನು ಕಂಡಾಗ ಅಸೂಹೆ ಪಡ್ತಾರೆ, ಅದೇ ನಿನ್ನ ಸೋಲುವನ್ನು ಕಂಡಾಗ ನಗ್ತಾರೆ. ಇವೆರಡನ್ನೂ ನೀನು ನೋಡಿದ್ದೀಯ. ಹಾಗಾಗಿ ಜಗತ್ತಿರೋದೇ ಹಾಗೆ. ನೀನು ಗೆದ್ರೆ ಅಂದರೆ ಎದ್ರೆ ಜುಟ್ಟಿಡಿತಾರೆ, ಬಗ್ಗಿರ್ ಕಾಲಿಡಿತಾರೆ ಅನ್ನಂಗೆ. ಬಗ್ಗಿರೆಗೆ ಜುಟ್ಟಿಡಿತಾರೆ, ಎದ್ರೆ ಕಾಲಿಡಿತಾರೆ. ನೀನು ಗೆದ್ದು ಬಿಟ್ರೆ ನೀನು ಕಾಲಿಡಿತಾರೆ, ಅದೇ ಬಿದ್ದರೆ ಜುಟ್ಟು ಹಿಡಿದು ಬುದ್ಧಿ ಕಲ್ಸಕ್ಕೆ ಹೋಗ್ತಾರೆ. ಹಾಗಾಗಿ ಈ ಲೋಕದ ಅಭಿಪ್ರಾಯ, ಅದು ಲೋಕ ಅಂದರೆ ನಿನ್ನ ತಂದೆ ತಾಯಿಯಿಂದ ಹಿಡಿದು ನಿನ್ನ ನಾದಿನಿಯಿಂದ ಹಿಡಿದು ಎಲ್ಲರೂ ಸೇರಿಕೊಳ್ತಾರೆ. ಸ್ವಂತ ಬುದ್ಧಿ ಅಂತ ಬಳಸು. ಇಲ್ಲೆಲ್ಲೋ ಈ ಕಾರ್ಯಕ್ರಮ ಅಥವಾ ಇಲ್ಲಿ ಯಾವುದೋ ಹೆಣ್ಣುಮಗಳು ಮಾಡಿದ ತಪ್ಪಿಗೆ, ಇಲ್ಲಿ ಯಾರೋ ಗುರುಗಳು ಹೇಳಿದ ಮಾತು ಪಾಲಿಸು, ನಿನಗೆ ಒಳ್ಳೆಯದಾಗಲಿ. ಭಗವಂತನ ನಂಬು, ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರ ಮಾಡಬೇಡ. ಈಗ ಆ ವಯಸ್ಸಲ್ಲೂ ನೀನಿಲ್ಲ ಅಂತ ನಿರ್ಧಾರ ಮಾಡಿ ಸುಮ್ಮನೆ ಜೀವನ ಪೂರ್ತಿ ಒಂದು ಕಳಂಕವನ್ನು ನೀನು ನಿನ್ನ ಮಗಳು ಹೊತ್ಕೊಂಡು ಬದುಕೋದು ಬೇಡ. ಸರಿ ಅಣ್ಣ, ಅಷ್ಟು ಮಾಡ್ತಾಯಿ. ಬಾಯಿಂದ ಈ ಮಾತ ಕೇಳ್ಬೇಕು ನಾನು. ಯಾವ್ದೇ ಆಗ್ಲಿ, ಹೋಗೋದೇ ಆಗ್ಲಿ, ಇರೋದೇ ಆಗ್ಲಿ, ನಿಮ್ ಡಿಸೈಡ್ ಆಗಿ ನೀವ್ ಏನ್ ಹೇಳ್ತೀರಿ ಅದರಂತೆನೆ ಪಾಲಿಸ್ಬೇಕು ಅಂತ ನಿಮ್ ಬಾಯಿಂದ ಕೇಳ್ಬೇಕು ಅಂತಾನೆ ಕಾಯ್ಕೊಂಡಿದ್ದೆ ಅಣ್ಣಯ್ಯ. ಬೈರುವನೇ ನಂಗೆ ನೀವ್ ಹೇಳೋದೆಲ್ಲ ನನ್ಗೆ ನನ್ ಬೈರುವನೇ ಹೇಳ್ದಷ್ಟು ಸಮಾಧಾನ ಅಣ್ಣಯ್ಯ. ಯಾವ್ದೇ ಕಾರಣಕ್ಕೂ ನೀವ್ ಹೇಳಿರೋ ಮತ್ತೆ ಯಾವತ್ತೂ ತೆಗಿಯಲ್ಲ, ಅದ್ರ ಪ್ರಕಾರನೇ ನಡೀತೀನಿ ಅಣ್ಣಯ್ಯ. ಖಂಡಿತ ನಿನ್ನ ಮಗಳು ನಿನ್ನ ಮನೆಗೆ ಬೆಳಕಾಗ್ತಾಳೆ. ಹಾಗೂ ಇದೇ ಗಂಡನಿಂದ ನೀನು ತುಂಬ ನೆಮ್ಮದಿ ಪಡ್ಕೊಳ್ಳೋ ದಿನವೂ ಬರುತ್ತೆ. ನೋಡು ತಾಯಿ, ಎಂಥ ವ್ಯಸನಿಯೇ ಆದರೂ ಅವರ ತಪ್ಪುಗಳಿಗೆ ಅವ್ರಿಗೆ ಅರಿವಾಗುವ ದಿನ ಬರ್ತವೆ. ತೀರಾ ಕುತ್ತಿಗೆ ಮೇಲೆ ಕಾಲಿಕ್ಕೋ ಗಂಡನ ಜೊತೆ ಇದ್ದಿದ್ರೆ ನಾನು ಖಂಡಿತ ದೂರ ಇರೋ ಅಂತಲೇ ಹೇಳ್ತಿದ್ದೆ. ಇದು ಒಂದು ರೀತಿ. ಇದು ಈಗ ನಾನು ಏನೇನೋ ಉದಾಹರಣೆ ಕೊಡ್ಲಿಕ್ಕೆ ಹೋದಾಗ ನೀನೇ ಮಧ್ಯೆ ಬಾಯಿ ಹಾಕಿದ್ರೆ ನನ್ನ ಗಂಡನಿಗೆ ಅಂಥದ್ದು ಚಟಗಳೇನಿಲ್ಲ ಅಂತ ಅಲ್ವಾ? ಅಂದರೆ ಚಟ ಹೌದು, ಚಟಗಳು ಯಾವುದಾದ್ರೂ ಅಷ್ಟೇ. ಅದು ಸ್ವಲ್ಪ ವಿಷವಾದರೂ, ಜಾಸ್ತಿ ವಿಷ ಆದರೂ ವಿಷ ತನ್ನ ಕೆಲಸ ಮಾಡೇ ಮಾಡುತ್ತೆ, ಹೌದು. ಬಟ್ ಇಲ್ಲಿ ನಿನ್ನ ಶೀಲವನ್ನು ಶಂಕಿಸುವ ಕೆಲಸವನ್ನು ಗಂಡ ಮಾಡಿಲ್ಲ. ಅಂದ್ರೆ ಬಿಟ್ಟು 4 ದಿನ ದೂರ ಹೋಗಿ ಆತನ ಪಾಡಿಗೆ ಆತ ಇರೋದು ಈ ಜಗತ್ತಲ್ಲಿ ಅತ್ಯಂತ ಒಳ್ಳೆಯ, ಅಂದರೆ ಕೆಟ್ಟದ್ದು ಹೌದು ಅಥವಾ ಅದು ತಪ್ಪು ಹೌದು, ಬಟ್ ಇದು ಒಳ್ಳೆಯ ತಪ್ಪು. ಇನ್ನು ಎಂಥ ತಪ್ಪುಗಳು ಇರ್ತವೆ ಅಂದರೆ, ಪ್ರತಿ ಸಾರಿ ಅವನಿಗೆ ದುಃಖ, ಅವನಿಗೆ ಬೇಜಾರಾಗಿ, ಅವನಿಗೆ ಕೋಪ ಬಂದಾಗಲೆಲ್ಲ ಹೆಂಡತಿಯನ್ನ ಬೇರೆಯವನ ಜೊತೆ ಕಳಿಸೋ ಅಥವಾ ಬೇರೆಯವನ ಜೊತೆ ಹೋಲಿಕೆ ಮಾಡಿ ಮಾತಾಡಿ ಬೇರೆಯವನ ಸಂಬಂಧ ಕಟ್ಟಿ ಅವಳ ಬದುಕನ್ನು ಹಾಳು ಮಾಡೋ ಗಂಡಂದಿರೇ ಜಾಸ್ತಿ ಅಲ್ವಾ? ಅಂದರೆ ಆತ ನಿನ್ನ ಮೇಲೆ ಏನೋ ಕೋಪ ಬಂದಾಗಲಿಲ್ಲ, ನೀನು ಅವನಿಂದ ಹೋಗಿರ್ಬೋದು, ಇವನಿಗೆ ಸುಮ್ಮನೆ ಕಟ್ಟಿದ್ರು ನಿನ್ನ ಮನಸ್ಸಿಗೆ ಆಗೋ ಗಾಯ ಒಂದೆರಡಲ್ಲ. ಆದರೆ ನಿನ್ನ ಗಂಡ ಆ ಥರ ಮಾಡಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇದು ಇರೋದ್ರಲ್ಲಿ ಬೆಟರ್ ಅಂದುಕೋ ನೀನು ಅಷ್ಟೇ. ಅಷ್ಟು ಮಾಡ್ಕೊಂಡು ಹೋಗವ, ನಿನಗೆ ಒಳ್ಳೇದಾಗಲಿ. ನನಗೆ ಬಹಳ ಖುಷಿ ಕಾರ್ಯಕ್ರಮಕ್ಕೆ ನೀವೆಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದೀರಾ ಅಂತ ನೀವು ಆರಂಭದಲ್ಲಿ. ಇಲ್ಲ ಅಣ್ಣ, ನಾನು ಯಾವತ್ತು ಫಸ್ಟ್ ಟೈಮು ನೀವು ಪ್ರೋಗ್ರಾಮ್ ಕೇಳಿದೆ ಫಿಕ್ಸ್ ಆಗ್ಬಿಟ್ಟೆ. ನನ್ನ ಅಣ್ಣ ಇಲ್ಲ ಅನ್ನೋ ಕೊರಗ ನೀಗ್ಸಿರೋದೆ ನೀವು. ನನ್ನ ಅಣ್ಣಯ್ಯ ಅಂತ ಅವತ್ತಿಂದನು ಸೋನು ಅಣ್ಣಯ್ಯ ಹಾಗೆ ನನ್ನ ಮನಸ್ಥಿತಿ ಇವತ್ತಿಗೂ ನಾನು ತೆಗ್ದೇ ಇಲ್ಲ. ಅದು ತೆಗೆಯೋದು ಇಲ್ಲ. ಅದು ನನ್ಗೆ ನನ್ನ ಅಣ್ಣನ ಸ್ಥಾನನ ನೀವು ತುಂಬಾ ತುಂಬಿಸ್ಬಿಟ್ಟಿದ್ದೀರಿ ಅಣ್ಣಯ್ಯ. ನನ್ಗೆ ನೀವು ಬಾಯಿ ತುಂಬಾ ಅಣ್ಣಯ್ಯ ಅಂತಾನೆ ಅನ್ನೋದು. ನಾನು ನಿಮ್ಗೆ ಇರ್ತೀನವ, ಆಶ್ರಮ ಇರುತ್ತೆ, ಯಾವಾಗಾದ್ರೂ ಬೆಂಗಳೂರು ಕಡೆ ಬಂದಾಗ ಆಶ್ರಮಕ್ಕೆ ಬನ್ನಿ. ಒಳ್ಳೇದಾಗಲಿ ನಿಮ್ಮ ಮಗಳಿಗೂ. ನಿಮ್ಮಷ್ಟೇ ಒಂದು ದೊಡ್ಡ ಸಂಸ್ಕಾರ. ನೋಡು ತಾಯಿ, ಯಾರಿಗೆ ಎಂಥ ಗಂಡ ಸಿಗ್ತಾನೋ ಗೊತ್ತಿಲ್ಲ, ಆದರೆ ಹೊಂದ್ಕೊಂಡು ಹೋಗೋ ಗಂಡ, ತಿದ್ದುಕೊಂಡು ಹೋಗೋ ಗಂಡ, ಅಥವಾ
ನಿನ್ನ ರೀತಿಯಲ್ಲಿ ಸಹಿಸಿಕೊಂಡು ಅನ್ನೋದಕ್ಕಿಂತ ಏನು ಸುಖ ಬಂದರೂ ದುಃಖ ಬಂದರೂ ಅಂಬಲಿ ಆದರೂ ಮೃಷ್ಟಾನ್ನವಾದರೂ ಭಗವಂತ ಕೊಟ್ಟ ಪ್ರಸಾದ ಅಂತ ಸ್ವೀಕರಿಸುವ ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸು. ಅದೇ ನಿನ್ನ ಮಕ್ಕಳಿಗೆ ನೀನು ಕೊಡೋ ದೊಡ್ಡ ಆಸ್ತಿ. ಯಾಕಂದರೆ ಮಾತು, ಕಾಯ ವಾಚ ಮನಸ, ನಡೆ ನುಡಿ ಶುದ್ಧವಾಗಿದ್ರೆ ಎಲ್ಲಿ ಬೇಕಾದ್ರೂ ಬದುಕೊಳ್ಬಹುದು. ಹೌದಲ್ಲ? ನಿಜ ಅಣ್ಣಯ್ಯ, ಅದೇ ಧರ್ಮ ನನ್ನ ಇವತ್ತು ಕಾಯ್ತಾ ಇದೆ ಅಣ್ಣಯ್ಯ. ನಿನ್ನನ್ನು ಅದೇ ಕಾಯ್ತಾ ಇರೋದು. ಹಾಗಾಗಿ ನಿನ್ನ ಮಗಳಿಗೂ ಅಂತ ಸಂಸ್ಕಾರವನ್ನು ಕೊಡೋದು ನಿನ್ನ ಕರ್ತವ್ಯ. ನಿನ್ನ ಗಂಡ, ನೀನು, ನಿನ್ನ ಮಗು ಎಲ್ಲರ ಮುಂದೆ ಚೆನ್ನಾಗಿರೋ ದಿನಗಳು ಇದ್ದೇ ಇದ್ದಾವೆ. ಆಗಾಗ ಕೆರೆ ಉಕ್ಕಿ ಊರೊಳಗಡೆ ಬಂದು ತೊಂದರೆ ಕೊಡುತ್ತೋ ಅಂದರೆ ಎಲ್ಲ ಚೆನ್ನಾಗಿದ್ದಾಗ ಆ ಕೆರೆ ಊರಿನ ಸೌಂದರ್ಯವನ್ನು ಹೆಚ್ಚಿಸಿರುತ್ತೆ. ಅದೇ ಕೆರೆ ಕೆಲವೊಮ್ಮೆ ಉಕ್ಕಿ ಊರನ್ನೇ ನಾಶನ ಕೂಡ ಮಾಡಿರುತ್ತೆ. ಅಂದರೆ ಹೇಗೆ ಒಂದು ಕೆರೆ ಕೆಲವೊಮ್ಮೆ ವರ, ಇನ್ನು ಕೆಲವೊಮ್ಮೆ ಶಾಪವು, ಹಾಗೆ ಗಂಡ ಮಕ್ಕಳು ಒಂದು ಹಂತದಲ್ಲಿ ವರ, ಇನ್ನೊಂದು ಹಂತದಲ್ಲಿ ಶಾಪ, ಮತ್ತು ವರ ಮತ್ತು ಶಾಪ ಇದು ಇದ್ದಿದ್ದೆ. ಯಾಕಂದರೆ ಮಕ್ಕಳಾದಾಗ ಸಂತೋಷ ಪಡೋ ತಂದೆ ತಾಯಿಗಳು ಅದೇ ಮಕ್ಕಳು ದೊಡ್ಡವಾದಾಗ ಅದೇ ಮಕ್ಕಳಿಂದ ದುಃಖ ತಿನ್ನೋ ಪರಿಸ್ಥಿತಿನೂ ಬರುತ್ತೆ. ಹಾಗಾಗಿ ಸಂಸಾರದಲ್ಲಿ ಅವೆಲ್ಲ ಇದ್ದಿದ್ದೀಯವ. ಈ ರಾತ್ರಿ ಅದ್ಭುತ ಗಣಪ ನನ್ನ ಮಗಳು ಒಂದವರು ಮತ್ತೆ ಬೆಳಿಗ್ಗೆ ಯಾವುದೋ ವಿಚಾರಕ್ಕೆ ಅಯ್ಯೋ ಇಂಥ ಮಗಳು ಯಾಕಾದರೂ ಹುಟ್ಟಿದ್ಲು ಅಂತ ಅನ್ನಿಸ್ತೀನಿ. ಅದೆಲ್ಲರ ಬದುಕಲ್ಲಿ ಬರುತ್ತೆ. ಸಂಸಾರ ಅಂದ್ರೇ ಹಾಗೆ. ಈಗ ನಿಂತವ್ರ ಮನೆಯವರೇ ಒಂದು ಹಂತದಲ್ಲಿ ಅದ್ಭುತ ಅಂದು ಈಗ ಹಿಂಗಂದು ಅದು ಎಲ್ಲರ ಬದುಕಲ್ಲಿ ಬರೋದವ. ಹಾಗಾಗಿ ಯಾವುದು ಒಂದಕ್ಕೂ ಗಟ್ಟಿಯಾಗಿ ನಿಲ್ಲಬಾರ್ದು. ಅಗಳು ಬಿಟ್ರು ಬಿಡು, ನನ್ನನ್ನು ಅವ್ರು ತುಂಬ ಪ್ರೀತಿಸ್ತಾರೆ, ಇಲ್ಲ ಅದು ನಾಳೆ ಯಾವುದೋ ಕಾರಣಕ್ಕೆ ಬದಲಾಗ್ಬೋದು. ಹೊಗಳಿದ್ರ ಇದು ಕೃಷ್ಣನಿಗೆ ಅರ್ಪಣೆ, ಶಿವನಿಗೆ ಅರ್ಪಣೆ, ನನಗಲ್ಲ ಅಂದ್ಕೊಂಡು ಆ ಹೊಗಳದ್ನು ತಗೊಳ್ಬಾರ್ದು, ತೆಗಳಿದ್ನು ತಗೊಳ್ಬಾರ್ದು. ಸುಮ್ಮನೆ ಅವ್ರ ಮುಂದೆ ಥ್ಯಾಂಕ್ ಯು ಆದರೆ ಅಭಿಪ್ರಾಯ ಅವ್ರವ್ರ ಸ್ವಾರ್ಥಕ್ಕೆ ತಕ್ಕಂಗೆ ಬದಲಾಗ್ಬಿಡ್ತವೆ. ನಿಂತವ್ರ ಮನೆಗೆ ಸಾಲ ಕೊಡಿಸ್ಬಿಟ್ಟು ಅವ್ರನ್ನ ಕಂತು ಕೇಳ್ದಂಗೆ ನೀನೇ ತಿಂಗಳ ಕಟ್ಕೊಂಡು ಹೋಗಿದ್ದರೆ ನೀನು ದೇವತೆ, ಕೇಳಿದ ತಪ್ಪು. ಹಂಗೆ ಎಲ್ಲರ ಪ್ರೀತಿಗಳು ಕೆಲವೊಮ್ಮೆ ಸ್ವಾರ್ಥದ ಮೇಲೆ ನಿಂತಿವೆ. ಕೃಷ್ಣ ಅಥವಾ ಭಗವಂತನ ಒಡನಾಟ, ಅವನು ಮಾತ್ರ ನಿನಗೆ ಗೆಳೆಯ, ಅವನು ಮಾತ್ರ ನಿನಗೆ ಸರ್ವಸ್ವ, ಅವನೇ ತಂದೆ ತಾಯಿ, ಅದು ಮಾತ್ರ ಸತ್ಯ. ಅವನು ನಿನಗೆ ಒಳ್ಳೇದು ಮಾಡ್ಬೋದು, ಆದರೆ ಕೆಟ್ಟದಂತೂ ಮಾಡಲ್ಲ. ಆದರೆ ಈ ಜನರು ಬದಲಾಗ್ತಾ ಇರ್ತಾರೆ. ಹಾಗಂತ ಜನರ ಸವಾಸ ಬಿಟ್ಬಿಡು ಅಂತ ಹೇಳಿಕ್ಕಾಗಲ್ಲ. ಯಾಕೆ ನಾವೊಂದು ಸಮಾಜದ ನಡುವೆ ಬದುಕ್ತಾ ಇದ್ದೀವಿ. ಒಳ್ಳೆಯವರು ಕೆಟ್ಟವರಿದ್ರ ಕೆಟ್ಟವರಾಗೋದು ಬೇಡ, ಅವ್ರನ್ನ ಸ್ವಲ್ಪ ದೂರ ಇಟ್ಟು ಬದುಕೋದು ಒಳ್ಳೆಯದು. ನಿನಗೆ ಒಳ್ಳೇದಾಗಲಿ ತಾಯಿ, ಶುಭವಾಗಲಿ. ಊಟ ಮಾಡು, ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊ, ಮಗಳನ್ನ ಖುಷಿಯಾಗಿ ಕಾಣು. ನಾಳೆ ಗಂಡ ಬಂದಾಗ ಎಲ್ಲೋಗಿದೆ, ಯಾಕೆ ಹೋಗಿದೆ, ಹಿಂಗೆ ಮಾಡಿದೆ ನಿಮ್ಮ ಅಕ್ಕಂಗೆ ಏನು ಎಷ್ಟು ಹಳೆಯದನ್ನು ಎಕ್ಕಿ ಮಾತಾಡ್ತೀಯೋ ನಿನ್ನ ನಾಳೆಗಳು ಹಾಳಾಗ್ತವೆ ಹೊರತು ಅದರಿಂದ ಫಲ ಇಲ್ಲ. ಬಂದನಪ್ಪ ಮಗ ಕೈಕಾಲು ತೊಳ್ಕೊಳ್ಳಿ, ಊಟ ಇಕ್ತೀನಿ ಅಂತೇಳಿ, ಇದೇನಪ್ಪ ನನ್ನ ಹೆಂಡತಿ ಏನೂ ಕೇಳ್ತಾ ಇಲ್ಲ, ನಾನೀಗ ಬದಲಾಗಿದ್ದೀನಿ, ಮೊದ್ಲಂಗಿಲ್ಲ ನಾನು ಅನ್ಬೇಕಷ್ಟೆ. ಒಳ್ಳೇದಾಗಲಿ ತಾಯಿ, ಎಲ್ಲದರಲ್ಲೂ ನಿನಗೆ ಯಶಸ್ಸು ಸಿಗಲಿ. ನಿನ್ನ ಮಗಳು ನಿನಗೆ ಬಂಗಾರವಾಗಿ ಬೆಳಕಾಗಲಿ. ನಿನ್ನ ಮನೆ ಯಾರ ಕಾಲದ ಯಾರ ಬಾಯಿಗೂ ಸಿಗದೆ ನಿನ್ನ ಮನೆ ಮೊದಲಿಂದ ಹೇಗೆ ಬಹಿರವ ಕಾಪಾಡಿಕೊಂಡು ಬಂದನೋ ಮುಂದೆನೂ ಹಾಗೆ ಭಗವಂತ ಕಾಪಾಡ್ತಾನೆ. ನಂಬಿಕೆ ಇಡು, ನೀನು ಶುದ್ಧಲಾಗಿದ್ದೀಯ, ಮುಂದೆಯೂ ಅದೇ ಧರ್ಮದ ದಾರಿಯಲ್ಲಿ ಹೋಗು, ನಿನಗೆ ಭಗವಂತ ಕಾಪಾಡ್ತಾನೆ. ಒಳ್ಳೇದಾಗ್ಲವಾ? ನೋಡಿ, ಇಲ್ಲಿ ಹೆಣ್ಮಕ್ಳು ಗಮನಿಸಬೇಕಾಗಿರೋದು, ಒಂದು ಹಂತದಲ್ಲಿ ಇವರೂ ಕೂಡ ಅಲ್ಲೆಲ್ಲೋ ಒಂದು ಕಡೆ ಒಬ್ಬ ಪುರುಷನ ವಿಚಾರದಲ್ಲಿ ವ್ಯಾಮೋಹಕ್ಕೊಳಗಾಗಿದ್ದ ಹೌದು, ಆದರೆ ಎಷ್ಟು ಬೇಗ ತಿದ್ದುಕೊಂಡ್ರಲ್ವಾ ಅಲ್ವಾ? ಇದಾಗಬೇಕು ಅಂತ ತಪ್ಪಾಗ್ತವೆ. ಅಂದರೆ ಏನೋ ಮನುಷ್ಯ ಸಹಜ ಗುಣ. ಒಂಚೂರು ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ಬಿಟ್ರೆ ಆ ಕಡೆ ಮನಸ್ಸು ಹೋಗುತ್ತೆ. ಹೌದು, ಅಯ್ಯೋ ಗಂಡ ಯಾಕೋ ನನಗೆ ನೆಮ್ಮದಿ ಕೊಡಲ್ಲ, ಗಂಡ ಯಾಕೋ ಒಂಚೂರು ನನ್ನನ್ನು ನೆಮ್ಮದಿಯಾಗಿ ಇಡ್ತಾ ಇಲ್ಲ, ಹಾಗಾಗಿ ನಾನು ಈ ಕಡೆ ಹೋಗ್ಬಿಡ್ತೀನಿ, ಅದು ತಪ್ಪಾಗ್ಬಿಡುತ್ತೆ. ತೀರಾ ಗಂಡನಿಂದ ಬಿಡಿಸಿಕೊಳ್ಳಿಕ್ಕೆ ಕಾರಣಗಳು ಬಹಳ ದೊಡ್ಡದಾಗಿರಬೇಕು. ಏನೋ ಅವನೊಬ್ಬ ಕೊಲೆಗಡಕ ಆಗಿರಬೇಕು, ಅವನೊಬ್ಬ ಏನೋ ಎಷ್ಟೋ ಹೆಣ್ಮಕ್ಳು ಸಂಬಂಧ ಇಟ್ಕೊಂಡು ನಿನ್ನ ಕಡೆ ಗಮನ ಕೊಡ್ತಾನೇ ಇಲ್ಲ ಅನ್ನೋನಾಗಿರಬೇಕು, ಇಲ್ಲ ಅವನು ತುಂಬ ಕುತ್ತಿಗೆ ಮೇಲೆ ಕಾಲಿಟ್ಟು ಕೊಲ್ಲೋಷ್ಟು ರಾಕ್ಷಸ ಆಗಿರಬೇಕು. ಇಂಥದ್ದೇನೋ ಇದ್ದಾಗ ನಮ್ಮ ಸಲಹೆ ಬೇಡ, ಅಂಥವನಿಂದ ದೂರ ಇದ್ದು ಬದುಕಿ. ಇಲ್ಲ ಏನೋ ಕುಡಿತಾನೆ, ಬಂದು ಮಲಗುತ್ತಾನೆ, ಅಥವಾ ಕುಡಿದ್ರು ಏನೋ ಒಂಚೂರು ಜಗಳ ಮಾಡ್ಬೋದು ಅಷ್ಟೇ. ಇವನ್ನೆಲ್ಲ ಸರಿ ಮಾಡ್ಕೊಳ್ಳಿ. ಒಂದೇ ಏಟಿಗೆ ಇದನ್ನು ಕಾರಣ ಇದೊಂದು ಕಾರಣ ಕೊಟ್ಟು ಬಿಟ್ರೆ ಏನಾಗ್ಬಿಡುತ್ತೆ, ಇವಳಿಗೆ ಹೊರಗಡೆ ಯಾರೋ ಒಬ್ಬ ಪುರುಷನ ಜೊತೆ ಸಂಪರ್ಕ ಇತ್ತು, ಅದಕ್ಕೆ ಗಂಡಂದು ಯಾವುದೋ ಒಂದು ಚಿಕ್ಕ ನೆಪ ಹೇಳ್ಬಿಟ್ಟು ಹೊಂಟುಬಿಟ್ಲು ಅನ್ನೋ ಮಾತು ಬಂದ್ಬಿಡುತ್ತೆ ಅಲ್ವಾ? ಆದಷ್ಟು ಮದುವೆಗೆ ಮುಂಚೆ ಆಯ್ಕೆ ಮಾಡಿಕೊಳ್ಳೋ ಸಮಯದಲ್ಲಿ ಎಚ್ಚರವಾಗಿರಿ.
ಆಯ್ಕೆ ಮಾಡ್ಕೊಂಡಾದ್ಮೇಲೆ ಚಿಕ್ಕ ಪುಟ್ಟ ದೋಷಗಳು ಕಂಡು ಬಂದರೆ ಅದನ್ನು ತಿದ್ದುಕೊಳ್ಳಿ ಅಷ್ಟೆ ಅಲ್ವಾ. ಅಷ್ಟು ಮಾಡಿ ಒಳ್ಳೆಯದಾಗಲ್ವಾ. ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಎಷ್ಟು ಕಷ್ಟಪಟ್ಟಿದ್ದೀರಿ. ನಿನ್ನ ಅತ್ತೆ ನಿನಗೊಂದು ಲೋಟ ತಟ್ಟೆನೂ ಕೊಟ್ಟದೆ ಆಚೆ ಕಳಿಸಿದ ಆಗಲು ಅಲ್ಲಿಂದ ಇಲ್ಲಿವರೆಗೂ ಕಷ್ಟಪಟ್ಟು ಬಂದಿದ್ದೀರಿ. ದೇವರು ನಿಮ್ಮನ್ನು ಚೆನ್ನಾಗಿಡಬೇಕು, ಭಗವಂತ ನಿಮ್ಮನ್ನು ಚೆನ್ನಾಗಿ ಕಾಪಾಡಬೇಕು. ಆಯಿತಾ, ಒಳ್ಳೆಯದಾಗಲಿ. ಬಹಳ ಸಂತೋಷ.